ಇವತ್ತು ನೀವು ಸೋಬಾನೆ ರಾಮಯ್ಯ ಅಂತ ನೋಡ್ತಾ ಇದ್ದೀರಿ. ಈಗ ನಿಮಗೆ ಆಕಾರ ಕಾಣುತ್ತೆ. ಆಮೇಲೆ ಮಾತಿನ ಬೆಳಗ್ಗೆ ಹೇಗೆ, ಗಾದೆ ಹೇಗೆ, ಒಬ್ಬ ಎಷ್ಟು ಚಂದವಾಗಿ ಮಾತಾಡೋಕ್ಕೆ ಸಾಧ್ಯ, ನಿಮಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ, ಗ್ರಾಮ್ಯ ಭಾಷೆಯ ಗ್ರಾಸ್ ಮಾಡೋ ಶಕ್ತಿಯನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ಇವತ್ತು ಸರಿಯಾದ ವೇದಿಕೆ. ಒಂದು ಹಾಡು ಅಂದರೆ 9 ಅಲ್ಲ 90 ಸಾಕಾಗಲ್ಲ, 900 ಹಾಡು ಹೇಳಬಲ್ಲರು ಒಂದು ಹಾಡಿ ಅಂದರೆ. ಹಾಗಾಗಿ ನಿಲ್ಲದ ಹಾಡಿನ ಸರ್ದಾರ, ಮಾತಿನ ಬೆಳಗಿನ ಮಾತುಗಾರ. ಹಾಗಾಗಿ ಸೋಬಾನೆ ರಾಮಯ್ಯ ಮೊದಲಿಗೆ ಒಂದು ದೇವ್ರದ ಮೇಲೆ ಅವ್ರಿಗೆ ಯಾವ್ದು ಇಷ್ಟವೋ ಆ ದೇವ್ರದ ಮೇಲೆ ಹಾಡ್ಬೋದು. ಅವ್ರ ಹಾಡಿನ ಮೂಲಕನೇ ಈ ದಿವಸದ ಕಾರ್ಯಕ್ರಮ ಆರಂಭಗೊಳ್ತದೆ. ಎಲ್ಲರಿಗೂ ನಮಸ್ಕಾರ. ನಾವು ಆಡ್ತಕ್ಕಂಥ ಹಾಡುಗಳು 1 2 ಅಲ್ಲ. ನೀವು ಯಾವ ದೇವ್ರ ಮೇಲೆ ಕೇಳಿದ್ರು ನಾವು ಆಡಬಲ್ಲ. ನೀವು ಯಾವ ಉತ್ತರ ದೇವಿ ಮೇಲೆ, ಸಂಗಾತಿ ಮೇಲೆ, ಈರೋಬಿ ಮೇಲೆ, ಬಳೆಸಟ್ಟಿ ಮೇಲೆ, ರಾಗಿ ಬೀಸೋ ಪದ, ಮಳ್ರಾಯಿನ ಪದ ಅಂತೂ ಇತಿ ಪದಗಳನ್ನು ಅಂದರೆ 1 ಗಂಟೆ 2 ಗಂಟೆ ಆಡಲ್ಲ ನಾವು ಆಡ್ತಕ್ಕಂಥ ಹಾಡು. ಅದು ಒಂದೊಂದು ಹಾಡು 3 ಗಂಟೆ 4 ಗಂಟೆ ಅಂತ ಹಾಡುಗಳು. ಅದನ್ನು ಎಲ್ಲ ನನ್ನ ತಲೆಗೆ ಹಚ್ಕೊಂಬಿಟ್ಟಿದ್ದೀನಿ. ಅಂದರೆ ನಾವು ತುಂಬ ಬಡವರು. ಅವತ್ತಿನ ಕಾಲದಲ್ಲಿ ನಮ್ಮ ಅಪ್ಪ ಸತ್ತಿದ್ದು ನಮಗೆ ಚೆನ್ನಾಗಿ ಜ್ಞಾಪನ ಇಲ್ಲ. ಅದೇ ಥರ ಇವಾಗ ನಾಗೇಗೌಡರು ಹೊಂಟೋದ್ರು, ತಿಮ್ಮಗೌಡರು ನಾಗೇಗೌಡ್ರ ಅಪ್ಪ ನಾನು ಅವನ್ ಮಾಡ್ತೀನಿ. ಅಂದರೆ ಅವತ್ತು ಸಂಕಟ ನನಗೆ ಅಷ್ಟು. ಯಾರು ಬೀಸ್ತಾರೋ ರಾಗಿ, ಅವ್ರ ಮನೆಗೆ ಹೋಗಿ ನಾನು ರಾಗಿ ಬೀಸ್ತಕ್ಕದ್ದು, ಅವ್ರ ಮನೆ ಭತ್ತ ಕೊಡ್ತಕ್ಕದ್ದು, ಅವರಲ್ಲಿ ಹಾಡು ಕಲಿತಕ್ಕದ್ದು. ನಾನು ಊರಲ್ಲಿ ಹೋಗಿ ನಾನು ಅವ್ರ ಹತ್ರ ಏನು ಕೆಲಸ ಕಲಿಬೇಕು, ಯಾರಾದರೂ ಒಂದು ರಂಗಾಲೆ ಬಿಟ್ರೆ ಅದನ್ನು ತಿರ್ಗಾ ನಾನು ಬಂದು ಮನೆ ಹತ್ರ ಬಿಡಲೇಬೇಕು ರಂಗಾಲೆನ. ಯಾರಾದರೂ ಒಂದು ನಾಟಿ ಮಾಡಬೇಕಾದ್ರೆ, ಒಂದು ಕಳೆ ಕೀಳ್ಬೇಕಾದ್ರೆ ಹೆಣ್ಮಕ್ಳನ್ನ 20 ಆಳು 30 ಆಳು ಕಟ್ಕೊಂಡು ಊರೂರ ಮೇಲೆ ಹೋಗಿ ನಾನು ಅವ್ರನ್ನೆಲ್ಲರಿಗೂ ಅವ್ರು ಕಲಿಸ್ಕೊಂಡು ನಾಟಿ ಹಾಕಿಸ್ಕೊಂಡು ಬೇಕಾದು ಇದನ್ನೆಲ್ಲ ಹಾಡುಗಳನ್ನೆಲ್ಲ ಆಡ್ಕೊಂಡು ರಾತ್ರಿ ಒಂದು ಕಣ್ಣಲ್ಲಿ ನಿದ್ದೆ ಒಂದು ಕಣ್ಣಲ್ಲಿ ಎಚ್ಚರಿಕೆ. ನಾನು ಆ ಥರ ಆಡ್ದವನು. ಈ ಅಮ್ಮ ರಾಗಿ ಬೀಸ್ಕೊಂಡು ಆಡಿದ್ರೆ ಅಯ್ಯೋ ಅವ್ರು ಚೆನ್ನಾಗಿ ಆಡ್ತಿದ್ರು, ನಾಳೆಗೆ ಅಲ್ಗೋಯ್ತೀನಿ ತಡಿ ಅಂತ ಅಂದ್ಬಿಟ್ಟು ಕೋಳಕ್ಕೆ ಹೋಗಿಲ್ಲ, ನಾಯಿ ಬಗಳಂಗಿಲ್ಲ, ಅಲ್ಗೋಗಿ ಹೇಳ್ಬೇಕು. ಅವರು ಏನೋ ಇಲ್ಲಾಸಿಂದ ಇಳ್ಳೇವಾಯ್ತು, ಕೋಳಿ ಕೊಡಲ್ಪ ಅಡ್ವಾನ್ಸ್ಗು ಅಂತ ಇಷ್ಟೊತ್ತಿನಲ್ಲಿ ಬಂದಿದ್ದೀಯಾ ಅಂತಾನು. ನಾನು ಸುಮ್ಮನೆ ನಿದ್ದು ಬರಲಿಲ್ಲ, ಬಂದೆ ಕಣ್ತಾಯಿ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳ್ಕೊಂಡು ಹೋಗಿ ಕೂತ್ಕೊಳ್ಳೋದು, ನಾನು ಬೀಸೋದು. ಯಮ್ಮ ಅಡ್ಡಿಲ್ಲಕ್ಕಮ್ಮನ ಮೇಲೆ ಹೇಳಮ್ಮ, ಉತ್ತರದೇವಿ ಮೇಲೆ ಹೇಳಮ್ಮ, ಅಂಥದ್ದು ಹೇಳಮ್ಮ, ಇಂಥದ್ದು ಹೇಳ. ನಮ್ಗೆ ಬೇಕಾದ ಪದಗಳು. ಒಂದು ಮಂಗಳ ಅಂತ ಐತೆ, ಅರ್ಧ ಹೊತ್ತಿನಲ್ಲಿ ನಾಯಿ ಬೊಗಳ್ಬಿಟ್ಟ ಬೆಳಕರ್ದಾಗ್ಬಿಟ್ಟದೆ, ತಡಿ ಹೋಯ್ಬಿಡನಲ್ಲಿ ಅವ ಅಮ್ಮ ರಾಗಿ ಬೀಸೋ ಹೊತ್ತಿಗೆ ಹೊಂಟಾಗಣ ಅಂತ ಅಂದ್ಬಿಟ್ಟು ಅಲ್ಲಿಗೆ 6 ಕಿಲೋಮೀಟ್ರ್ ನಮ್ಮೂರ್ಗೂ ಅವ್ರಿಗೂ ನಡ್ಕೊಂಡೇ ಹೊಂಟದೆ. ರಾತ್ರಿ ಹೊತ್ತು ಕಲ್ಲು ನೀರು ಕರ್ಗೋ ಹೊತ್ತು ಅಲ್ಲಿಗೆ ಹೋಗ್ಬಿಟ್ಟು ಬೋರಮ್ಮ ಅಂತ ಅಂದೆ. ಅಯ್ಯೋ ನಿನ್ನ ಮನೆಕಾಯಾಗ ಇಷ್ಟೊತ್ತಿನಲ್ಲಿ ಬಂದಿದ್ದೀಯಲ್ಲ ರಾಮ, ಯಾತ್ರಲ್ಲಿ ಬಂದು? ಅಯ್ಯಮ್ಮ ನೀನು ಪಾರಿಜಾತಕ ಪದ ಹೇಳ್ತಿತ್ತಲ್ಲ, ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ಲ, ನಾನು ಆ ಪದ ಕಲೀಲೇಬೇಕು ಹೇಳು ಅಂತ ಅಂದ್ಬಿಟ್ಟು ಹೇಳಿಸ್ಕೊಂಡು ಹಾಗೆ ಇವತ್ತು ನಾನು ಕಲ್ತಿದ್ದು ಹಾಡುಗಳನ್ನ ಊರಲ್ಲಿ ಹೋಗಿ ಕಲಿತೆ. ಇವತ್ತು ಆ ಹಾಡುಗಳನ್ನ ನಾನು ಹೇಳ್ತಕ್ಕಂಥ ಹಾಡು ಯಾರೂ ಸರಿಯಾಗಿ ಹೇಳಿದರೆ ಅಯ್ಯೋ ಅಷ್ಟೊಂಥರ ಹಾಡು ನಾವು ಕಲಿಯೋಕ್ಕಾಗಲ್ಲಪ್ಪ, ಆ ಹಾಡೆಲ್ಲ ನಾವು ಕಲಿಯೋಕ್ಕಾಗಲ್ಲ ಹಂಗೆ ಅಂತಾರೆ. ಒಂದು ಗದ್ದೆ ಬೈಲಿಗೆ ಹೋಗ್ಬಿಟ್ರೆ ಒಂದು ಹಾಡು ಎತ್ಕೊಂಡ್ರೆ ಇನ್ನು ಬರೋವರೆಗೂ ಆ ಹಾಡು ಮುಗಿಯೋಕ್ಕಿಲ್ಲ. ಅಂಥ ಹಾಡುಗಳನ್ನ ನಾನು ಆಡ್ತಿದ್ದೆ. ಒಂದು ಮಳ್ರಾಯಿನ ಮೇಲೆ ಹೇಳಿ ಇವತ್ತೊಂದು ಪದ, ನಾಳಿಗೊಂದು ಪದ, ನಾಡ್ದೊಂದು ಪದ. ಈ ಮದುವೆ ಶಾಸ್ತ್ರದಂತೂ ಶಾಸ್ತ್ರ ನೀರು ತರುವಾಗ ಹೋಗಿ ನಿಂತ್ಕೊಂಡ್ರೆ ಇನ್ನು ನಾಳೆ ಹೆಣ್ಣು ಗಂಡು ಕಳಿಸ್ಬಿಟ್ಟೆ ನನ್ನ ಮನೆಗೆ ಬರ್ತಿದ್ದು. ಅಷ್ಟೊತ್ತರೆಗೂ ನನ್ನ ಮನೆಗೆ ಬರೋಕ್ಕಿಲ್ಲ. ಅಲ್ಲಿ 4 ಜನ ಇದ್ದರು ಪದಿನವರು ನಮ್ಮೂರಲ್ಲಿ. ಕಾರ್ಲಮ್ಮ, ತಿಮ್ಮಮ್ಮ, ಕಾಡಮ್ಮ, ಬೋರಮ್ಮ, ಇವ್ರು 4 ಜನನೂ ಶೋಭಾನಕ್ಕೆ ನಿಂತ್ಕೊಂಡ್ಬಿಟ್ರೆ ಅವ್ರ ಜೊತೆ ನಾನು ಹೋಗಿ ಅವ್ರ ಹಣ್ಣುಕಾಯಿ ಕೊಟ್ಟಿದ್ದ ಈಸ್ಕೊಂಡೋಗಿ ನಮ್ಮ ಅಲ್ಲಿ ಮಡಿಬಿಟ್ಟು ಬರೋದು. ಅವ ಅಮ್ಮ ಏನು ಮಾಡಿಬಿಟ್ಲು, ಒಂದು ದಿವಸ ಒಂದು ಬಾಳೆಹಣ್ಣು ಮುರ್ಕೊಂಡು ತಿನ್ಕೊಂಬಿಟ್ಟಿದ್ದೆ ನಾನು. ಆವಾಗ ಏನೋ ಒಂದು ಬಾಳೆಹಣ್ಣು ಮುರ್ಕೊಂಬಿಟ್ಟಿದ್ಯಾ ಅಂತ ಅಂದ್ಬಿಟ್ಟು ಪೈಡ್ ಅಂತ ಕೆಪ್ಪಾಳ್ಕೊಂಡ್ಬಿಟ್ಲು. ಆಹಾ ನೋಡು, ಹಿರಿಯರು ಹೊಡೆದ್ರು ಹೊಡಿಲಿ, ನಾನು ಅವ್ರ ಅಮ್ಮರ ಹತ್ರ ಪದ ಕಲಿಬೇಕು. ಹಿರಿಯರ ಬೈದು ಇರ್ಬುನು ಕಾಲಾಗೋದ್ದು, ಇರ್ಬೋಗಿ ಶಿವನಮ್ಮ ಅರಿವಕ್ಕಿ ನಾವು ಮಾಡಿದ ಪಾಪ ಅರಿಯಲ್ವಂತೆ. ಹಿರಿಯರ ಎತ್ತೋರಬೋದು ಎತ್ತ ಕಾಲಾಗೋದ್ದು.
ಎತ್ತೋಗಿ ಶಿವನ ಮರಿಬಿದ್ದ ಪಾಪ ನಾವೆಲ್ಲೋದ್ರೂ ನಮ್ಮ ಪಾಪ ಕಳೆಯೋಕ್ಕಾಗಲ್ವಂತೆ ಎತ್ತು ಕಾಲಗೊದ್ದು ಎತ್ತೋರ್ನ ನಾವು ಬೈದ್ರೆ ಅದನ್ನ ನಾವು ಮನಸ್ಸಿನಲ್ಲಿ ಮಡಿಕೊಂಡು ಇದು ಮಾಡೋಕ್ಕೆ ಇಲ್ಲಿವರೆಗೂ ನಾನು ಹೆಂಗ ಸಾಗಿಸ್ಕೊಂಡ್ಬಂದೆ. ಅಂದರೆ ಇವಾಗ ಏನು ಯೋಚನೆ ನನಗೆ ಅಂತಂದರೆ ನಾವು ಆಡ್ತಕ್ಕಂಥ ಹಾಡು, ನಾನು ಆಗ ಹೇಳ್ತಕ್ಕಂಥ ಕತೆ ನೂರಾರು ಒಗಟು, ಒಂದು ಒಗಟುಗಳ 300 ಒಗಟನ್ನು ಬರ್ಸ್ಕೊಂಬಂದು ಮನೆಗೆ ತಾನೇ ಕೊಟ್ಬಿಟ್ಟು ಹೋದೆ. ಯಪ್ಪ ಇನ್ನೂ ಬೇಕಾದಷ್ಟು ಒಗಟವೆ, ಇನ್ನೂ ಬೇಕಾದಷ್ಟು ಕತೆಗಳಿವೆ, ಇದನ್ನು ಹೆಂಗೆ ಮಾಡ್ತೀರಾ ನೀವು? ಏನಾದರೂ ಮಾಡಿ ತಿಮ್ಮೇಗೌಡರು ನೀವೆಲ್ಲ ಸೇರ್ಕೊಂಡು ಇದನ್ನೆಲ್ಲನೂ ಭರ್ತಿ ಮಾಡಿಸಿ ನಿಮ್ಮ ಭಂಡಾರದಲ್ಲಿ ಇಡ್ರಪ್ಪ, ನಾನು ಉಂತ್ಕೊಂಡ್ಬಿಟ್ರೆ ಇದಾರ ಸಾಧಿತ್ವಾಗಿರಲಿ ಅಂತ ಅಂದ್ಬಿಟ್ಟು ಅವತ್ತು ನಮ್ಮ ಕುರುಬಸವರಾಜರಿಗೆ ಹೇಳ್ಬಿಟ್ಟು ನೀವು ಓದೆ. ಅದೊಂದಾಯಿತು. ನಾನು ಪದ ಕಲಿಬೇಕಾದ್ರೆ ಪದ ಆಡ್ತಿದ್ದೆ, ಅದನ್ನು ಕೇಳ್ಕೊಂಡು ಸರ್ನೇನ ಬೆಟ್ಟದ ಬೇಲ್ಕೆರೆ ಕೆಂಪಮ್ಮ ಇವರು ಒಂದು ಟಿವಿಲಿ ಇವರು ನಾಗೇಗೌಡರು ಓನಂ ಶಿವರಾಮಯ್ಯರು ಬಂದು ರೂಮ್ ಮಾಡ್ಕೊಂಡು ಅಲ್ಲಿ ಅವ್ರ ಕೈ ಪದ ಆಡಿಸ್ತಿದ್ರು. ಬೇಕು ಅಂತ ನಾನು ಹೋಗೋದಕ್ಕೆ ಎಲ್ಲ ಆಡ್ಬಿಟ್ಟು ಮಲಿಕಳ ಸಮಯ ಅಷ್ಟೊತ್ತಿಗೆ ಹೋಗೋದಕ್ಕೆ ಅವ್ರ ಕಾರ್ಯಕ್ರಮ ಮುಗ್ದಾಗಿತ್ತು. ಇದ್ಬಿಟ್ಟು ಅವರು ನಾನೇನು ಮಾತಾಡ್ತಿಲ್ಲ, ಹೊಂಚ್ಕೊಂಡೆ. ಬರುವಾಗ ನಮ್ಮ ಮನೆ ಹತ್ರಕ್ಕೆ ಬರೋ ಹೊತ್ತಿಗೆ ನಾನು ಗದ್ದೆ ಬೈಲಿಗೆ ಹೋಗಿದ್ದೆ. ಗದ್ದೆ ಬೈಲಲ್ಲಿ ನಾಟಿ ಆಗ್ತಿದ್ದಾಗ ಆವಾಗ ಅಡ್ರೆಸ್ ಹೇಳಿ ಅವ್ರು ಕಳಿಸ್ಕೊಟ್ಟಿದ್ರು ಬೆಟ್ಟದ ಬೇಲ್ಕೆರೆ ಕೆಂಪಮ್ಮರು. ಆವಾಗ ನಾನು ಬಂದು ಕುಂತಿದ್ದೆ. ನಮ್ಮ ಅಜ್ಜಿ ಒಳಗಡೆ ಏನಂತೂ ಅಗ್ಲ ನೋಡಿ ಜಗಲಿ ಕಲ್ ನೋಡು ಅಮ್ಮಿ ಮಾತ್ಕೊಂಡು ಅಲ್ಲೇ ಕೂತ್ಕೊಂಡ್ರು, ಹೋಗಪ್ಪ ಮಾತಾಡ್ಸು ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿಗೆ ಒಂದು ಗಾದಿ ಹೇಳ್ತು. ಆವಾಗ ನಾನಂದೆ ಅಯ್ಯೋ ಅಂತ ಅಂದ್ಬಿಟ್ಟು ನಗಾಡ್ಕೊಂಡು, ಏನಪ್ಪ ನಿಮ್ಮ ಅಜ್ಜಿ ಹೇಳ್ತಲ್ಲ ಅಂತ ಅಂದ್ಬಿಟ್ಟು ನಾಗೇಗೌಡರು ಕೇಳಿದ್ರು. ಏನಿಲ್ಲ ತಾತ, ನನ್ಗೆ ಅವಾಗ ಎಷ್ಟು ಇದಿಲ್ಲ ಕಣಪ್ಪ, ಇನ್ನೂ ಹುಡುಗ ಅವಾಗ. ಏನಿಲ್ಲ ತಾತ, ಆಯ್ತಾಯ್ತು ಬಾ ಅಂತ ಅಂದ್ಬಿಟ್ಟು ಗೌಡ್ರ ಥರ ನನ್ನ ಮಗಳಿಗೆ ಕರ್ದಿ ಕುಂಡಿಸ್ಕೊಂಡು ಅದೇನು ಹೇಳಿದ್ದೇಳು ಅಂತಂದ್ರು. ಮತ್ತು ಬಗ್ಲ ನೋಡು ಜಗಲಿ ಕಲ್ ನೋಡು ಅಮ್ಮಿ ಮಾತ್ಕೊಂಡು ಅಲ್ಲೇ ಕೂತ್ಕೊಂಡ್ರು, ಹೋಗಪ್ಪ ಮಾತಾಡ್ಸು ಅಂತ ನಮ್ಮ ಅಜ್ಜಿ ಹೇಳ್ತಾರೆ. ಅಜ್ಜಿ ಏನಾಗಬೇಕು, ನಮ್ಮ ತಾಯಿಯರ ತಾಯಿ. ಆ ತಾಯಿ ಹಂಗಾರೆ ಎಲ್ಲ ಹಾಡೆಲ್ಲ ಹೇಳ್ತಾರೆ. ಹಾಡು ಹೇಳಲ್ಲ, ಮಾತ್ಕೊಂದು ಗಾದಿ, ಮಾತ್ಕೊಂದು ಗಂತ, ಇಷ್ಟೆಲ್ಲನೂ ಆಡ್ತಾರೆ ಅವರು. ಬೇಕಾದಷ್ಟು ಒಗಟು ಹೇಳ್ತಾರೆ, ಇವೆಲ್ಲ ಹೇಳ್ತಾರೆ ಅಂತಂದು ನೀನು ಕಲ್ತಿದ್ಯಾ? ಅಯ್ಯೋ ನಾನೆಲ್ಲ ಸ್ವಲ್ಪ ಒಂದು ಚೂರು ಅವನ್ನೆಲ್ಲ ಕಲ್ತ್ಕೊಂಡಿದ್ರೆ ನಾನು ಕತೆ ಮುಂದ್ಕೊಂಡೈತದೆ ಅಂತ ಅಂದ್ಬಿಟ್ಟು ನಾನಂದೆ. ಹೌದಾ, ಹಂಗಿದ್ಮೇಲೆ ಯಾವ್ಯಾವ ಹಾಡು ಆಡ್ತೀಯ ಅಂತಂದರು. ನಾನು ಆಡೋದನ್ನ ನನಗೆ ಅವಾಗ ಒಂಥರ ಆತರದಲ್ಲಿ ಉತ್ತರದೇವಿ ಮೇಲೆ ಹೇಳ್ತೀನಿ, ಸಂಗಾತಿ ಮೇಲೆ ಹೇಳ್ತೀನಿ, ಈರೋಬೆ ಮೇಲೆ ಹೇಳ್ತೀನಿ, ನಂಜುಂಡೇಶ್ವರನ ಮೇಲೆ ಹೇಳ್ತೀನಿ, ಚಲುವೈನ ಮೇಲೆ ಹೇಳ್ತೀನಿ, ಭೈರವನ ಮೇಲೆ ಹೇಳ್ತೀನಿ, ತಿಮ್ಮಪ್ಪನ ಮೇಲೆ ಹೇಳ್ತೀನಿ, ಹನುಮಂತರಾಯನ ಮೇಲೆ ಹೇಳ್ತೀನಿ, ರಂಗಸ್ವಾಮಿ ಮೇಲೆ ಹೇಳ್ತೀನಿ, ಅಟ್ಟಿಲಕ್ಕಮ್ಮನ ಮೇಲೆ ಹೇಳ್ತೀನಿ, ಸಿದ್ಧಲಿಂಗೇಶ್ವರನ ಮೇಲೆ ಹೇಳ್ತೀನಿ, ಇಷ್ಟೆಲ್ಲ ಹೇಳ್ತೀನಿ. ಮದುವೆ ಶಾಸ್ತ್ರ ಪೂರ್ತಿ ಹೇಳ್ತೀನಿ. ಹೆಣ್ಮಕ್ಳು ಇವು ಹಳೇ ಕನ್ನಡದ ಹಾಡುಗಳೆಲ್ಲ ಆಡ್ತೀನಿ ಅಂತ ಅಂದ್ಬಿಟ್ಟು ನಾನು ಹೇಳೋಕ್ಕೆ ಆಗಲಿಲ್ಲ. ಹಂಗೆ ಅಬ್ಬಬ್ಬ ಅಷ್ಟೆಲ್ಲ ನೋಡ್ತೀಯ, ಹಂಗಿದ್ಮೇಲೆ ಒಂದು ಇದು ನಂಜುಂಡೇಶ್ವರನ ಮೇಲೆ ಹಾಡು ಅಂತಂದರು. ಆವಾಗ ಆರು ಮುನಿಯ ತೇರು ಮೂರು ಮುನಿಯ ತೇರು ಗೊಂಬೆ ತೆರಿನ ದಳವಾಯಿ ತಂದನ್ನೆ ತಾನ ಗೊಂಬೆ ತೆರಿನ ದಳವಾಯಿ ನಂಜಯ್ಯ ಸದ್ದು ಮೈಸೂರಿಗೆ ಬರಬೇಕೋ ತಂದನ್ನೆ ತಾನ ಸದ್ದು ಮೈಸೂರಿಗೆ ಬರಬೇಕಂತ ಹೇಳಿ ಚಾಮೈಕ ಜಗುವ ಬಾರುದೌಳಿ ತಂದನ್ನೆ ತಾನ ಚಾಮ ಬಂದಾಗ ಜುಗುವ ಹಿಂದೆ ಓದಿಕೊಂಡು ಇಂದಲ್ಲ ನಾಳೆ ಬರುತ್ತೀನಿ ತಂದನ್ನೆ ತಾನ ಎಂದಲ್ಲ ನಾಳೆ ಬರುತ್ತೇನಂತ ಹೇಳಿ ಎಂದು ಕೂತುರುವ ಬಾರುದೌನೇ ತಂದನ್ನೆ ತಾನ ಸಾಕಪ್ಪ ಅಂತಂದ್ರು. ಹೌದಾ, ಆಡ್ತೀಯ. ಆಮೇಲೆ ಶೋಭಾನದ್ದು ಒಂದು ಹಾಡು ಆಡ್ಬೇಕಲ್ಲ ಅಂತಂದ್ರು. ಸ್ವಾಮಿ ಯಾವ್ದಾರ ಕೇಳಿ ಹೇಳ್ತೀನಿ, ಯಾವ ಶಾಸ್ತ್ರದಾರ ಕೇಳಿ ಹೇಳ್ತೀನಿ ಅದು. ಒಂದು ಭೂವಣ್ಣ ಪದ ಹೇಳಪ್ಪ ಅಂತಂದ್ರು. ಆವಾಗ ಎರಡೆರಡೆ ನೋಡಿ ಕೇಳ್ಕೊಳಕ್ಕೆ ದನಿ ಕೇಳ್ಕೊಳಕ್ಕೆ ಆ ಮಟ್ಟು ಯಾವ ಮಟ್ಟಲ್ಲಿ ಆಡ್ತಾರೆ ಅಂತ ಅಂದ್ಬಿಟ್ಟು ಕೇಳಿದ್ರು. ಇನ್ನೊಂದು ನಾಗೇಗೌಡರ ಸಂಭವ, ಯಾವ ಊರ್ನವರು ಯಾವ ದೇಶದವರು ಅವ್ರನ್ನ ಮಡಿಕೆ ಒಳಗೆ ಹಾಕಿ ಮುಚ್ಚಿ ಇಟ್ಬಿಟ್ರು ಇಂಥ ಊರ್ನವ್ರು ಇಂಥ ಹಾಡೇ ಆಡ್ತಾರೆ, ಇಂಥ ಊರ್ನವ್ರು ಇಂಥ ಮಾತನ್ನೇ ಆಡ್ತಾರೆ, ಇಂಥ ಊರ್ನವ್ರು ಇಂಥ ಪದನೇ ಹೇಳ್ತಾರೆ ಅಂತ ಅಂದ್ಬಿಟ್ಟು ಅವರು ಅಲ್ಲೇ ಬೇಕಾರೆ ಅವರು ಜ್ಞಾನ ಮಾಡೋರು. ಆಮೇಲೆ ಒಂದು ಹಾಡನ್ನ ಆಡಿದೆ. ಅವಾಗ ಕುಮಾರ ಪಾರ್ಕಲ್ಲಿ ಅಲ್ಲೇ ಆಫೀಸು, ಅಲ್ಲೇ ಎಲ್ಲ ಟೆಸ್ಟಿಂಗು ಎಲ್ಲ ಅಲ್ಲೇ ನಡೀತಿದ್ದು. ಆಮೇಲೆ ಒಂದು ಮೊದ್ಲಿನ ಶಾಸ್ತ್ರ ಮಾಡೋ ಹಾಡಲ್ಲಿ ಸಂಧಿ ಮನೆಯೋನೆ ಗೊಂಬೆ ಹೆಚ್ಚಿಡೋದೋನೆ ಕಂದನು ಕಾಲೋಗ್ರ ತೆಗಿಯೋ ಕೆರ್ಸಲಿಗರಣ್ಣ ನೀನು ಮೀಸೆಯ ಊರ್ಗ ನಿಲ್ಸಯ್ಯ ಅಂತ ಅಂದೆ. ಹೌದು ನಿಲ್ಸಪ್ಪ ಅಲ್ಲಿ ಅಂತಂದ್ರು. ನಿಲ್ಲಿಸ್ಬಿಟ್ಟು ಸಂಧಿ ಮನೆಯೋನೆ ಗೊಂಬೆ ಹೆಚ್ಚಿಡೋದೋನೆ ಅಂದರೆ ಅದಕ್ಕೆ ಅರ್ಥ ಏನಪ್ಪ?
ಅಂತಂದ್ರು. ಸ್ವಾಮಿ ಸಂಧಿ ಮನೆಯವನೇ ಗೊಂಬೆ ಹಚ್ಚಿಡ್ದವನಿ ಅಂತಂದ್ರೆ ಹಚ್ಚಡ ಅಂತಂದ್ರೆ ಬಟ್ಟೆ, ಗೊಂಬೆ ಹಚ್ಚಡ ಅಂತಂದ್ರೆ ಅಂತಂದು ಮೂಲೆ ಮನೆಯವನೇ ಗೋಡೆ ಹಚ್ಚಿಡ್ದವನಿ. ಅದೇನು ಅರ್ಥ? ಅದು ಮೂಲೆ ಮನೆಯವನೇ ಅಂತಂದ್ರೆ ಮೂಲೆ ಮನೆ ಮನ್ಸ, ಗೋಡೆ ಹಚ್ಚಿಡೋದನು ಅಂದ್ರೆ ಗೋಡೆ ಬಣ್ಣ ಬಟ್ಟೆ ಅಂತಂದು. ಆಮೇಲೆ ಬಂದ್ಬಿಟ್ಟು ಅವರು ಓನಂ ಶಿವರಾಮಯ್ಯ ಅಂತ ಇದ್ರು, ಅವ್ರಿಗೆ ಹೇಳಿದ್ರು, ನೋಡಪ್ಪ ಸೋಬಾನಿ ರಾಮಯ್ಯ ಅಲ್ಲ, ಇದು ಸೋಬಾನಿ ಸೊಬಗಿನ ರಾಮಯ್ಯ ಅಂತ ಅಂದ್ಬಿಟ್ಟು ಪರಿಚಯದ ಬಗ್ಗೆ ಒಂದು ಪುಸ್ತಕ ಮಾಡಿಸಿದ್ರು ನನಗೆ. ಆ ಥರ ಹೇಳಿ ಆಮೇಲೆ ಯಾವ ಕತೆ ಹೇಳ್ತೀನಿ, ಯಾವ ಇದು ಹೇಳ್ತೀನಿ, ಅದು ಹೇಳೋಕ್ಕೆ ಅಂದರೆ ಒಂದು ದಿವಸದ 2 ದಿವಸದ ಆಡಲ್ಲ, 1 ತಿಂಗಳು ಕುಂಡ್ರಿಸ್ಬಿಟ್ಟು ನನ್ನ ಮ್ಯಾಕ್ ಎಬ್ಬಿಸ್ತಲೇ ಇಲ್ಲೇ ಕುಂಡ್ರಿಸ್ಬಿಟ್ರು ನಾನು ಹೇಳಿದ್ದಂತೂ ಹೇಳಲ್ಲ. ಒಂದು ಮಾತುಗೊಂದು ಗಾದೆ, ಮಾತುಗೊಂದು ಗಂತ, ಒಗಟುಗಳು ಎಷ್ಟು ನೂರಾರು, ಯಾವುದು ಹೇಳೋಣ ಯಾವುದು ಬಿಡೋಣ ಅಂದರೆ ಈ ಕಾಲದಲ್ಲಿ ಮರಿ ಬಿಡು ಅಂದರೆ ಕರ ಬಿಡ್ತಾರೆ, ಕರ ಬಿಡು ಅಂದರೆ ಮರಿ ಬಿಡ್ತಾರೆ. ಇವಾಗ ಹಾಡು ಹೇಳಿ ಅಂತಂದರೆ ಶೋಭನೆ ಹೇಳ್ತೀವಿ, ನಾವು ಶೋಭನೆ ಹೇಳ್ತೀವಿ, ಅಕ್ನಾರ ಅಲ್ಲಕ್ಕ ಭೂತಾಡ್ ಬಲ್ಲಕ್ಕ ಕ್ಯಾತಾರದಿಂದ ಬರಕ್ಕೆ ಅಂದಕ್ಕ ಅಂತ ಅಂದ್ಬಿಟ್ಟು ಶೋಭನೆ ಹೇಳೋದಲ್ಲಪ್ಪ, ಅವರು ಶೋಭನೆ ಹೇಳ್ತಾರೆ. ಶೋಭನೆ ಹೇಳಿದ್ಕೆ ಅದು ಇಂಥ ಶಾಸ್ತ್ರದ ಹಾಡು ಆಡ್ತೀನಿ, ಇಂಥ ಪದ ಆಡ್ತೀನಿ, ಇಂಥ ಪಲ್ವಿ ಆಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿ ಹೇಳೋರು, ಅಲ್ಲಿ ಹೇಳ್ಬಿಟ್ಟು ಅವು ಈಗಿನ ಕಾಲದವ್ರಿಗೆ ಏನೂ ಅರ್ಥವಾಗಲ್ಲ. ಅದನ್ನು ನಾವೇ ಅವ್ರಿಗೆ ಅರ್ಥ ಮಾಡಿಕೊಡ್ಬೇಕು. ಇಂಥ ಹಾಡು, ಇಂಥ ಶಾಸ್ತ್ರದ ಹಾಡು, ಇಂಥ ಪಲ್ವಿಲಿ ಆಡಬೇಕು, ಇಂಥ ಇದ್ರಲ್ಲಿ ಆಡಬೇಕು ಅಂತ ಅಂದ್ಬಿಟ್ಟು ಅವರಿಗೆ ನಾವು ಗುಡಿಸಿ ಹೇಳ್ಬೇಕು ಅಂತ ಇವಾಗಿನ ಹುಡುಗರು, ಈ ಹುಡುಗಿಯರು ಅವರು ಕಲಿಯಕ್ಕೆ. ಆಮೇಲೆ ಅದೊಂದಾಯ್ತು. ಅದನ್ನ ಹಾಡುಗಳನ್ನ ಇವಾಗ ಅದನ್ನ ನಾವು ಇವಾಗಿನ ಕಾಲದಲ್ಲಿ ಏನಂತಾರೆ, ಕ್ಯಾಸಕ್ಕಿ ಕೆಚಡಿ ಮೂಲಂಗಿ ಪಚ್ಚಡಿ ಬಚ್ಚಲಿಗೋಗಿ ಬಾಯ್ ಬಡ್ಕಂಡಿ ಅಂತ ಅನ್ನಂಗೆ ನಾವೊಂದು ಹೇಳಿರಿ ಅವರೇ ಒಂದು ಹೇಳ್ತಾರೆ, ಅವರೊಂದು ಹೇಳಿರಿ ಇವರೇ ಒಂದು ಹೇಳ್ತಾರೆ. ಅದನ್ನ ಒಡಿಸಿ ಕೇಳೋರು ಇಲ್ಲ, ಅವರು ಒಡಿಸಿ ಹೇಳಂಗೂ ಇಲ್ಲ. ಹೇಳೋರು ಆಡೋರು ಹೇಳ್ಬೇಕು, ನಾವು ಇಂತಿ ಹಾಡೇ ಆಡ್ತೀವಿ. ಇವಾಗ್ಲವರು ಏನು ಮಾಡ್ತಾರೆ ಅಂತ ಅಂದರೆ ಗಂಧ ಇಕ್ಕಂಡು ಗಮಕ್ ಮಾಡ್ಕೊಂಡು ಗಂಡನ ಬುಟ್ಟ ಅಳಿವಳೆಯ ಅಂಗಿ ಇಕ್ಕಂಡು ಚುಂಗ್ ಮಾಡ್ಕೊಂಡು ಎಂಡ್ರ ಬುಟ್ಟ ನೀವನೇ ಅಂತ ಅಂದ್ಬಿಟ್ಟು ಯಾವ್ದು ಬೇಕು ಅಡ ಇಕ್ಲಿಲ್ಲ ಕಡ ತರಲಿಲ್ಲ ಇಕ್ಕಂಡು ಜಡಾಸ್ಲ ಬಡ್ಡಿ ಅಂತ ಅಂದ್ಬಿಟ್ಟು ಯಾವುದೋ ಒಂದು ಜಡಾಸದಲ್ಲ, ಅದನ್ನ ಶಾಸ್ತ್ರೋತ್ಸವವಾಗಿ ಇವಾಗ ದಾರೆ ಉಯ್ಯ ಪದ ಆಡ್ತೀನ, ದಾರೆ ಉಯ್ಯದ ಆಡ್ತೀನಿ, ಈ ಥರ ಈ ಮೂಲ ದನಿ ಒಳಗೆ ಆಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ಬೇಕು. ಕಂಕಣ ಕಟ್ಟೋದು ಆಡ್ತೀವ, ಕಂಕಣ ಕಟ್ಟೋದೇ ಆಡಬೇಕು. ಅದನ್ನ ಯಾವುದೋ ಎಲ್ಲೋ ಹೋಗಿ ಎಲ್ಲೋ ಆಡೋದು, ಅದು ಒಂದು ಶೋಭನನೆಯ ಹೋಗ್ಲಿ, ಅದು ಆಡ್ತಾರೆ. ಅದನ್ನು ಆಡಿದ್ಕೆ ಈ ದೇವ್ರ ಮ್ಯಾಗ ತಗೊಂಬಂದು ಈ ಶೋಭನದಳಿಕೆ 2 ಸೇರ್ಸ್ಕೊತಾರೆ. ಈ ಶೋಭಾನಿ ಪದ ತಗೊಂಡಾಗ ದೇವ್ರ ಮೇಲೆ 2 ಸೇರ್ಸ್ಕೊತಾರೆ. ಎಲ್ಲನೂ ಸೇರಿಸ್ಬಿಟ್ಟು ನಾನು ಶೋಭನ ಆಡ್ದೆ ಕೇಳೆ ಕೆಂಪಕ್ಕಾಗ್ಬೋದೆ ಸಂಪತ್ತ ಅಂತ ಅಂದ್ಬಿಟ್ಟು ಹೇಳ್ಬಿಡ್ತಾರೆ. ಅದು ನಮ್ಮೂರಿನಲ್ಲಿ ಕೆಲವ್ರು ಅವರೇ, ನಾನು ಹೋಯ್ತು ಅಂದರೆ ಮದುವೆ ಇಟ್ಟಿರಿ ಚಪ್ಪರದಟ್ಟಿಗೆ ಹೋಗ್ಬಿಟ್ರೆ ಯವ್ವ ರಾಮ್ ಬಂದ್ಬಿಟ್ಟ ಕಣೆ ಶೋಭಾನ್ ರಾಮ, ಸುಮ್ಮನೆ ಏನಾರು ಅನ್ಕತಾನೆ ಅಂತ ಅಂದ್ಬಿಟ್ಟು ಯಾಕ್ರವ್ವ ಹೇಳಿ, ಅದು ಒಂದು ತಪ್ಪಾದರೆ ಇನ್ನೊಂದು ಯಾರಾಯ್ತದೆ. ಶೋಭಾ ಸಬ್ಜೆಕ್ಟೆ ಹತ್ತೇಳು ಹುಚ್ಚಬಟ್ಟೆ ನೀನು ಹೇಳೋದಲ್ಲ ಪುಕ್ಸಟೆ ಅಂತ ಬಂದಿದ್ದೀರಾ ಹೇಳ್ರಿ ಅಂತ ಅಂದ್ಬಿಟ್ಟು ಅವಾಗ ಅವ್ರಿಗೆ ಈ ಥರ ಹೇಳಿ ಈ ಥರ ಬಿಡಿ. ಮದುವೆಗಳಲ್ಲಿ ಬೇಕಾದಷ್ಟು ಶಾಸ್ತ್ರಕ್ಕೆ ಹೋಯ್ತೀನಿ, ಮದುವೆ ಮಾಡಕ್ಕೆ ಹೋಯ್ತೀನಿ ನಾನು. ಶಾಸ್ತ್ರಕ್ಕೆ ನೋಡು, ಶಾಸ್ತ್ರ ಸುಳ್ಳಾದರೂ ಸೂತ್ರ ನ್ಯಾರವಾಗಿರ್ಬೇಕಂತೆ. ಸೂತ್ರ ನ್ಯಾರವಾಗಿದ್ದ ತಕ್ಕನಾಗಿ ಪದನುವೆ. ಇವಾಗ ಅರ್ನೇ ಪೂಜೆ ಪದ ತಗೊಂಡಾಗ ಇನ್ನಂತ ಕೇಳಿದರೆ ಅದು ಸರಿಯಾಗಲ್ಲ. ಇವಾಗ ಅರ್ನೇ ಮಗಿಯೋದೇ ಆಗಬೇಕು. ಅರ್ನೇ ಮಗಿಯಕ್ಕೆ ಹೋಯ್ತೀವಿ, ಅದು ಯಾವುದೋ ಒಂದು ಪದ ಹೇಳ್ಬಿಟ್ರೆ ಅದು ಅರ್ಥವಾಗಲ್ಲ, ಒಂಥರ ಕಲಸಿ ಮೆಣಸಿಕ್ತಂಗೆ ಆಗ್ತದೆ. ರಾಜ ಕುಣಗಾಲ ಗಾಜಿ ನೇರಿಯ ಮೇಲೆ ಜಾಣೆ ರೈವೇರು ವಾಲಾಡಿ, ಜಾಣೆ ರೈವೇರು ವಾಲಾಡಿ ಮಗದ ನೀರು ತುಂಬಿ ಕೊಡುವ ತಿಳಿ ನೀರ ಅಂತಂದರೆ ಅದು ಅರ್ನಿಗೆ ಮಗಿಯೋಕ್ಕೂ ಸರಿ ಆಯ್ತದೆ, ಅಲ್ಲಿ ಅರ್ಥನೂ ಸರಿ ಆಯ್ತದೆ. ಇವಾಗ ತಗೊಂಡೋಗ್ಬಿಟ್ಟು ಇದು ಯಾವುದೋ ಒಂದು ಶಾಸ್ತ್ರದ ಹಾಡಿಗೆ ಯಾವುದೋ ಒಂದಲ್ಲ. ಇವಾಗ ಮೈನೆರಿಯೋ ಪದ, ಮೈನೆರಿಯೋ ಪದಿಗೆ ನಮ್ಮೂರಲ್ಲ ಒಬ್ಳು ಚಿಕ್ಕಮ್ಮ ಅಂತಾಳೆ, ಶೋಭಾ ನಂಬೋದೆ ಶಿವನಿಗೆ ನಿಂಗಿ ಎಲ್ಲಾಡ್ಕೆ ಕೊಡ್ಲೇ ಇಲ್ವಲ್ಲೇ, ನಾರಾಯಣ ಬಲ್ಲ ಶಿವ ಬಲ್ಲ, ಎಲ್ಲಾಡ್ಕೆ ಇಸ್ಕೊಳ್ಗಿ ನಾನು ಹೋಯ್ತೀನಿ ನಂಗೆ ಗಂಡು ಬೈತಾನೆ ಅಂತ. ಅದಲ್ಲ, ಹತ್ತೇಳಕ್ಕೆ ಮುತ್ತೇಳು ಅಂತ ಅಂದ್ಬಿಟ್ಟು ಮೈ ನೆರೆಯೋ ಪದನ, ಮೈ ನೆರೆಯೋ ಪದನೇ ಹೇಳ್ಬೇಕು. ಯಾವಾಗ ಮೈ ನೆರದೆ ಮೇಘಾಲಿಗರು ಸಾಣ, ಯಾವಾಗ ಮೈ ನೆರದೆ ಸುರನಾರಿ, ಯಾವಾಗ ಮೈ ನೆರದೆ ಸುರನಾರಿ ಕುಣಗಾಲ ಒಂಬಾಳೆ ಒಡೆಯ ತತ್ವಿಗೆ ಅಂತ ಎತ್ಕೊಂಡ್ರೆ ಇನ್ನು ಇದ್ರ ತಕ್ಕಲುವೆ ಅದು ಬಸ್ಗೆ ಹಾಕಿ ಮುಗಿಯೋವರೆಗಲುವೆ. ಸೊ ಆದ್ರೂ ಮಾವನ ಮನೆ ವಸ್ಗೆ ಬಂದು ಮೊದಲು ತುಂಬ ಪದ ಎಲ್ಲ ಕಂಪ್ಲೀಟಾಗಿ ಬೇಕಾದಷ್ಟು ಒಂದೊಂದು ಪದಿಗೂ ಒಂದೊಂದು ಅಂಕ ಅದು. ಅದನ್ನು ಯಾರೂ ಅದನ್ನು ಬಿಡಿಸಿ ಕೇಳಲ್ಲ. ಅದನ್ನು ಮಹಾತ್ಮ ಪುಣ್ಯಾತ್ಮ ನಾಗೇಗೌಡರು ಅವರು ಯಾವ ಲೋಕದಲ್ಲಿ ಅವರು ಎಲ್ಲ ಇಲ್ಲೇ ಜನಪದ ಲೋಕದಲ್ಲೇ ಇದ್ದಾರೆ, ಅವ್ರು ಎಲ್ಲೂ ಹೋಗಿಲ್ಲ. ಜನಪದ ಲೋಕದಲ್ಲೇ ಇಲ್ಲೇ ಇದ್ದಾರೆ. ನಮ್ಮ ಹಾಡುಗಳು, ನಮ್ಮ ಕವಿಗಳು, ನಮ್ಮ ಇದನ್ನ ಎಲ್ಲ ಕೇಳ್ಕೊಂಡು ಅವ್ರು ನಮ್ಮ ಕುಂಟ ಮೆರ್ತ ನಮ್ಮ ಏನನ್ನು ಫಸ್ಟ್ ಏಟ್ಗೆ ಇಲ್ಲಿಗೆ ಬಂದ್ಬಿಟ್ರೆ
ರಾಮಯ್ಯ ಅಡುಗೆ ಊಟ ಚೆನ್ನಾಗಿತ್ತೇನಪ್ಪ, ಏನು ಮಾಡಿದ್ರಿ, ಏನು ಊಟ? ಅಯ್ಯ ಬನ್ನಿ ಗೌಡ್ರೆ, ಕಚ್ಚೆ ಸೊಪ್ಪಿನ ಸಾರಾದರೂ ಲೆಕ್ಕದ ಮುದ್ದೆ ಉಣ್ತಾರೆ ನಮ್ಮ ಕಲಾವಿದ್ರದ್ದು, ಅದೆಲ್ಲ ಲೆಕ್ಕ ಇಲ್ಲ. ಬನ್ನಿ, ಅದನ್ನ ಯಾಕೆ ನೀವು ಇದು ಮಾಡ್ತೀರಾ? ಅಲ್ಲಪ್ಪ, ಏನು ಮಾಡಿದ್ರು ಅಂದರೆ ಉಡುಡಿ ಅನ್ನ, ಉದ್ನಪ್ಳ, ಕಾಯ್ತಾಡ, ಕರ್ಮೀನ್ ಹುಳಿ, ಅಕ್ಕಿ ಅನ್ನ, ಬೋಳಿ ಸಾರು, ಕಪ್ಪೆ ಉಪ್ಪಿನಕಾಯಿ, ಎಪ್ಪಾಕದ ಮೊಸರು, ಬೆಕ್ಕು, ಬೇಳೆ, ಸೊಪ್ಪು, ಸಾರೆ ಇದನ್ನೆಲ್ಲ ಹಾಕಿ ಅಗ್ಗರಿಸಿ ನಿಗ್ಗರಿಸಿ ಹಾಕಿದ್ರು ಉಂಡ್ರು ಬಂದು ಉಂಡಿರು ಹೋಗ್ಬೋದು. ಈ ಕೆಲವು ಅವರ ನುಡಿಗಳನ್ನ ನಾವು ಜಾನಪದ ಜಗತ್ತು ಅಂತ ನಮ್ಮ ಪತ್ರಿಕೆ ಬರ್ತದೆ, ಅದರಲ್ಲಿ ಹಾಕೋದಕ್ಕೆ ಮುಂದೆ ವ್ಯವಸ್ಥೆ ಮಾಡ್ತೀವಿ. ಯಾಕೆಂದ್ರೆ ಇವೆಲ್ಲ ಕಲಾವಿದರ ಬಾಯಿಂದ ಬರುವಂಥವು, ಭಾಳ ಅಮೂಲ್ಯ. ಫಸ್ಟು ಸೋಬಾನಿ ಪದ ಸಹಿತ ಎತ್ತಬೇಕಾದ್ರೆ ತಾಯಿ ನಮ್ಮವ್ವ ಮಾತಾಯಿ ಸರಸ್ವತಿ ಆದಳು. ಸರಸ್ವತಿನ ಕುಂಡ್ರಿಸ್ಕೊಂಡು ಕೇಳಿದ್ರು, ಈ ಅಪ್ಪ ಸರಸ್ವತಿ ಆದವರು ಯಾವ್ಯಾವ ಕುಲ್ದವ್ರು ಅವರು ಅಂತ ಅಂದ್ಬಿಟ್ಟು ನಾಗೇಗೌಡರು ಬುಡಿಸಿ ಕೇಳಿದ್ರು. ಯಾರೋ ಒಬ್ರು ಹಿರಿಕರು ಹೇಳಿದ್ರಂತೆ, ಅದನ್ನು ನಿನ್ಗೇನಾದರೂ ಗೊತ್ತೇನಪ್ಪ? ಹೌದು 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 ಗೊತ್ತು, ನನಗೆ ಹೇಳ್ತೀನಿ ಅಂತಂದೆ. ಹೇಳಪ್ಪ, ಸರಸ್ವತಿ ಎಲ್ಲಿ ಹುಟ್ಟಿ ಎಲ್ಲಿ ಬೆಳೆದ್ಲು ಅಂತ ಅಂದ್ಬಿಟ್ಟು, ಅಲುಗುಲುದೊಳು ಗೌರಿ, ನೀಲ ಗುಲುದೊಳು ಗಂಗೆ, ಅರ್ಶಿಣ ಕುಲುದೋಳು ಸರಸ್ವತಿ, ಅರ್ಶಿಣ ಗುಲುದೋಳು ಸರಸ್ವತಿ, ನಾಗರು ಗನ್ಯ ಸಾಧಿನೂ ಬರನಿಲ್ಲಿ ಅವಳಂತೆ. ಅವಳು ಇರದೆ ಅರ್ಶಿಣ ಕುಂಕುಮದಲ್ಲೇ ಅವಳು ಬೆಳೀತಾ ಇರೋದು ಸರಸ್ವತಿ ಆದವಳು. ಅವಳು ಸರಸ್ವತಿ ಅನ್ನೋಳು ನಾಲರಿಗೆ ದೊಡ್ಡವಳು, ನಾಗಮಂಗಲಕ್ಕೆ ಹಿರಿಯೋಳು ಸರಸ್ವತಿ. ಅಲ್ಲುಟ್ಟಿ ಅಲ್ಲಿ ಬೆಳೆದವಳೆ. ಎಲ್ಲಿ ಯಾವ ಲೋಕಕ್ಕೆ ಹೋದ್ರೂ ಇದೇ ಮುಮ್ಮಾಳದು ನುಡಿ. ಇದನ್ನು ಆಡ್ಬಿಟ್ಟು ಶೋಭಾನಂಬೋದ ನಾವೇನ ಬಲ್ಲೆವು, ನಾರಾಯಣ ಬಲ್ಲ ಶಿವ ಬಲ್ಲ, ನಾರಾಯಣ ಬಲ್ಲ ಶಿವ ಬಲ್ಲ, ಶಿವಗಂಗೆ ತೇರ ಮೇಲವನೇ ಬಸವಣ್ಣ ಅಂತ ಅಂದ್ಬಿಟ್ಟು ಇದನ್ನ ನುಡಿ ಯಾರು ಆಡ್ತಾರೋ ಅವರು ಶೋಭಾನ ಸಾಹಿತ್ಯ ಹಿಡ್ದವ್ರೆ ಅಂತ. ಆಯ್ತು. ಶೋಭಾನಂಬೋದೆ ಶಿವನಿಗೆ ಹಲಗೊಲದೊಳಗೋರೆ, ನೀಲಗೊಲದೊಳಗಂಗೆ, ಅರ್ಶನ ಕುಲದೋಳು ಸರಸ್ವತಿ, ಅರ್ಶನ ಕುಲದೋಳು ಸರಸ್ವತಿ, ನಾಗರು ಗನ್ನೆ ಸದಿನ ಭರಣಿಲೆ ಇರಸ್ಯಾರೆ. ಸರಸ ತಂಬೋಳು ಎಲ್ಲೊಟ್ಟಲು ಬೀಳದಾಳೆ, ನಾಲೋರಿಗಿಂತ ಹಿರಿಯೋಳು, ನಾಲೋರಿಗಿಂತ ಹಿರಿಯೋಳು ಸರಸ್ವತಿ, ನಾಗ ಮಂಗಲದ ಮೊಳಗೆಲ್ಲಿ, ನಾಗ ಮಂಗಲದ ಮೊಳಗೆಲ್ಲಿ ಸರಸ್ವತಿ ಹುಟ್ಟಿ ಬೆಳುದಾಳೆ ಹರಮಲ್ಲವಳಂತೆ ಅರಗಿಣಿ ಸರಸ್ವತಿ, ಶೋಭಾನಕ್ಕೆ ಮೊದಲು ಕಾರ ತನ್ನಿ, ಶೋಭಾನೇಳೋರ ನಾವೇ ನಾಲೋರಲ್ಲ, ನಾಲೋರಿಗಿಂತ ಹಿರಿಯೋಳು ಸರಸ್ವತಿಯ. ಹೋಗಿ ಸರಸ್ವತಿಯ ಕರ್ತನಿ ನಮ್ಮನೆ ಮದುವೆಗೆ ಅಂತ ಅಂದ್ಬಿಟ್ಟು ಸರಸ್ವತಿನ ಅವಳನ್ನ ಫಸ್ಟು ಹರಿಸ್ಬೇಕು. ಆಮೇಲೆ ಇದ್ದಿದ್ದು ಪದ, ಯಾವ ಪದಿಗೆ ಇವಾಗ ಅರಣ್ಯ ಸಾಮಾನು ತರಕ್ಕೆ ಅರಣ್ಯ ಸಾಮಾನು ತರಕ್ಕೆ ಹೋಯ್ತೀವಿ ಕುಂಬಾರರ ಮನೆಗೆ. ಅವಾಗ ಇವರು ಯಾರಾದರೂ ಇವಾಗ ಹೇಳಿ ಅಂತಂದರೆ ಗುಂಡೈನ ಮನೆಗೆ ಹೋಗೋ ಅರಣ್ಯ ಸಾಮಾನು ತರಕ್ಕೆ ಅಕ್ಕ ಸರಸ್ವತಿ, ರಾಯ ಗುಂಡಯ್ಯ ರಾಯ ಗುಂಡಯ್ಯ ತಾಯಲ್ಲಿ ಹೋಗ್ಯಾಳೋ, ಆದೇಲೆ ಎಲ್ಲ ಒಳಗಿಲ್ಲ, ಆದೇಲೆ ಎಲ್ಲ ಒಳಗಿಲ್ಲ, ಇದುಲಾಗೆ ಬಾಳೆಗೋ ನೀರ ಬೋಡುತ್ತಾಳೆ, ಸಟ್ಟೆ ಗುಂಡಯ್ಯ ಅಕ್ಕೆಲ್ಲಿ ಹೋಗ್ಯಾಳೋ, ಅಟ್ಟೆಲ್ಲ ಇಲ್ಲ ಒಳಗಿಲ್ಲ, ಅಟ್ಟೆಯಲ್ಲಿ ಇಲ್ಲ ಒಳಗಿಲ್ಲ, ಇದುಲಾಗೆ ಕಿತಲೆಗೆ ನೀರ ಬೋಡುತ್ತಾಳೆ, ಅಕ್ಕಿ ಒಸಿಯಂದೋ ಅಚ್ಚಂದ ಒಸಿಯಂದೋ, ಬೆಲ್ಲದ ಚೋಕಿರದಂದೋ, ಬೆಲ್ಲದ ಚೋಕಿರದಂದೋ, ಗುಂಡೈನ ಅಕ್ಕ ಒರುಣೆಯ ಕೊಡೋದಿಲ್ಲ,
ಅಕ್ಕಿ ಒಸಿ ಅಂದ್ಬಿಟ್ಟು ಬೆಲ್ದಚ್ಚಿ ಕಿರ್ದಂದು ಅವ್ರ ಅಕ್ಕ ಅರ್ನ ಕೊಡಲ್ಲ ನಾನು ಅಂತ ಕಿತ್ ಮಾಡಿಕೊಂಡಿದ್ಲಂತೆ. ಆಗ ಅವಳು ಹೇಳಿದ್ಲಂತೆ, ಅಕ್ಕಿ ಒಸಿ ಇಲ್ಲ, ಅಚ್ಚಂದ ಒಸಿ ಇಲ್ಲ, ಬೆಲ್ಲದ ಹಚ್ಚಿ ಕಿರ್ದಿಲ್ಲ ಗುಂಡಯ್ಯ, ಸುಮ್ಮನೆ ಅವ್ರನ್ನೇ ಕೊಡೋ ಹೇಳಪ್ಪ ನಿಮ್ಮ ಅಕ್ಕನ ಅಂತ ಇವರು ಕೇಳ್ಕೊಂಡ್ರಂತೆ. ಅವಾಗ ಮಾತು ಪದ ಮಾತಿಗೂ ಒಂದು ಶೋಭನೆ ಹೇಳ್ಬೇಕು ಅಂತಂತಂದ್ರೆ ಒಂದೇ ದಾಟಿ ಒಳಗೆ ಹೇಳಿದ್ರಿ ಅದು ಚಂದಲ್ಲ. ಅರ್ನೇ ತರುವಾಗಲೇ ಒಂದು ಪದ, ಅರ್ನೇ ಪೂಜವಾಗಲೆಯ ಗಮ್ಮಗಳೇ ಒಳಗೇರೋ ಕಮಲೇರ ಸುಮ್ಮ ನಡೆ ಮಾಡಿರೆ, ಗಂಗೆ ಪೂಜೆಗೆ ಏನೇನ ಬರಬೇಕು ಅಡ್ಡ ಕಜ್ಜಾಯ ತಿರಾಸ ಗಮ್ಮಗಳಿರನ್ನೀರೆ. ಆಗ ಹಂಗೆ ಒಂದು ಪದಿಗೆ ಒಂದು ಅಂಕ ಐತೆ, ಒಂದು ಪದಿಗೆ ಒಂದು ಪಲ್ವಿ ಐತೆ. ಅದನ್ನು ನಾವೇ ಇದು ಮಾಡ್ಕೊಂಡು ಹೇಳ್ಬೇಕು. ಈಗ್ಲವ್ರಿಗೆ ನೀನು ಎಷ್ಟಂತಕ್ಕ ಹೇಳ್ಕೊಡು, ಈ ಕಡೆ ಹೇಳ್ಕೊಟ್ರೆ ಈ ಕಡೆಗೆ ಮಾರ್ತ್ಬಿಟ್ಟು ಅವ್ರದ್ದೇ ಒಂದು ಚೆಗ್ಗಿನಕ ಚಡ್ಗಿನಕ ಚೆನ್ನೈನರೇ ಇಲ್ಲಂದ ಮಾತ ಕೇಳೋ ಗುಂಡಯ್ಯನರೇ. ಆವಾಗ ನಾನು ಏನು ಮಾಡ್ತೀನಿ, ಒಬ್ಬೊಬ್ಬರಿಗೆ ಬಾರಿಸ್ತೀನಿ ಅಡ್ಗೆಯಲ್ಲಿ, ಹಿಂಗೆ ಹೇಳೋದು ಹಿಂಗೆ ಹೇಳ್ರಿ ಅಂತ ಅಂದ್ಬಿಟ್ಟು ಅವರು ನನ್ನ ಕಂಡ್ರೆ ನಮ್ಮೂರಿನಲ್ಲಿ ಹೆಂಗಸರು ಹಿಂಗಂತಾರೆ, ಮದುವೆ ಮನೆ ಬೈಬಿಟ್ರೆ ರಾಂಬತ್ತನ್ ಕಣಿ ಸರಿಯಾಗಿ ಹೇಳ್ರಿ, ಸರಿಯಾಗಿ ಇದು ಮಾಡ್ರಿ ಅಂತ ಅಂದ್ಬಿಟ್ಟು ಅವ್ರಿಗೆ ಭಯ ಜಾಸ್ತಿ ಚಪ್ಪರದಟ್ಟಿ ಒಳಗೆ. ಆಮೇಲೆ ಈ ಬೋರಮ್ಮ ಅಂತ ಅಂದ್ಬಿಟ್ಟು, ಬೋರಮ್ಮ ನೀನು ಇರ್ನಾಡ್ದಲ್ಲೇ ಬಂದ್ಬಿಟ್ಟು ಹಿರಣ್ಣಂಗುಡಿ ಕಣಿ ಕೇಳಕೋದೆ ಅಂತ ಅಂದ್ಬಿಟ್ಟು ನೀನು ಬತ್ತೀಯ, ಸರಿಯಾಗಿ ಹೇಳು, ಅದೇನು ಒಂದು ಹೇಳ್ತೀಯ 9 ಬಿಡ್ತೀಯ. ಅಯ್ಯೋ ರಾಮ ಆಲೆ ಮಾರ್ವು ಕಣೋ, ನನಗೆ ಮುತ್ತಗ್ಲ ಬಿದ್ದು ನಗಲ ಅಂತ ನಾವು ಮುದ್ಕೀರಿಗೆ ಆಲೆ ಮಾರ್ವು, ನೀನು ಹುಡುಗ ಹೇಳು ಅಂತಾರ್ರಿ. ನಾವು ಇವತ್ತು ನನಗೇನು ಹೆಚ್ಚು ಕೆಲಸ ನಾನೇ ಇಟ್ಕೊಂಡಿಲ್ಲ. ರಾಮಯ್ಯ ಮಾತಾಡುವಾಗ ಅದು ಮಲೆನಾಡು ಮಳೆ ಅಂದರೆ ನಿಲ್ಲೋ ಮಳೆಯಲ್ಲ, ವಾರ ಹಗಲು ರಾತ್ರಿಯೇ ಸಮೃದ್ಧಿಯಾಗಿ ಸುರಿಯುವಂತಹ ಹಾಡಿನ ಮಳೆ. ಆದ್ದರಿಂದ ರಾಮಯ್ಯನವರ ಮಾತು ಮತ್ತು ಹಾಡುಗಳನ್ನು ಕೇಳ್ತಾ ಹೋಗೋದೆ ಬೇರೆ ಒಂದು ಲೋಕ ಮತ್ತು ಕಾಲ ಮತ್ತು ಅಪರೂಪದ ದೇಸಿ ಒಡನಾಡಿನ ಚಲನೆ ಒಳಗೆ ಮುಳುಗಿದ್ದಾಗಿರ್ತದೆ. ಹಾಗಾಗಿ ರಾಮಯ್ಯನ ಮಳೆಯನ್ನು ಮತ್ತೆ ಮುಂದುವರಿಸ್ತೇವೆ. ಅದಕ್ಕೆ ಮೊದಲು ನಮ್ಮ ಅತಿಥಿಗಳು, ಅಧ್ಯಕ್ಷರು ಒಂದು ಗೌರವವನ್ನು ಅವರನ್ನು ಸಲ್ಲಿಸಬೇಕು ಅಂತೇಳಿ ಅವರಲ್ಲಿ ಆಮೇಲೆ ತಗೊಳ್ಳೋಣ ಎಲ್ಲ ಎಲ್ಲ ಮಧ್ಯೆ ಹೋಗ್ತಿರೋ ಒಂದು ಫೋಟೋನು ಬರೋದು. ನಮ್ಮ ಅಧ್ಯಕ್ಷರ ಮಾತು ಶೋಭನೆ, ರಾಮಯ್ಯನ ಗೌರವ ಸಲ್ಲಿಸೋದು ಅಂದರೆ ನಮಗೆ ನಾವೇ ಸಲ್ಲಿಸ್ಕೊಂಡ ಅಪರೂಪದ ತೃಪ್ತಿ. ಹಂಗೆ ಸೈಡ್ ಇನ್ನೊಂಚೂರು ಹಿಂದೆ ಬನ್ನಿ, ಒಂದು ಸ್ವಲ್ಪ ಹಿಂದೆ ಒಂದು ಸ್ವಲ್ಪ. ಹಾಗೆ ಅವರ ಒಂದಿಗೆ ಹಾಡು ಜಯಮ್ಮ ಅವರಿಗೆ ಕೂಡ ಗೌರವದ ಹಾರ ಮೇಡಮ್ ಅವರ ಮೇಡಮ್ ಅವರು ಅಡ್ವೈಸಿಂಗ್ ಕಮಿಟಿ NBT ಮೈಸೂರು ಯೂನಿವರ್ಸಿಟಿಯ ಜಾನಪದ ವಿಭಾಗದವರು, ಅವರಿಗೆ ಕಲಾವಿದರಿಗೆ ಸಲ್ಲಿಸಿದ ಒಂದು ಸಂದರ್ಭ. ಹಾಗೆ ನಮ್ಮ ಈ ದಿವಸದ ಅತಿಥಿಗಳಾದ ಶ್ರೀ ರಘುನಾಥ್ ಅವರಿಗೂ ಅಧ್ಯಕ್ಷರು ಒಂದು ಗೌರವವನ್ನು ಹಾರ ಹಾಕಬೇಕು ಅಂತ ಕೇಳ್ತೀನಿ. ಶ್ರೀಮತಿ ಕನಿಕಾ ಅವರಿಗೂ ಬನ್ನಿ. ಶ್ರೀ ಸುತಾರಾಮೇಗೌಡರು ಕೂಡ ಹಾಗೆ ಆಸೀನರಾಗಿ ನಮ್ಮ ಈ ದಿವಸದ ಅತಿಥಿಗಳಾದ ಶ್ರೀ LG ರಘುನಾಥ್ ಅವರು ಕಳೆದ 2 ವಾರದ ಹಿಂದೆ ಇಲ್ಲಿ ನೌಕಾ ನೋಡ್ತಾ ಹೋಗಿ ಅವರು ಅನುಭವಿಸಿದ ಕ್ರಮ ಬಹಳ ಅಪ್ಪಟವಾಗಿ ಕೂತ್ಕೊಳ್ತಾರೆ ಒಂದು ಸೆಕೆಂಡ್. ಹಾಗೆ ಅವರು ಇದನ್ನು ಪ್ರೀತಿಸಿದ ಕ್ರಮ ಮತ್ತು ಈ ಸೀಮೆಗೆ ಬಂದ ಚಿತ್ರದುರ್ಗ ಮೂಲದವರಾಗಿ ಅವರ ಒಂದಿಗೆ ಒಡನಾಡುವುದು ಕೇಳಿದ್ವಿ. ಅವರ ಪ್ರೀತಿಸಿದ ಕ್ರಮ ಜಾನಪದ ಲೋಕ ಒಂದು ರೀತಿಯ ಧನ್ಯತೆಯನ್ನು ಕಾಡ್ತಿತ್ತು. ಈ ಲೋಕೋತ್ಸವ ಕಾರ್ಯಕ್ರಮಗಳಲ್ಲಿ ನಮಗೆ KSRTC ಕಾರ್ಯಕ್ರಮ ಮುಗಿದ ಮೇಲೆ ನಮ್ಮ ರಿಕ್ವೆಸ್ಟಿಗೆ ಯಾವತ್ತೂ ರಾಮನಗರಕ್ಕೆ, ಚನ್ನಪಟ್ಟಣಕ್ಕೆ, ಮಂಡ್ಯ ಕಡೆಗೆ ಬಸ್ಗಳನ್ನು ಕೊಟ್ಟು ಲೋಕದ ಒಂದಿಗಿನ ಪ್ರೀತಿಯನ್ನು ಯಾವತ್ತೂ ನಡೆಸ್ಕೊಟ್ಟಿದೆ. ಹಾಗಾಗಿ KSRTCಗೂ ಮತ್ತು ಅದರ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾಗಿ ನಮ್ಮೊಂದಿಗೆ ಅತಿಥಿಯಾಗಿ ಬಂದಿರುವ ಶ್ರೀ LG ರಘುನಾಥ್ ಅವರಿಗೂ ಪ್ರೀತಿಯಿಂದ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ ಅವರು ಸಭೆಯನ್ನು ಉದ್ದೇಶಿಸಿ 1-2 ಮಾತುಗಳನ್ನು ಆಡಬೇಕು ಅಂತೇಳಿ ಅವರಿಗೆ. ಎಲ್ಲರಿಗೂ ಈ ಒಂದು ಸುಂದರ ಸಂಜೆ ಹೃತ್ಪೂರ್ವಕ ವಂದನೆಗಳು. ಮೊದಲನೇದಾಗಿ ಈ ದಿವಸ ಈ ಒಂದು
ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ಅವರ ಆಶ್ರಯದಲ್ಲಿ ಜನಪದ ಲೋಕ ರಾಮನಗರದಲ್ಲಿ ಈ ಒಂದು ಸಂಜೆ ಇಂತಹ ಒಂದು ಲೋಕಸಿರಿ 46ನೇ ಕಾರ್ಯಕ್ರಮದಲ್ಲಿ ನಾವುಗಳು ಮತ್ತು ತಮ್ಮೊಂದಿಗೆ ಎಲ್ಲರೂ ಭಾಗವಹಿಸಲಿಕ್ಕೆ ಈ ಒಂದು ಸದವಕಾಶವನ್ನು ಕಲ್ಪಿಸಿಕೊಟ್ಟಂಥ ಮೊದಲನೇದಾಗಿ ಸನ್ಮಾನ್ಯ ಶ್ರೀ ತಿಮ್ಮೇಗೌಡರು ಹಾಗೂ ಗುರು ಬಸವರಾಜರವರಿಗೆ ಮತ್ತು ಜನಪದ ಲೋಕದ ಎಲ್ಲ ಅಭಿಮಾನಿಗಳಿಗೆ ನಾವು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ದಿವಸ ಈ ಒಂದು ಏನು ಈ ತಿಂಗಳ ಅತಿಥಿ ಕಾರ್ಯಕ್ರಮದಲ್ಲಿ ಸೋಬಾನೆ ಹಾಡುಗಾರರಾದ ಸನ್ಮಾನ್ಯ ಶ್ರೀ ಸೋಬಾನೆ ರಾಮಯ್ಯನವರ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಎಲ್ಲರೂ ಇವತ್ತು ಭಾಗವಹಿಸಿದ್ದೀವಿ. ಹಿಂದೆ ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ಹಳ್ಳಿಗಳಲ್ಲಿ ಮದುವೆ ಆದಾಗ ಈ ಥರ ಕುರ್ಚಿಗಳಿರಲಿಲ್ಲ. ಮುಂದುಗಡೆ ಎಲ್ಲ ಚಾಪೆ ಅಥವಾ ಜಮಖಾನ ಅಂತ ಬರೋದು, ಅದನ್ನೆಲ್ಲ ಹಾಸಿರೋರು, ಗಂಡು ಹೆಣ್ಣು ಇಬ್ಬರನ್ನ ಕೂಡಿಸಿರೋರು. ಆಗ ಓದಿಸ್ಲಿಕ್ಕೆ ಬರೋರು ಅಂತ ಹೇಳ್ಯಾರು, ಗೌಡ್ರು, ಶಾನ್ಭಾಗ್ರು, ಇನ್ಯಾರೋ ದೊಡ್ಡ ಶ್ರೀಮಂತರು, ಜಮೀನ್ದಾರೆಲ್ಲ ಬಂದು ಗಂಡು ಹೆಣ್ಣಿಗೆ ಏನೋ ಒಂದು ಓದಿಸ್ಲಿಕ್ಕೆ ದುಡ್ಡು ಅಥವಾ ಇನ್ನೇನಾದ್ರು ಒಂದು ಕಾಣಿಕೆಗಳನ್ನ ಕೊಡೋರು. ಇದ್ರ ಜೊತೆಗೆ ಸೋಬಾನ ಆಡ ಹೆಣ್ಮಕ್ಳಿಗೆ ಮುಂದುಗಡೆನೇ ಕೂಡಿಸಿರೋರು. ಇದು ನನಗೆ ಇವತ್ತು ಅವತ್ತಿನ ಒಂದು ಎಷ್ಟೋ ಹಿಂದಿನ ಒಂದು 35 ವರ್ಷದ ಹಿಂದಿಂದೊಂದು ಏನೊಂದು ಅನುಭವ ಇದೆ. ಅವತ್ತು ಇಲ್ಲಿ ಆ ಒಂದು ಚಿತ್ರಣ ನಮ್ಮ ಕಣ್ಮುಂದೆ ಇವತ್ತು ಬರ್ತಾ ಇದೆ. ಆ ಹೆಣ್ಮಕ್ಳು ಏನು ಹಾಡು ಹೇಳ್ತಾ ಇದ್ರು, ಅದು ಯಾವುದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ರು ಅನ್ನೋದು ನಮ್ಗೆ ಆವಾಗ ಎಷ್ಟು ಅರ್ಥ ಆಗ್ತಿತ್ತೋ ಬಿಡ್ತಿತ್ತೋ ಗೊತ್ತಿಲ್ಲ. ಆದರೆ ಆವತ್ತಿನ ಒಂದು ಮದುವೆಗಳಲ್ಲಿ ಸೋಬಾನದ ಪದ ಅತಿ ಅವಶ್ಯಕವಾಗಿತ್ತು, ಪ್ರಸ್ತುತವಾಗಿತ್ತು. ಕಾಲಘಟ್ಟದಲ್ಲಿ ನಾವು ಅನೇಕ ರೀತಿಯ ಪರಿವರ್ತನೆಗಳನ್ನು ಹೊಂದಿ ಜೀವನ ಕ್ರಮಗಳಲ್ಲಿ ನಾವು ಇವತ್ತು ಅನೇಕ ರೀತಿ ನಾವು ಬದಲಾವಣೆಗಳು ಕಂಡುಬಿಟ್ಟಿದ್ದೀವಿ. ನಾನು ಇವತ್ತು ಏನು ಹೇಳಬೇಕು ಅಂದರೆ ನಿಜವಾಗ್ಲೂ ನಾನು ಬೀಸೆಕಲ್ನಲ್ಲಿ ಬೀಸಿದ್ದೀನಿ, ಒನಕೆ ನೋಡಿದ್ದೀನಿ, ಹಾರೆ ನೋಡಿದ್ದೀನಿ, ರುಬ್ಬಗುಂಡಲ್ಲಿ ದೋಸೆ ಇರ್ಬೋದು, ಚಟ್ನಿ ಇರ್ಬೋದು, ಅಥವಾ ಬೇಳೆ ಹೂರ್ಣ ಇರ್ಬೋದು. ನಮ್ಮ ಮನೇಲಿ ನಮ್ಮ ತಾಯಿಯವರು ಎಲ್ಲ ಅದನ್ನು ಒರಳ್ಕಲ್ಲಲ್ಲಿ ರುಬ್ಬಿದ್ದನ್ನು ನೋಡಿ ಅದನ್ನು ಸೌದಿದ್ದೀನಿ. ಇವತ್ತು ಮಕ್ಕಳಿಗೆ ನಾವು ಅದನ್ನು ನಮ್ಮ ಪೀಳಿಗೆಗೆ, ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಒರಳ್ಕಲ್ಲು ಅಂದರೆ ಏನು, ಬೀಸೆಕಲ್ಲು ಅಂದರೆ ಏನು, ಅಥವಾ ಹಾರೆ ಅಂದರೆ ಏನು, ಅಥವಾ ಒನಕೆ ಅಂದರೆ ಏನು ಅಂತ ಹೇಳಲಿಕ್ಕೆ ಹೋದರೆ ಅವರು ಯಾವುದನ್ನು ಕೇಳೋ ಪರಿಸ್ಥಿತಿಯಲ್ಲಿಲ್ಲ. ಮೊಬೈಲ್ ಇದ್ದರೆ ಸಾಕು, ವಾಟ್ಸಪ್ ಮೆಸೇಜ್ ಬರ್ತಾ ಇದ್ದರೆ ಸಾಕು. ಒಂದೇ ಒಂದು ಅವ್ರು ಯಾವಾಗ ನಮ್ಮ ಮಾತು ಕೇಳ್ತಾರೆ ಅಂದರೆ ಇಂಟರ್ನೆಟ್ ಡಿಸ್ರಪ್ಟ್ ಆದಾಗಲೋ ಅಥವಾ ಮೊಬೈಲ್ ಕೆಟ್ಟಾಗಲೋ ಆವಾಗ ಮಾತ್ರ ಏನೇಮ್ಮ ಹಿಂಗಾಗಿದೆ ನೋಡು ಅಂತ ಕೇಳುವಂಥ ಒಂದು ಸಂಪ್ರದಾಯ ಇವತ್ತು ಬಂದಿದೆ. ನಿಜವಾಗ್ಲೂ ಇದು ಇವತ್ತಿನ ರೀತಿಗೆ ಮಕ್ಕಳಿಗೆ ನಾವು ಇವತ್ತು ಊಟ ಬಡಿಸ್ಬೇಕಾದ್ರೂ ಕೂಡ ಸಣ್ಣ ಮಗುಗೆ ಇನ್ನೊಬ್ರು ಯಾರೋ ಮೊಬೈಲ್ ತೋರಿಸ್ತಾ ಇರ್ತಾರೆ, ನೋಡು ಅಂತೇಳಿ ಅದನ್ನು ತಿನ್ನಿಸ್ತಾ ಇರ್ತಾರೆ, ಊಟ ಮಾಡಿಸ್ತಾ ಇರ್ತಾರೆ. ಇವತ್ತು ಆ ಪರಿಸ್ಥಿತಿಗೆ ನಾವು ಇವತ್ತು ಬಂದಿದ್ದೀವಿ. ಹಿಂದಿನ ಒಂದು ನಮ್ಮದು ಸಂಪ್ರದಾಯಗಳನ್ನು, ಆಚರಣೆಗಳನ್ನು, ನಮ್ಮ ಹತ್ರ ಇದ್ದಂಥ ವಿದ್ವತ್ತು, ವಿದ್ಯೆ, ಸಂಪತ್ತು ಎಲ್ಲವನ್ನು ನಾವಿವತ್ತು ನಿಜವಾಗ್ಲೂ ಕಳ್ಕೊಂತ ಇದ್ದೀವೇನೋ ಅಂತ ಒಂದು ವಿಚಾರ ನಮಗೆ ಬರ್ತದೆ. ಇದು ಇಷ್ಟೊಂದು ಜನ ನಾವಿಲ್ಲಿ ಸೇರಿದ್ದೀವಿ, ನಾವುಗಳೆಲ್ಲರೂ ಇದನ್ನು ತುಂಬ ವಿಚಾರ ಮಾಡಬೇಕಾಗಿದೆ. ಅನೇಕ ಜನ ತಂದೆ ತಾಯಿಗಳು, ಮಕ್ಕಳು ಇವತ್ತೆಲ್ಲ ಇಲ್ಲಿದ್ದೀವಿ. ಈ ಎಲ್ಲ ಒಂದು ಕಾಲಘಟ್ಟದಲ್ಲಿ ಯಾವ ರೀತಿ ನಮ್ಮ ಒಂದು ಸಂಸ್ಕೃತಿಯ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನು ಅವಲೋಕಿಸಿದಾಗ ಇಂಥ ಒಂದು ವಿದ್ಯೆಯ ಒಂದು ನಿಧಿ ಅಂಥ ಒಂದು ವ್ಯಕ್ತಿಗಳು ಅನೇಕರಿದ್ದರು ಹಿಂದೆ. ಒಗಟುಗಳು ಹೇಳ್ತಾ ಇದ್ರು, ಮಾತಿಗೆ ಒಗಟು ಹೇಳ್ತಾ ಇದ್ರು ಅಂತ ಹೇಳಿದ್ರಲ್ಲ, ಅದೇ ರೀತಿ ಅವತ್ತಿನ ಒಂದು ಮಾತಿನ ಶೈಲಿಯಲ್ಲಿ ಒಗಟಿರ್ತಾ ಇತ್ತು. ಆ ಒಗಟು ಯಾವ ಮಟ್ಟಕ್ಕೆ ಇರ್ತಾ ಇತ್ತು ಅಂತಂದರೆ ನಿಜವಾಗ್ಲೂ ಆ ಮನುಷ್ಯನಿಗೆ ಆ ಒಗಟು ಕೇಳಿದರೆ ಸಾಕು, ಅವನಿಗೆ ಅರ್ಥ ಆಗ್ತಿತ್ತು ಏನು ಇವತ್ತಿನ ಪರಿಸ್ಥಿತಿ, ನಾನು ಹೇಗೆ ಇದನ್ನು ಸುಧಾರಿಸ್ಕೋಬೇಕು ಅಂತ ಹೇಳಿ. ಅಂಥ ಒಂದು ಕಾಲಘಟ್ಟ ಎಲ್ಲರನ್ನೂ ಕೂಡ ಇವತ್ತು ಒಂದು ರೀತಿಯ ಬೇರೆ ಪ್ರಪಂಚಕ್ಕೆ ಭಾರತ ದೇಶದಲ್ಲಿ ತಳ್ತಾ ಇದೆಯೇನೋ ಅನ್ನೋ ಒಂದು ಭಾವನೆ ಬರ್ತಾ ಇದೆ. ಆದರೆ ಇವತ್ತು ನಾವು ಅದೇ ರೀತಿ ಬೇರೆ ದೇಶಗಳಲ್ಲಿ ಹೋದರೆ, ಇಲ್ಲಿಂದ ಇಲ್ಲಿರೋ ಒಂದು ಮಗು ನಾಳೆ ಓದಿ ವಿದ್ಯಾವಂತರಾಗಿ ಅಮೇರಿಕಕ್ಕೋ ಲಂಡನ್ಗೋ ಹೋಯ್ತು ಅಂದರೆ ಅಲ್ಲಿ ಹೋಗಿ ಭಾರತೀಯ ಸಂಸ್ಕೃತಿ ಪ್ರೀತಿಸಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ನಿಜವಾಗಲೂ ಹೆಮ್ಮೆ ತರುವಂಥ ಸಂಗತಿ. ಅಲ್ಲಿ ಇವತ್ತು ಇರುವ ಮಕ್ಕಳು ಸಂಸ್ಕೃತದಲ್ಲಿ ಶ್ಲೋಕಗಳು ಹೇಳೋದಾಗಲಿ ಅಥವಾ ನಮ್ಮ ಯಾವುದೇ ಜನಪದ ಕಲೆ ಬಗ್ಗೆ ಹೇಗಿದೆ ಅನ್ನೋದು ನನಗೆ ವಿಚಾರ ಬಂದಿಲ್ಲ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆ ಅಲ್ಲಿ ಒಳ್ಳೆಯ ಒಂದು ಬೆಲೆ ಬರ್ತಾ ಇದೆ ಅಂಥೇಳಿ ನನಗೂ ಅನುಭವ ಬಂದಿದೆ. ಆ
ಆದರೆ ನಮ್ಮ ದೇಶದಲ್ಲಿ ಕೂಡ ಇರುವಂಥ ಮಕ್ಕಳು ಅದನ್ನು ಕಲೀಲಿಕ್ಕೆ ಇದನ್ನು ಮಾಡಬೇಕು, ಮುಂದುವರಿಸಬೇಕು. ಇದನ್ನು ವಿದ್ಯಾಭ್ಯಾಸ ಮಟ್ಟದಲ್ಲೂ ಕೂಡ ಪಠ್ಯಪುಸ್ತಕದಲ್ಲೂ ಕೂಡ ಇವು ಬರಬೇಕು. ಹಿಂದೆ ಸರ್ವಜ್ಞವಚನ, ಮಂಕುತಿಮ್ಮನ ಕಗ್ಗ, ಆನಂತರ ಯಾವುದು ಎಳೆಗರ ಮೆತ್ತಾಗದೆ ಹರಹರ ಶ್ರೀ ಚನ್ನ ಸೋಮೇಶ್ವರ, ಈ ರೀತಿ ಅನೇಕ ನಾವು ಓದುವಾಗ ಇವು ಒಳ್ಳೆ ಪಠ್ಯಪುಸ್ತಕದಲ್ಲಿ ಇರ್ತಾ ಇದ್ವು. ಇವತ್ತು ಯಾವುದೂ ಆ ಥರದ್ದು ಕಾಣ್ತಾ ಇಲ್ಲ. ಇದು ಒಂದು ವಿಷಯ. ಆನಂತರ ಇನ್ನೊಂದು ಏನಂದರೆ, ನಾನು ಇವತ್ತಿನ ಅತಿಥಿಗಳ ಒಂದು ಜ್ಞಾನ ಭಂಡಾರ ನಾವು ಇಲ್ಲಿ ಸವಿಲಿಕ್ಕೆ ಬಂದಿರೋದ್ರಿಂದ ನಾನು ಹೆಚ್ಚೊತ್ತು ಮಾತಾಡಲಿಕ್ಕೆ ಇಷ್ಟಪಡಲ್ಲ. ಆದರೂ ಕೂಡ ನಮಗೆ ಕೊಟ್ಟಿರೋ ಒಂದು ಅವಕಾಶದಲ್ಲಿ ನನ್ನ ಒಂದೆರಡು ವಿಚಾರಗಳನ್ನು ತಮ್ಮೆಲ್ಲರ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ. ಏನಂದರೆ, ನಾನು ಇಲ್ಲಿ ರಾಮನಗರಕ್ಕೆ ವಿಭಾಗ ನಿಯಂತ್ರಣಾಧಿಕಾರಿಯಾಗಿ ಇಲ್ಲಿ KSRTCಗೆ ಬಂದಾಗ ಜನಪದ ಲೋಕಕ್ಕೆ ಬಂದು ಭೇಟಿ ನೀಡುವಂಥ ಒಂದು ಅವಕಾಶ ಬಂತು. ಆದರೆ ನಿಜವಾಗ್ಲೂ ನನಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ, ಇಲ್ಲಿ ಹಿಂದಿನ ಒಂದು ಅವರೇನು ಯಜಮಾನರು ಸನ್ಮಾನ್ಯ ಡಾಕ್ಟರ್ ನಾಗೇಗೌಡರ ಪರಿಶ್ರಮ, ಅವರಿಗೆ ನಿಜವಾಗ್ಲೂ ಅವ್ರು ಮಾಡಿರುವ ಕೆಲಸಕ್ಕೆ ನಾವು ನನ್ನ ಮನಃಪೂರ್ವಕವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತು ನಮ್ಮ ಸಂಸ್ಥೆಯ ವತಿಯಿಂದನೂ ಕೂಡ ಅವರಿಗೆ ಗೌರವ ಅರ್ಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ. ಏಕೆಂದರೆ ಇದು ಒಬ್ಬ ವ್ಯಕ್ತಿ ಮಾಡಿರುವ ಒಂದು ಕಾರ್ಯ ಅಲ್ಲ, ಅವರ ಹಿಂದೆ ಯಾವುದೋ ಅಗಾಧವಾದ ಶಕ್ತಿಯಿಂದ ಈ ರೀತಿ ಒಂದು ನಿರ್ಮಾಣ ಆಗಿದೆ. ಆದರೆ ಅದು ಇವತ್ತು ಏನು ನಮ್ಮ ಇಲ್ಲಿಯ ಕರ್ನಾಟಕ ಜಾನಪದ ಪರಿಷತ್ನ ಅಧ್ಯಕ್ಷರಾಗಿರುವಂಥ ಇವತ್ತಿನ ಸನ್ಮಾನ್ಯ ಶ್ರೀ ತಿಮ್ಮೇಗೌಡ ಸಾಹೇಬರು ಈಗ ಪರಿಚಯ ಆಗಿದ್ದಾರೆ. ಅವರ ಒಂದು ಅಧ್ಯಕ್ಷತೆಯಲ್ಲಿ ಇದು ಇನ್ನೂ ಒಳ್ಳೆ ರೀತಿ ಮುಂದುವರಿಯುತ್ತೆ ಅಂತ ಹೇಳಿ ನನ್ನ ಒಂದು ಆಶಾಭಾವನೆ. ಜೊತೆಗೆ ನಾನು ಒಂದೆರಡು ವಿಷಯ ತಿಳಿಸ್ಲಿಕ್ಕೆ ನನ್ನ ಒಂದು ಭಾವನೆ ಏನಂದರೆ, ಇವತ್ತು ಇಷ್ಟೊಂದು ಜನ ಮಕ್ಕಳು ಬಂದಿದ್ದಾರೆ. ಅವರು ಮನೆಗೆ ಹೋದ ತಕ್ಷಣ ಯಾರೂ ಖಂಡಿತ ಬೀಸಕ್ಕಲ್ಲಲ್ಲಿ ಯಾರೂ ಬೀಸಿಲ್ಲ, ಬೀಸೋದಕ್ಕೆ ಸಾಧ್ಯವೂ ಇಲ್ಲ, ಬೀಸೋದಕ್ಕೆ ಇವತ್ತು ಅವ್ರಿಗೆ ಅವಕಾಶವೂ ಇಲ್ಲ. ಜನಪದ ಲೋಕಕ್ಕೆ ಬಂದಾಗ ದಯಮಾಡಿ ನನ್ನ ಒಂದು ಕೋರಿಕೆ ಏನಂದರೆ, ಒಂದು ಎರಡು ಕಡೆ ಬೀಸಕ್ಕಲ್ಲಲ್ಲಿ ಅವ್ರಿಗೆ ಬೀಸಲಿಕ್ಕೆ ಇರುವಂಥ ಒಂದು ಅವಕಾಶ ಮಾಡಿಕೊಡಿ ದಯವಿಟ್ಟು. ಇಲ್ಲಾದರೂ ಅವ್ರಿಗೆ ಬೀಸಕ್ಕಲ್ಲಲ್ಲಿ ರಾಗಿನೋ ಜೋಳನ ಅವ್ರಿಗೆ ಏನು ಬೇಕೋ ಅವ್ರಿಗೆ ಬೇಕಾದ್ರೆ ಒಂದು ನಾಮಿನಲ್ 5 ರೂಪಾಯಿ ಇಡಿ, ಆ 5 ರೂಪಾಯಿಂದ ನೀವು ಕೊಟ್ಟು ಧಾನ್ಯನ ಬೀಸ್ರಿ ಅಂತೇಳಿ, ಬೀಸಿದ ಹಿಟ್ಟನ್ನ ತಗೊಂಡೋಗ್ರಿ ಅಂತೇಳಿ ದಯವಿಟ್ಟು ಇದನ್ನು ಮಾಡಿ. ನನ್ನ ಒಂದು ಮನವಿ ಸರ್, ಅನ್ಯತಾ ಭಾವಿಸ್ಬೇಡಿ. ಅದೇ ಥರ ಒಂದು ಒರಳುಕಲ್ಲಿದ್ದರೆ ಅನ್ಯತಾ ಭಾವಿಸಬಾರ್ದು. ಒರಳುಕಲ್ಲಲ್ಲಿ ನಿಜವಾಗ್ಲೂ ನೀವೇನಾದ್ರು ಯಾವ್ದಾದ್ರು ಚಟ್ನಿನೋ ಏನಾದ್ರು ಮಾಡ್ಲಿಕ್ಕಿದ್ರೆ, ಈಗ ಗಾಣ ಇದೆ, ಗಾಣದಲ್ಲಿ ಎಣ್ಣೆ ಹ್ಯಾಕ್ ತೆಗಿತಿದ್ರು ಅಂತ ಇಲ್ಲಿ ಯಾರೂ ನೋಡಿಲ್ಲ, ನಾನು ನೋಡಿದ್ದೀನಿ. ಗಾಣದಲ್ಲಿ ಏತ ಹೆಂಗೆ ಹೊಡಿತಾ ಇದ್ರು ಅಂತ ನಾನು ನೋಡಿದ್ದೀನಿ. ಅದೇ ಥರ ಯಾವುದು ಸಾಧ್ಯವಿದೆಯೋ ಅದನ್ನು ಮಕ್ಕಳಿಗೆ 1 ಗಂಟೆ ಅವರು ಇಲ್ಲಿ ಬಂದಾಗ ಜನಪದ ಲೋಕದಲ್ಲಿ ಬೀಸಾಕಲ್ಲ ಅಂದರೆ ಹೀಗಿತ್ತು, ನಮ್ಮ ತಂದೆ ತಾಯಿ ಹಿಂದಿನ ಅಜ್ಜ ಅಜ್ಜಿಗಳು ಇದನ್ನು ಇದೇ ಥರ ಬೆಳೆಸಿ ಬೀಸಿ ತಿಂದು ಗಟ್ಟಿ ಮುಟ್ಟಾಗಿದ್ದಕ್ಕೆ ಇವು ಅವತ್ತಿನ ಪೀಳಿಗೆ 90 ವರ್ಷ 100 ವರ್ಷ 15-16 ಮಕ್ಕಳುಗಳನ್ನು ಸಾಕ್ಕೊಂಡು ಬಾಳಿ ಬದುಕಿ ಜೀವನ ಮಾಡ್ತೇವೆ. ಆದರೆ ಆ ಒಂದು ಪರಿಸ್ಥಿತಿ ಇವತ್ತಿಲ್ಲ. ಇವತ್ತೆಲ್ಲ ಹೊರಗಡೆ ಹೈಫೈ ಎಲ್ಲಿದೆಯಾ ಯಾವುದೋ ಒಂದು ಹೊರಗಡೆಯ ತಿಂಡಿಗೆ ಇವತ್ತೆಲ್ಲ ಮಕ್ಕಳು ಯಾವುದೋ ಒಂದು ಹೊರಗಡೆ ಬೇರೆ ಬೇಕಾದಷ್ಟಿದೆ, ಆ ಥರದ್ದು ತಿಂಡಿಗೆ ಇವತ್ತೆಲ್ಲ ಅವರು ತುಂಬ ಒಲ್ದು ಬಿಟ್ಟಿದ್ದಾರೆ. ಮನೆಯ ಅರಳಿಟ್ಟು ಅಂದರೆ ಏನು, ಅರಳಿಟ್ಟು ಅಂದರೆ ಹೇಗೆ ಮಾಡ್ತಾರೆ, ಅರಳಿಟ್ಟು ತಿನ್ನೋದು ಹೇಗಿದೆ, ಈ ಥರ ಯಾವುದೇ ಥರದ ಅನೇಕ ವಿಚಾರಗಳು ಮಕ್ಕಳಿಗೆ ಜನಪದ ಲೋಕದಲ್ಲಿ ನಮ್ಮ ಮಾನ್ಯ ಅಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಇನ್ನೂ ಹೆಚ್ಚಿನ ರೀತಿ ಮುಂದುವರಿಯಲಿ ಅಂತ ಹೇಳಿ ನನ್ನ ಒಂದು ಮನವಿ. ಇನ್ನೊಂದು ಸಣ್ಣದಿದೆ, ಇವತ್ತೇನಾಗಿದೆ, ನಮಗೆ ಯಾರಿಗೂ ಕೂಡ ಅಂತರ್ಜಲದ ಬಗ್ಗೆ ಯಾರಿಗೂ ಕೂಡ ಎಚ್ಚರ ಇಲ್ಲ. ನಾವು ವಿಪರೀತ ನೀರು ಖರ್ಚು ಮಾಡ್ತಾ ಇದ್ದೀವಿ. ಈ ನೀರು ಯಾವಾಗ ಬಂತು, ಹೇಗೆ ಬಂತು, ಭೂಮಿಯೊಳಗೆ ಹೇಗೆ ಸೇರ್ಕಂತು ಅಂತ ಯಾರಿಗೂ ಗೊತ್ತಿಲ್ಲ. ಬೆಂಗಳೂರಲ್ಲಿರುವಂಥ ಅಪಾರ್ಟ್ಮೆಂಟಲ್ಲಿ ಇರುವವರಿಗೆ ಕಾರು ತೊಳಿಲಿಕ್ಕೆ ನೀರು ಎಲ್ಲಿಂದ ಬರ್ತದೆ ಅಂತ ಗೊತ್ತಿಲ್ಲ, ಅಥವಾ ಸ್ನಾನ ಮಾಡಲಿಕ್ಕೆ ಆಗಲಿ ಬಟ್ಟೆ ಒಗಿಲಿಕ್ಕೆ ಆಗಲಿ ಎಷ್ಟು ನೀರು ಬಳಸಬೇಕು ಅಂತ ಗೊತ್ತಿಲ್ಲ. ಹಿಂದಿನವರು ಜೋಪಾನದಿಂದ ಬಳಸ್ತಿದ್ರು, ಯಾಕೆಂದರೆ ಬಾವಿಯಿಂದ ನೀರು ಸೇದಬೇಕಾಗಿತ್ತು ಅವರು, ಹೌದಲ್ವಾ? ನೀರು ಸೇದಿದ್ರೆ ಮಾತ್ರ ಮನೆ ಒಳಗೆ ನೀರು ಇರ್ತಿತ್ತು. ನಾನು ಎಷ್ಟೋ ಸಾರಿ ಹೋಗಿ ನಮ್ಮ ಮನೆ ಹಿತ್ತಲ ಕಡೆ ಇರೋ ಬಾವಿಲಿ ಹೋಗಿ ಹಗ್ಗದಲ್ಲಿ ಹಾಕಿ ನೀರು ಸೇದಿದ್ದೀನಿ, ಕೊಡನೂ ಬಾವಿ ಒಳಗೆ ಹಾಕಿದ್ದೀನಿ. ಸೊ ಇದು ಈ ಒಂದು ಅನುಭವಕ್ಕೋಸ್ಕರ ದಯಮಾಡಿ ನಂದೊಂದು ಕೋರಿಕೆ ಅಂದರೆ, ಇಲ್ಲೊಂದು ಬಾವಿ ಮಾಡಿ, ಬಾವಿನಲ್ಲಿ ನೀರು ಸೇದಿ ತೊಟ್ಟಿಗೆ ಮಕ್ಕಳು ಹಾಕಬೇಕು. ಬಾವಿಲಿ ನೀರು ಬರೋಲ್ಲ ಅನ್ನೋ ಪ್ರಶ್ನೆ ಅಲ್ಲ, ಬರಲಿಕ್ಕೆ ಆದಷ್ಟು ನಾವು ಪ್ರಯತ್ನ ಮಾಡಿ ಮಕ್ಕಳಿಗೆ ತೋರಿಸ್ಬೇಕು ನಮ್ಮ ಒಂದು ಸಂಸ್ಕೃತಿ. ಆಗ ಏನಾಗುತ್ತೆ, ಮಕ್ಕಳಿಗೆ ವಾಪಸ್ ಯಾವುದೋ ಅವ್ರ ಊರಿಗೆ ಹೋದಾಗ, ಓಹೋ ಹಿಂದಿನ ಕಾಲದಲ್ಲಿ ಇಷ್ಟು ನೀರಿಗೆ ಮಹತ್ವ, 25 ಅಡಿನಲ್ಲಿ
ಬಾವಿ ನೀರು ಸಿಕ್ತಿತ್ತು, ಇವತ್ತು 1000 ಅಡಿ ಕೊರೆದ್ರೂ ನೀರು ಸಿಗ್ತಾ ಇಲ್ಲ ಅನ್ನೋದು ಪ್ರಶ್ನೆ ಬಂದಾಗ ನೀರನ್ನು ಉಳಿಸೋದ್ರ ಬಗ್ಗೆ ಅದನ್ನು ಇಟ್ಕೊಂಡು ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವ್ರ ಮಕ್ಕಳ ಕಾಲಕ್ಕೆ ನೀರು ಇರಬೇಕು, ಗಾಳಿ ಇರಬೇಕು, ಕಾಡಿರಬೇಕು, ಮರ ಗಿಡ ಇರಬೇಕು. ಆ ಒಂದು ವಿಚಾರದಲ್ಲಿ ಮಕ್ಕಳಿಗೆ ಒಂದು ಈ ಜನಪದ ಲೋಕದಿಂದ ಅವ್ರು ಹೊರಗಡೆ ಹೋಗುವಾಗ ಅವರು ನಿಜವಾಗ್ಲೂ ಜಾನಪದದ ಲೋಕದಲ್ಲಿ ಹೇಗೆ ಕಾಮತ್ ಹೋಟ್ಲಲ್ಲಿ ತಿಂಡಿ ತಿಂದಾಗ ರುಚಿಯ ಆಯಿತು ಅಂತ ಹೋಗ್ತಾರೋ ಹಾಗೆ ಇಲ್ಲಿ ನನಗೆ ಇಂಥ ಒಂದು ಅನುಭವ ಆಯಿತು ಅಂತೇಳಿ ಹೊರಗೆ ಹೋಗುವಂಥ ಒಂದು ಅವಕಾಶವನ್ನು ದಯವಿಟ್ಟು ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಇವರ ಸಭಿಕರಲ್ಲಿ ಮತ್ತು ಅಧ್ಯಕ್ಷರಲ್ಲಿ ಕೋರ್ಕೊಳ್ತಾ ಇದ್ದೇನೆ. ಮತ್ತು ಈ ದಿವಸ ಈ ಸಮಾರಂಭಕ್ಕೆ ನಿಜವಾಗ್ಲೂ ನನಗೆ ಕರೆದ ತಕ್ಷಣ ನನಗೆ ಹೇಳಿದರು, ನಾನು ಖಂಡಿತ ಬರ್ತೀನಿ ಸರ್, ನಾನು ಏನೇ ಕೆಲಸಗಳಿದ್ದರೂ ಬರ್ತೀನಿ. ಯಾಕೆಂದರೆ ಇದೊಂದು ಅವಕಾಶ ಇತ್ತು ನನಗೂ ಕೂಡ ಇಂಥ ಒಬ್ಬ ವ್ಯಕ್ತಿಯವರ ಜೊತೆಗೆ ಮತ್ತು ಇಂಥ ಒಬ್ಬ ಶಕ್ತಿ ಜೊತೆ ಕುತ್ಕೊಂಡು ಮಾತಾಡುವಂಥ ಒಂದು ಅವಕಾಶ ಮತ್ತು ನಿಮ್ಮೆಲ್ಲರನ್ನೂ ಭೇಟಿ ಆಗುವಂಥ ಒಂದು ಅವಕಾಶ ಸಿಕ್ಕಿದೆ. ಆಗ ಈ ಒಂದು ಸುಂದರ ಸಂಜೆಯ ಒಂದು ತಿಂಗಳ ಅತಿಥಿಯಾದ ಸೋಬಾನೆ ರಾಮಯ್ಯ ಮತ್ತು ಅವರ ಸಹಚರರಿಗೆ ಇನ್ನೂ ಹೆಚ್ಚಿನ ಒಳ್ಳೆಯ ರೀತಿಯ ದೇವರು ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಮತ್ತು ಅವಕಾಶಗಳನ್ನು ಕೊಡಲಿ. ಇಂಥ ಒಂದು ಒಳ್ಳೆಯ ಒಂದು ಸೋಬಾನ ಪದ ಇರ್ಬೋದು, ಲಾವಣಿ ಇರ್ಬೋದು, ಲಾವಣಿ ಹಾಡ್ತಾ ಇದ್ರು ಹಿಂದೆಲ್ಲ, ಕೋಲಾಟದ ಪದ ಇತ್ತು, ಒಗಟುಗಳಿತ್ತು. ಇಂಥದನ್ನೆಲ್ಲದನ್ನು ಕೂಡ ಇಲ್ಲಿ ಜನಪದ ಲೋಕದಲ್ಲಿ ಅವಕ್ಕೂ ಮಕ್ಕಳಿಗೂ ಕೂಡ ಅದರ ಬಗ್ಗೆ ಒಂದು ಸ್ಪರ್ಧೆಗಳನ್ನು ಇಟ್ಟು ಮಕ್ಕಳನ್ನು ಕೂಡ ಆ ಒಂದು ವಿಚಾರದಲ್ಲಿ ಮಾಡಿದರೆ ಒಳ್ಳೆಯದು ಸರ್ ನಮಗೆ. ಸೊ ಆ ಒಂದು ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಒಂದು ವಿಚಾರ ಮುಂದುವರಿಯಲಿ ಅಂತೇಳಿ ಹೇಳ್ತಾ, ಮೊದಲನೇದಾಗಿ ಈ ಒಂದು ಒಳ್ಳೆಯ ಈ ಸಂಜೆಯ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಇನ್ನೂ ಸವಿಯೋದಿದೆ, ಅದನ್ನು ಮುಂದುವರಿಸಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಹಾರ್ದಿಕವಾದ ಶುಭಾಶಯಗಳನ್ನು ಹೇಳ್ತಾ ಮತ್ತು ನನ್ನನ್ನು ಕರೆಸಿದ್ದಕ್ಕೆ ಎಲ್ಲ ಮಾನ್ಯರಿಗೆ ವಂದನೆಗಳನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕನ್ನಡ. ಧನ್ಯವಾದಗಳು ಸರ್. ನಿಮ್ಮ ಅನುಭವದ ಜೊತೆಗೆ ನಮ್ಮ ಅನುಭವವಾಗಿಸಿದ್ದೀರಿ ಮತ್ತು ನೀವು ಹೇಳಿದ ಬೀಸುಕಲ್ಲನ್ನು ನಮ್ಮಲ್ಲಿ ಈಗಾಗಲೇ ಇದೆ, ಅಧ್ಯಕ್ಷ ಆಗಲೇ ಕಣ್ಸನ್ನೇಲೆ ಆದೇಶ ಕೊಟ್ಬಿಟ್ಟಿದ್ದಾರೆ. ನಾವು ನಿಮಗೆ ಮುಂದಿನ ವಾರದಲ್ಲಿಯೇ ಬೀಸುಕಲ್ಲುಗಳಿರ್ತವೆ. ಒಂದೇ ಒಂದು ಕೋರಿಕೆ, ಬರೀ ಕಲ್ಲು ಬೀಸಿದರೆ ಅಷ್ಟು ಸುಲಭವಾಗಿ ತಿರುಗಲ್ಲ, ಗೂಟ ಕಿತ್ತು ಹೋಗುತ್ತೆ, ನಡುಗೂಟ ಕಿತ್ತು ಹೋಗಬಾರ್ದು, ಕಣ್ಣು ಹಾಳಾಗಬಾರ್ದು ಅನ್ನೋ ಪ್ರಜ್ಞೆ ಬಹಳ ಕಡಿಮೆ ಇರೋ ಕಾಲದಲ್ಲಿ ಅದು ಹಾಳಾಗದಾಗ ಬೀಸಿ. ರಾಗಿ ಇಡಿಸ್ತೀವಿ, ನೀವೇ ರಾಗಿ ತಂದರೂ ಸರಿ, ನಾವು ಇಡಿಸ್ತೀವಿ, ಅದು ಹಾಳಾಗದಾಗೆ ಬೀಸುವ ಕ್ರಿಯೆಯನ್ನು ಕಲ್ತ್ಕೊಳ್ಳಿ ಅಂತೇಳಿ ಅವ್ರ ಜೊತೆಗೆ ಬರೋ ತಂದೆ ತಾಯಿಗಳಿಗೂ ಖಂಡಿತ ಅಗತ್ಯವಾಗಿದೆ. ಬಹಳ ಜೊತೆಗೆ ಹಾಡನ್ನು ಕಲ್ತ್ಕೊಳ್ತೀವಿ ಅಂದರೆ ಅದಕ್ಕೂ ಮುಂದೆ ಆಲೋಚಿಸ್ಬೋದು. ಈ ಅಪೇಕ್ಷೆಯನ್ನು ನಮ್ಮ ಅಧ್ಯಕ್ಷರು ಈಗಲೇ ಹೇಳಿದ್ದಾರೆ. ಮುಂದಿನ ವಾರದೊಟ್ಟಿಗೆ ನಾವು ಅದನ್ನು ಕಾರ್ಯಗತಗೊಳಿಸ್ತೀವಿ ಈಗಾಗಲೇ ಅಂತ ಹೇಳ್ತೀವಿ. ಹಾಗೆ ಈ ದಿವಸದ ಇನ್ನೋರ್ವ ಅತಿಥಿಗಳು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ರಿಸರ್ಚ್ ಫೆಲೋ ಆಗಿರುವ ನ್ಯಾಷನಲ್ ಬುಕ್ ಟ್ರಸ್ಟ್ ಆಫ್ ಇಂಡಿಯಾ ಡೆಲ್ಲಿಯ ಅಡ್ವೈಸರ್ ಆಗಿರುವಂಥ ಶ್ರೀಮತಿ ಕನ್ನಿಕಾ ಅವರು, ಜಾನಪದದಲ್ಲಿ ಸಾಕಷ್ಟು ಕೆಲಸ ಮಾಡಿರುವಂಥವರು, ಅವರು ನಮ್ಮ ಈ ಸಭೆಗೆ ಆಗಮಿಸಿದ್ದಾರೆ. ಅವರು ಸಭೆಯನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನು, ಅವರು ಯೂನಿವರ್ಸಿಟಿಲಿ ಮಟ್ಟದಲ್ಲಿ ನೋಡುವ ಕ್ರಮ ಬೇರೆ ಇರ್ತದೆ ಅಕಾಡೆಮಿಕ್ ಆಗಿ. ಇದು ನಾವು ದೇಶಿವಾಗಿ ಆಪ್ತವಾಗಿ ಕಳೀತಾ ಇರೋ ಸಮಯನ ಅವ್ರಿಗೆ ನೋಡಿದ್ದಾರೆ. ಅವ್ರಿಗೇನು ಅನ್ನಿಸ್ತು ನಾವು ಕೇಳೋಣ. ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯರೇ ಹಾಗೂ ನನ್ನ ಎಲ್ಲ ನೆಚ್ಚಿನ ಭಾರತೀಯರೇ ಹಾಗೂ ಕನ್ನಡಿಗರೇ, ಜನಪದ ಕಲಾವಿದರನ್ನು ಶರಣರೆಂದು ಎದೆಗಪ್ಪಿಕೊಂಡು ಶರಣಾದವರು ಎಚ್ ಎಲ್ ನಾಗೇಗೌಡರು. ಅಂಥ ಆ ಶರಣರನ್ನು ಕಾಪಾಡುವಂತಹ ಒಂದು ದೊಡ್ಡ ಹೊಣೆಯನ್ನು ಹೊತ್ತುಕೊಂಡು ಈ ಜಾನಪದ ಲೋಕದಲ್ಲಿ ಆಪ್ತ ರಕ್ಷಕರಾಗಿ ದುಡಿತಾ ಇರೋರು ತಿಮ್ಮೇಗೌಡರು. ಅವರಿಬ್ಬರಿಗೂ ನಾನು ತುಂಬ ಭಾರಿಯಾಗಿದ್ದೇನೆ. ಇವತ್ತು ನಾವು ಮಾತನಾಡುವಂತಹ ಮಾತು ಕೂಡ ಕೃತಕ, ಬಳಸುವಂಥ ಆಹಾರವೂ ಕೂಡ ಇನ್ಸ್ಟೆಂಟ್ ಫುಡ್. ಒರಿಜಿನಾಲಿಟಿ ಅನ್ನುವಂಥದ್ದನ್ನು ಕಳ್ಕೊಬಿಟ್ಟಿದ್ದೇವೆ. ಈ ಬದಲಾವಣೆ ಅನ್ನುವಂತಹ ಬಕಾಸುರ ಇದೆಯಲ್ಲ, ಇದರಿಂದ ತಪ್ಪಿಸ್ಕೊಳ್ಬೇಕಾದಂತಹದ್ದು ಹಲವರ ಹೆಣಗಾಟ. ಅದೇ ಜೀವನ. ಕೆಲವರ ಕಾಲೆಳೆತದಲ್ಲಿ, ಕೆಲವರ ಮುನ್ನುಗ್ಗುವಂತಹ ನಾಟಕದಲ್ಲಿ, ಇನ್ನೊಂದು ಕಲಾವಿದ ಅವರ ಅಡಚಣೆಗಳಲ್ಲಿ, ಈ ಎಲ್ಲದರ ನಡುವೆ ಸಂರಕ್ಷಿಸಿಕೊಳ್ಳುವಂಥದ್ದು ಇದೆಯಲ್ಲ, ಮಹತ್ತರವಾದಂತಹ ಕಾರ್ಯ. ಅದು ಜಾನಪದ ಲೋಕದ ಮೇಲೆ ಹೊರೆನೂ ಕೂಡ, ಜೊತೆಗೆ ದೊಡ್ಡ ಜವಾಬ್ದಾರಿಯೂ ಕೂಡ, ಕರ್ತವ್ಯವೂ ಕೂಡ.
ಜೊತೆಗೆ ಇತರರು ನೋಡುವಂಥ ನೋಟಕ್ಕೆ ಇರುವಂತಹ ಒಂದು ಋಣ್ಮನವಾದಂತಹ ಒಂದು ಸಂಗತಿಯೂ ಕೂಡ ಇದು ಒಂದು ದೊಡ್ಡ ಜವಾಬ್ದಾರಿಯುತದಲ್ಲಿ ಇದೆ. ಅದನ್ನು ಹೊಣೆಯಾಗಿ ಹೊತ್ತಿರುವಂಥವ್ರು ತಿಮ್ಮೇಗೌಡರು ಹೊತ್ತಿದ್ದಾರೆ, ಕುರುವ ಬಸವರಾಜ್ ಅವರಿದ್ದಾರೆ, ವಾರಂ ಶಿವರಾಮ್ ಅವರಿದ್ದಾರೆ, ರಂಗಾರೆಡ್ಡಿ ಕೋಡಿರಾಂಪುರವರು ಎಲ್ಲರೂ ದುಡಿತಾ ಇದ್ದಾರೆ. ನನಗೆ ಇಲ್ಲಿ ಒಳಗೆ ಬಂದ ತಕ್ಷಣ ಯಾವುದೋ ಒಂದು ಜಾನಪದ ಲೋಕ ಅನ್ನೋದಕ್ಕಿಂತ ಜಾನಪದ ವನ್ಯ ಸಂರಕ್ಷಣಾ ನಿಧಿ ಸಂಗ್ರಹಕ್ಕೆ ಏನೋ ಬಂದಿದ್ದೇನೇನೋ ಅಂತ ಅನ್ನಿಸ್ತು. ಯಾಕೆಂದರೆ ಆ ಥರ ವಾತಾವರಣ ಇದೆ. ಯಾಕಂದರೆ ನಾವು ಪ್ರಕೃತಿಯನ್ನು ಕಳ್ಕೊಳ್ತಾ ಇದ್ದೀವಿ. ಅಂಥ ಪ್ರಕೃತಿಯನ್ನು ಉಳಿಸ್ಕೋಬೇಕು. ಆ ಪ್ರಕೃತಿಯ ನಡುವೆ ಪ್ರಕೃತಿ ಮನಸ್ಸಿನವ್ರನ್ನ ಉಳಿಸ್ಕೊಳ್ಬೇಕು. ಅಂಥ ಪ್ರಕೃತಿ ಮನಸ್ಸಿನವ್ರು ಸಿಗೋದು ನಮ್ಮ ಜಾನಪದದಲ್ಲಿ ಮಾತ್ರ. ಆ ಜಾನಪದವನ್ನು ಓದಿದಂತಹ ಒಬ್ಬ, ನಾನು ಅಧ್ಯಯನಶೀಲಕ್ಕೆ ಒಳಗಾದಂತಹ ಒಬ್ಬ ಲೇಖಕಿ, ಸಂಶೋಧಕಿ, ಜೊತೆಗೆ ಅದರ ಅಲ್ಲಿ ಸ್ಟೂಡೆಂಟ್ ಅನ್ನಿಸ್ಕೊಳ್ಳೋದಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೇನೆ. ನಾನು ಬಹಳ ತುಂಬ ಹೃದಯ ಧನ್ಯವಾದವನ್ನು ಅರ್ಪಿಸ್ತೇನೆ ಜಾನಪದ ಲೋಕಕ್ಕೆ. ಅವರು ಅಂತಹ ಒಂದು ರೀತಿಯಲ್ಲಿ ಸಂರಕ್ಷಣೆ ಮಾಡ್ಕೊಂಡಿದ್ದಾರೆ. ಈಗ ನಮ್ಮ ಸಾರಿಗೆ ಭವನದ ಅಧಿಕಾರಿ ಕೂಡ ಬಹಳ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು, ಮುಂದಿನ ಪೀಳಿಗೆಗೆ ನೀವು ಹೊರಳಿಡಬೇಕು, ಕಲ್ಲು ಬೀಸಬೇಕು, ರಾಗಿ ಅವ್ರು ಬೀಸಿದಂತಹದ್ದನ್ನೇ ತಗೊಂಡು ಹೋಗಬೇಕು. ಇದೆಲ್ಲ ಟಚ್ ಅಷ್ಟೇ, ಆದರೆ ಅದು ಭಾವನೆಗಳಲ್ಲ. ಆ ಭಾವನೆಗಳು ಬರಬೇಕಾದ್ದು ಉಳಿಸುವಿಕೆಯಲ್ಲಿ ಮಾತ್ರ. ಅಂಥದನ್ನು ಜಾನಪದ ಲೋಕ ಮುಂದೆ ಎಚ್ಚರಿಕೆಯಿಂದ ನಿರ್ವಹಿಸಿಕೊಂಡು ಅದನ್ನು ತನ್ನ ಅಂತರ್ಗತದೊಳಗಡೆ ಹುದುಗಿಸ್ಕೊಳ್ತದೆ. ಎಲ್ ನಾಗೇಗೌಡರ ಆಸೆ ಆಕಾಂಕ್ಷೆಗಳನ್ನೆಲ್ಲ ಈಡೇರಿಸುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಬಳಗದಂತಿರುವ ರಾಮನಗರ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಹಾಗಾದರೆ ನಮ್ಮ ಈ ಲೋಕಸೇರಿ ಕಾರ್ಯಕ್ರಮ ಕಳೆದ 46 ತಿಂಗಳಿಂದ ಇದೇ ಉತ್ಸಾಹದಲ್ಲಿ ಸಂಚರಿಸ್ತಾ ಇದೆ. ಈ ಹಿಂದಿನ ವರ್ಷಗಳಲ್ಲಿ ನಮ್ಮೊಂದಿಗೆ ಇಲ್ಲವಾದ ಇಂದಿರಾ ಬಾಲಕೃಷ್ಣ ಅವರು ಮಾತ್ರ ಇವತ್ತಿಗೆ 1 ವರ್ಷದ ಹಿಂದೆ ತೀರಿ ಹೋದರು. ಅವರನ್ನು ಈ ಸಂದರ್ಭದಲ್ಲಿ ನೆನ್ಕೊಳ್ತೀವಿ. ನಮ್ಮೆಲ್ಲ ಉತ್ಸಾಹದಂತಿರುವ ನಿಮ್ಮೆಲ್ಲರ ರೀತಿಯ ಪಾಲ್ಗೊಳ್ಳುವಿಕೆಯೊಂದಿಗೆ ಈ ಲೋಕಸೇರಿ ಮುಂದುವರಿತಾ ಇದೆ. ಇದರ ಮುಖ್ಯ ರೂವಾರಿಗಳಾದ ಮಾನ್ಯ ತಿಮ್ಮೇಗೌಡರ ಸಭೆಯನ್ನು ತಿಳಿಸಿ ಮಾತಾಡಬೇಕಂತ. ಅದಕ್ಕೆ ಮೊದಲು ಅತಿಥಿಗಳಿಗೆ ಒಂದು ಸಣ್ಣ ಗೌರವವನ್ನು ನಮ್ಮ ಅಧ್ಯಕ್ಷರು ಸಲ್ಲಿಸ್ತಾ ಇದ್ದಾರೆ. ಇಲ್ಲ ಇಲ್ಲ ಅಲ್ಲಿ ಮಂಜು ಹಿಂದೆ ಬಂದು ನೋಡು ಮಂಜು ಹಿಂದೆ ಬಾ ಮಂಜು. ಏನು ಒಳ್ಳೆ ಟೈಮಲ್ಲೇ ಬರ್ತಿರೋದು. ನಾಡೋಜ ಎಲ್ ನಾಗೇಗೌಡರು ಕಟ್ಟಿದಂಥ ಈ ಜಾನಪದ ಲೋಕದಲ್ಲಿ ಕರ್ನಾಟಕ ಜಾನಪದ ಪರಿಷತ್ತು ಪ್ರತಿ ತಿಂಗಳು 2ನೇ ಶನಿವಾರ ಈ ಲೋಕಸಿರಿ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದೆ. ಇದು 46ನೇ ಲೋಕಸಿರಿ ಕಾರ್ಯಕ್ರಮ. ಅಂದರೆ ಹೆಚ್ಚು ಕಡಿಮೆ 4 ವರ್ಷಗಳ ನಂತರ 4 ವರ್ಷಗಳು ಸತತವಾಗಿ ನಡೆಸ್ಕೊಂಡು ಬಂದಿರೋದು ನಮ್ಮ ಪರಿಷತ್ತಿನ ಹೆಮ್ಮೆಯ ವಿಷಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಲೋಕಸಿರಿ ಕಾರ್ಯಕ್ರಮ ಪ್ರಾರಂಭ ಆಗಬೇಕಾದಾಗ ನಮ್ಮ ಮಾಧ್ಯಮ ಮಿತ್ರರು ಮತ್ತು ಹಿತೈಷಿಗಳೆಲ್ಲ ಸೇರಿ ನಾಗೇಗೌಡರ ಆಶಯದಂತೆ ಈ ಜನಪದ ಲೋಕದಲ್ಲಿ ಜನಪದ ಕಲಾವಿದರನ್ನ ಕರೆಸಿ ಅವರನ್ನು ಗೌರವಿಸುವಂಥ ಕೆಲಸವನ್ನು ನೀವು ಮಾಡಬೇಕು ಅಂತ ಒಂದು ಸಲಹೆ ಕೊಟ್ಟರು 4 ವರ್ಷಗಳ ಹಿಂದೆ. ಆ ಸಲಹೆಯನ್ನು ಮನಪೂರ್ವಕವಾಗಿ ಸ್ವೀಕರಿಸಿ ಈ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡು ನಾವು ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ. ಬಹುಶಃ ನಮ್ಮ ಅತಿಥಿಗಳಾದಂಥ ಶ್ರೀ LG ರಘುನಾಥ್ ರವರು ತುಂಬ ಚೆನ್ನಾಗಿ ಮಾತಾಡಿದರು. ಅವರ 2 ಸಲಹೆಗಳನ್ನು ಸ್ವೀಕರಿಸಿದ್ದೀವಿ. ಈಗಾಗಲೇ ನಾನು ಕಣ್ಣು ಸನ್ನೆ ಮೂಲಕನೇ ಕೈ ಸನ್ನೆ ಮುಖಾಂತರ ಸೂಚನೆ ಕೊಟ್ಟಿದ್ದೀನಿ. ನಾನು ಅವ್ರು ಅರ್ಥ ಮಾಡ್ಕೊಳ್ತಾರೆ ಯಾಕೆ ಏನು ಮಾಡಬೇಕು ಅನ್ನೋದನ್ನು. ಎರಡನೇದು
ರಘುನಾಥ್ ಅವರು ಹೇಳಿದಾಗೆ ಒಂದು ಬಾವಿನಲ್ಲಿ ನೀರು ಸೇದುವಂಥದ್ದು. ಈಗಾಗಲೇ ನಮ್ಮ ಬಾವಿ ಇದೆ, ಆದರೆ ಏನು ಮಾಡಿದ್ದೀವಿ ಅಂದರೆ ಈ ಒಂದು ಪ್ರತಿಕೃತಿಯನ್ನು ನೀರು ಸೇದುವ ಹೇಗೆ ಸೇದ್ತಾ ಇದ್ರು ಅನ್ನೋ ಒಂದು ಪ್ರತಿಕೃತಿಯನ್ನು ನಿರ್ಮಾಣ ಮಾಡಿ ಆ ಬಾವಿನಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಆದರೆ ಇನ್ನು ಮುಂದೆ ಆ ಬಾವಿನಲ್ಲಿ ಸ್ವಲ್ಪ ನೀರನ್ನು ಬರುವಾಗೆ ಇದು ಮಾಡಿ ಇನ್ನೊಂದು ಆ ಕಡೆ ರಾಟೆಯನ್ನು ಹಗ್ಗವನ್ನು ಹಾಕಿ ಬಂದವರು ಸಹ ಸ್ವಲ್ಪ ನೀರು ಸೇದುವ ಹಾಗೆ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ನಮ್ಮ ರಘುನಾಥ್ ಅವರ ಸಲಹೆಯನ್ನು ನಾವು ನಿಜವಾಗ್ಲೂ ಇವತ್ತು ಸ್ವೀಕರಿಸಿ ಆ ಕೆಲಸವನ್ನು ಮಾಡ್ತೇವೆ. ಈ ರಾಗಿ ಬೀಸೋದೊಂದು ಮತ್ತು ನೀರು ಸೇದೋದು ಇವೆಲ್ಲ ನಮ್ಮ ಹಿಂದಿನ ನಾವೆಲ್ಲ ಚಿಕ್ಕವರಿದ್ದಾಗ ನಾವು ಕಣ್ಣಾರ ನೋಡಿದಂಥದ್ದು, ಅನುಭವಿಸಿದಂಥದ್ದು ಹಳ್ಳಿಗಳಲ್ಲಿ. ಆ ಕಾಲದಲ್ಲಿ ನಮ್ಮ ಮದುವೆ ಆದ ಕಾಲದಲ್ಲಿ ಈ ಶೋಭಾನೆ ರಾಮಾಯಣ ಅಂತವರು ನಮ್ಮ ಹೆಣ್ಮಕ್ಳು ಆಡ್ತಿದ್ರು. ಹೆಣ್ಮಕ್ಳು ಪ್ರತಿ ಹಳ್ಳಿನಲ್ಲೂ ಮದುವೆ ಸಮಾರಂಭದಲ್ಲಿ ಸೋಪಾನೆ ಪದಗಳನ್ನ ಹೇಳಿ ನಮಗೆ ಸ್ನಾನ ಮಾಡಿಸೋದಕ್ಕಾಗಲಿ ಅಥವಾ ಶಾಸ್ತ್ರ ಮಾಡೋದಕ್ಕಾಗಲಿ ಎಲ್ಲದಕ್ಕೂ ಸೋಪಾನೆ ಪದಗಳನ್ನು ಹೇಳಿ, ಆವಾಗ ಇನ್ನೂ ರಾಮಯ್ಯ ಇರಲಿಲ್ಲ ಅಂತ ಕಾಣಿಸುತ್ತೆ. ರಾಮಯ್ಯ ಎಷ್ಟು ವಯಸ್ಸು ಅವ್ರದ್ದು ರಾಮಾಯಣ? 60. ನನಗಾಗ 72 ವರ್ಷ. ಹಂಗಾಗಿ ಆವಾಗ ಆಗಿನ ಕಾಲದಲ್ಲಿ ಭಾಳ ಜನ ಸೋಬಾನೆ ಹಾಡುಗಾರರಿದ್ದರು. ಅದರಲ್ಲೂ ಹೆಣ್ಮಕ್ಳು ಹೆಚ್ಚಾಗಿದ್ದರು ಸೋಬಾನೆ ಹಾಡುಗಳಲ್ಲಿ. ರಾಮಾಯಣ ಅಂತವ್ರು ಅಪರೂಪ. ಆದರೆ ರಾಮಯ್ಯ ಒಂದು ಅವರ ಶಬ್ದಕೋಶವನ್ನು ನಾವು ಕೆದಕಿದ್ರೆ ಅಗಾಧವಾದಂಥ ಒಂದು ಆಳವಾದಂಥ ಜ್ಞಾನ ಈ ಸೋಬಾನೆ ಪದಗಳಲ್ಲಿ, ನುಡಿಗಳಲ್ಲಿ ನಮ್ಮ ರಾಮಾಯಣವರಲ್ಲಿ ನೋಡ್ಬೋದು. ಈಗ ತಾನೇ ನಮ್ಮ ಸರಸ್ವಾಣಿ ಅವರು ಹೇಳ್ತಾ ಇದ್ರು, ಬೆಳಿಗ್ಗೆಯಿಂದ ರಾಮಾಯಣವ್ರ ಮಾತನ್ನು ನಿಲ್ಲಿಸೋಕೆ ಆಗಲಿಲ್ಲ ಸರ್ ಅಂತ ಹೇಳ್ತಾರೆ. ಅಷ್ಟೊಂದು ವಿಚಾರಗಳನ್ನು, ಹಾಡುಗಳನ್ನು ರಾಮಾಯಣವರು ತಮ್ಮ ಒಂದು ಇದರಲ್ಲಿ ಇಟ್ಕೊಂಡಿದ್ದಾರೆ. ನಿಜವಾಗ್ಲೂ ಇಂಥ ಕಲಾವಿದರನ್ನು ನಾವು ಗೌರವಿಸಿದ್ರೆ ನಮಗೆ ಗೌರವ ಬಂದಾಗ. ಅಪರೂಪದ ಕಲಾವಿದ. ನಾನು ಆಯ್ಕೆ ಮಾಡಿ ಇವತ್ತು ಭಾಳ ಹಿಂದೆನೇ ನಾವು ಅವ್ರನ್ನ ಕರೆಸ್ಬೇಕಾಯಿತು. ಬಟ್ ಈ ಸಾರಿ ರಾಮಾಯಣವ್ರು ಕರೆಸ್ಬೇಕು ಅಂತೇಳಿ ನಾನು ಮನಸ್ಸು ಮಾಡಿ ಇವತ್ತು ಕರೆಸಿದ್ದೀವಿ. ಅವರು ರಾಮಾಯಣವರು ಈಗಾಗಲೇ ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. ಅವರಾಗಲೇ ಹೇಳಿದ್ರು, ಕಂಕಣ ಕಟ್ಟುವ ಶಾಸ್ತ್ರ, ಭತ್ತ ಕುಟ್ಟುವಾಗ, ಅರಿಶಿನ ಹಚ್ಚುವಾಗ, ಧಾರೆ ಒಯ್ಯುವಾಗ ಯಾವ ಹೆಂಗಸರಿಗೇನು ಕಡಿಮೆ ಇಲ್ಲ. ಅವ್ರ ಧ್ವನಿನೂ ಹಂಗೆ ಇದೆ, ಹೆಚ್ಚು ಕಡಿಮೆ ಸ್ವಲ್ಪ. ಹೀಗಾಗಿ ಅವ್ರು ಆಡಿದ್ರೆ ಹೆಂಗಳಿಯರು ಆಡ್ದಾಗೇನೆ ಕೇಳುತ್ತೆ. ಅವರು ನಾಚ್ಕೋಬೇಕು. ಅವರ ಇವರು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಯಡಿಯೂರು ಹೋಬಳಿ ಮಾಗಡಿಪಾಳ್ಯದ ರಾಮಾಯಣವರು. ನಾವು ಈಗಾಗಲೇ ಅವ್ರಿಗೆ ಜಾನಪದ ಲೋಕ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿನೂ ಅವ್ರಿಗೆ ಸಂದಿದೆ. ಅನೇಕ ಸಂಘ ಸಂಸ್ಥೆಗಳು ಅವ್ರನ್ನ ಗೌರವಿಸಿದೆ. ಅವರು ಆಗಲೇ ಹೇಳಿದಾಗೆ ನಾಗೇಗೌಡರು ಹುಡುಕಿ ಹೆಕ್ಕಿ ತೆಗೆದ ಒಂದು ಅತ್ಯಮೂಲ್ಯವಾದಂಥ ಕಲಾರತ್ನ ಅವರು. ಬಹುಶಃ ನನಗೇನು ಅನಿಸುತ್ತೆ ಅಂದರೆ, ಈ ಸಮಾರಂಭದಲ್ಲಿ ಶೋಭಾನೆ ರಾಮಾಯಣ ಅವ್ರಿಗೆ ಒಂದು ಶೋಭಾನೆ ಕಲಾರತ್ನ ಅಂತ ಒಂದು ಬಿರುದನ್ನು ನಾವು ಕೊಟ್ಟು, ಮುಂದೆ ಅವರು ಅವರ ಕಲೆಯನ್ನು ಇನ್ನೂ ಹೆಚ್ಚಿನ ಜನರಿಗೆ ಅವರು ಉಣಬಡಿಸಲಿ ಅಂತ ಹೇಳ್ತಾ, ನಮ್ಮ ಆಗಲೇ ನಾನು ಹೇಳ್ದಾಗೆ ಇವತ್ತು ಅವರು ನಮ್ಮ ಸರಸ್ವಾಣಿಯವರು ಇವರ ನುಡಿಮುತ್ತುಗಳನ್ನೇನು ಸಂಗ್ರಹಿಸಿಕೊಟ್ಟಿದ್ದಾರೆ,
ನಮ್ಮದೊಂದು ಜಾನಪದ ಜಗತ್ತು ಅನ್ನೋ ಒಂದು ಪತ್ರಿಕೆ ಬರ್ತಾ ಇದೆ. ನಾಗೇಗೌಡರು ಪ್ರಾರಂಭ ಮಾಡಿದ್ದು. ಆ ಪತ್ರಿಕೆಯಲ್ಲಿ ಈ ಸಮಾರಂಭದ ಬಗ್ಗೆ, ಅವ್ರಿಗೆ ಗೌರವ ನೀಡಿರೋದ್ರ ಬಗ್ಗೆ ಮತ್ತು ನಮ್ಮ ರಘುನಾಥ್ರವರು ಹೇಳಿರೋ ಮಾತುಗಳು, ಕನ್ನಿಕಾ ಅವರ ಮಾತುಗಳನ್ನು ಸೇರಿಸಿ ನಾವು ಅದ್ರ ಜೊತೆಲಿ ಮುದ್ರಿಸೋದ್ರ ಜೊತೆಗೆ ಇವರ ನುಡಿಗಟ್ಟುಗಳನ್ನು, ಇವರ ಗಾದೆ ಪದಗಳನ್ನು, ಒಗಟುಗಳನ್ನು ಮುಂದೆ ಉಪಯೋಗಿಸ್ಕೊಂಡು ಆ ಪತ್ರಿಕೆಯಲ್ಲಿ ಪ್ರಕಟಿಸುವಂಥ ಕೆಲಸವನ್ನು ಸಹ ನಾವು ಮಾಡ್ತೇವೆ ಅಂತ ಹೇಳಿ ನಮ್ಮ ಶ್ರೀ ಸೋಬಾನೆ ರಾಮಯ್ಯ ಅವರಿಗೆ ಅವರ ಆರೋಗ್ಯ ಅಷ್ಟು ಸರಿ ಇಲ್ಲ. ಅವರ ಅನೇಕ ದಿನಗಳ ಹಿಂದೆ ಹೇಳಿದರು, ಇಲ್ಲಿ ಬರುವಾಗಲೂ ಹೇಳಿದರು. ಆದರೂ ದೇವರು ಅವ್ರಿಗೆ ಆಯಸ್ಸು ಆರೋಗ್ಯವನ್ನು ಕೊಡಲಿ, ಇನ್ನೂ ಹೆಚ್ಚು ಕಾಲ ನಮ್ಮೊಡನಿರಲಿ. ತಿಮ್ಮೇಗೌಡ ಸರ್ ಹೇಳಿದರು, ನಾನು ಜಾನಪದ ಪರಿಷತ್ ಅಲ್ಲೋಗಿ ಇದ್ರಲ್ಲಿ ಬೆಂಗಳೂರಲ್ಲಿ ಕೇಳಿದೆ, ನೀನು ಚಿಕ್ಕ ವಯಸ್ಸಪ್ಪ, ನಿನಗೆ ಸಾವಿಲ್ಲ, ನೀನು ಚೆನ್ನಾಗಿ ಆಗ್ತೀಯಪ್ಪ, ನೀನು ಚೆನ್ನಾಗಿ ಆಗ್ತೀಯ. ಇಂದ್ರ ಬಾಲಕೃಷ್ಣ ಅವರು ಸ್ವರ್ಗ ಕೊಂಟಾಗವ್ರು ಅವರು ಇಬ್ಬರು ಸೇರ್ಕೊಂಡು ಇಬ್ಬರು ಹೇಳಿದರು, ನೀನು ಚೆನ್ನಾಗಿ ಆಗ್ತೀಯ ರಾಮಯ್ಯ, ಚೆನ್ನಾಗಿ ಇನ್ನೂ 4-6 ವರ್ಷ ನೀನು ಚೆನ್ನಾಗಿ ಆಡ್ತೀಯ ಅಂತ ಅಂದ್ಬಿಟ್ಟು ನಮಗೆ ಆಶೀರ್ವಾದ ಮಾಡಿದರು. ನಮ್ಗೆ ಅದೇ ಆಶೀರ್ವಾದ ತಿಮ್ಮೇಗೌಡರದು, ಇಂದ್ರ ಬಾಲಕೃಷ್ಣ ಮೇಡಮ್ ಅವರು ನನಗೆ ಇದು ಮಾಡಿ ಅದೇ ಇವತ್ತು ಹೇಳ್ಬಿಟ್ಟು ಬಂದೆ. ಅದೇ ವರ್ಷ ಆದಿ ಚಿಂಚನಗಿರಿಯಲ್ಲಿ ನನಗೆ ಚಿಂಚನಗಿರಿ ಪ್ರಶಸ್ತಿ ಮಾಡಿ ನನಗೆ ಗೌರವಿಸಿ. ಎಲ್ಲ ವಿಷಯಗಳನ್ನು ನಾವು ಮಾತಿನಲ್ಲಿ ಹೇಳೋದಕ್ಕಿಂತ ಬಹುಶಃ ನೀವೆಲ್ಲರೂ ಅರ್ಥ ಮಾಡ್ಕೊಂಡಿದ್ದೀರಿ. ರಾಮಯ್ಯನವರ ಮಾತು ಮತ್ತು ಅವರ ಹಾಡುಗಳನ್ನು ಇನ್ನೂ ಸ್ವಲ್ಪ ಸಮಯ ಕೇಳೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ರಾಮಯ್ಯನವ್ರಿಗೆ ಪರಮಾತ್ಮ ಆಯಸ್ಸು ಆರೋಗ್ಯವನ್ನು ಕೊಡಲಿ ಅಂತ ನಾನು ವಿನಂತಿಸ್ಕೊಳ್ತೀನಿ, ಪ್ರಾರ್ಥನೆ ಮಾಡ್ಕೊಳ್ತೀನಿ ದೇವರಲ್ಲಿ. ಈಗ ರಘುನಾಥ್ರವರು ಸಹ ನಮ್ಮ ಜಾನಪದ ಲೋಕ ಒಂದು ಜನಪದರ ಒಂದು ಸಾಂಸ್ಕೃತಿಕ ಸಂಪತ್ತು ಇದು. ನಾಗೇಗೌಡರು ಸ್ಥಾಪನೆ ಮಾಡಿ ಬೆಳೆಸಿ ಹೋಗಿದ್ದು, ಅದರ ಜವಾಬ್ದಾರಿ ನಮ್ಮ ಮೇಲೆ ಇರೋದ್ರಿಂದ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ನಮ್ಮ ಚನ್ನಪಟ್ಟಣ ರಾಮನಗರದಿಂದ ಮತ್ತು ಬೆಂಗಳೂರಿನಿಂದ ಬರುವಂಥ ಪ್ರವಾಸಿಗರು ಭಾಳ ಜನ ಅವರ ಸಂಕಷ್ಟಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ನಮಗೆ ರಾಮನಗರದಿಂದ ಬಂದ ಅಲ್ಲಿ ಇಳಿದ್ರೆ ಅಲ್ಲಿಂದ ಆಟೋ ಮಾಡ್ಕೊಂಬರ್ಬೇಕು ಜನಪದ ಲೋಕಕ್ಕೆ, ಇಲ್ಲ ಚನ್ನಪಟ್ಟಣದಲ್ಲಿ ಇಳಿದ್ರೆ ಅಲ್ಲಿಂದ ಆಟೋ ಮಾಡ್ಕೊಂಬರ್ಬೇಕು. ಇಲ್ಲಿಂದ ಚನ್ನಪಟ್ಟಣಕ್ಕೆ, ರಾಮನಗರದಿಂದ ಚನ್ನಪಟ್ಟಣಕ್ಕೆ ಹೋದ್ರು ಮಧ್ಯ ನಿಲ್ಲಿಸ್ತಾ ಇದ್ರೆ ನಮ್ಗೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ರಘುನಾಥ್ರವರಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಒಪ್ಕೊಂಡಿದ್ದಾರೆ ಅವರು. ಈ ಖಂಡಿತ ಮುಂದೆ ಜನಪದ ಲೋಕದ ಯಾತ್ರಾರ್ಥಿಗಳು ಈ ಒಂದು ಅವರ ಕೋರಿಕೆಯ ನಿಲುಗಡೆ, ರಿಕ್ವೆಸ್ಟ್ ಸ್ಟಾಪ್ ಅಂತಾರೆ. ಯಾಕೆಂದ್ರೆ ನಾನು ಟ್ರಾನ್ಸ್ಪೋರ್ಟ್ ಕಮಿಷನರ್ ಆಗಿದ್ದೆ ಮೊದಲು ಒಂದು ಕಾಲದಲ್ಲಿ. ರಿಕ್ವೆಸ್ಟ್ ಸ್ಟಾಪ್ ಅಂತಾರೆ, ಆ ರಿಕ್ವೆಸ್ಟ್ ಸ್ಟಾಪನ್ನು ಮಾಡಿಕೊಡ್ತಾರೆ ಅಂತ ನಾನು ಅವರಲ್ಲಿ ಕೋರ್ಕೊಳ್ತಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಮಾಡ್ತಾರೆ ಅಂತ ನಾನು ಆಶಾಭಾವನೆ ಇಟ್ಕೊಂಡು ನನ್ನ ಮಾತನ್ನು ಫಸ್ಟು ಶಾಸ್ತ್ರ ನೀರು ತರೋದು, ಮೊದಲಿನ ಶಾಸ್ತ್ರ ಮಾಡೋದು, ಹಸೆ ಕಂಬ ತರೋದು, ಅರ್ನೆ ತರೋದು, ಹೆಣ್ಣು ಕರ್ಕೊಂಬರೋದು, ಗಂಟು ಕರ್ಕೊಂಬರೋದು, ಕಂಕಣ ಕಟ್ಸೋದು, ಅಷ್ಟೇನೆ ಇಕ್ಸೋದು, ಆಮೇಲೆ ಇದು ಬಾಚಿಂಗ ಕಟ್ಸೋದು, ಮಲ್ನೀರು ಶಾಸ್ತ್ರ. ಆಮೇಲೆ ಬಾಚಿಂಗ ಕಟ್ಕೊಂಡು ಹೋಗುವಾಗ ಅದೇ ಒಂದು ಶಾಸ್ತ್ರ, ಬಿನ್ನಿ ಬಿಡಿಸ್ತೀವಿ ಅಂತ ಅಂದ್ಬಿಟ್ಟು ಬಿನ್ನಿ ಶಾಸ್ತ್ರ ಅಂತ ಅಂದ್ಬಿಟ್ಟು ಬಿನ್ನಿ ಬಿಡಿಸೋದು ಶಾಸ್ತ್ರ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ನೆರೆ ಬುಟ್ಟು ಬರೋದು. ಆಮೇಲೆ ಗಂಟು ಕರ್ಕೊಂಬರೋದು, ಆಮೇಲೆ ದಾರೆಗೆ ನಿಲ್ಲಿಸೋದು, ಆಮೇಲೆ ಸೂರ್ಯನ ಕೈ ಮುಗಿಸೋದು. ಅಲ್ಲ, ಇನ್ನೀಗ ಬರೆಯೋ ಪಟ್ಟಿನೇ 1 ಗಂಟೆ ಆಗುತ್ತೆ. ಹಾಗಾಗಿ ಏನಿದೆ ಒಂಚೂರು ಕಿವಿ ಬೀಳಲಿ ಅಂತ. ಇದರಲ್ಲಿ ಭಾಳ ಒಂದು ಅಪರೂಪದ್ದು, ನಾಗೇಗೌಡರು 3 ಹಗಲು
ರಾತ್ರಿವರೆಗೂ ರೆಕಾರ್ಡ್ ಮಾಡಿದ್ದನ್ನು ಅಂಥವು ಮೂರು ದಿವಸ ಒಂದೊಂದ್ಸತಿ ಕರ್ಸ್ಕೊಂಡ್ರೆ ನಾನು ಹೋಯ್ತೀನಿ ಕೆಲಸ ಅದೇ ಅಂದ್ರು ರಮಯ್ಯ ಇದನ್ನ ಮುಗಿಸ್ಬೇಕು ಇವತ್ತು ಮುಗಿಸ್ಬೇಕು ಅಂತ ಅಂದ್ಬಿಟ್ಟು ಮೂರು ದಿವಸ ನಮ್ಮ ಹೋಟ್ಲಲ್ಲಿ ಇದು ರೂಮ್ ಮಾಡ್ಕೊಡೋರು ಹೆಂಗಸ್ರುಗಳು ನಮ್ಮ ಜೊತೆ ಬರೋರಲ್ಲ, ಅಯ್ಯೋ ರಾಮ ನಮ್ಮ ಯಜಮಾನ್ ರೂಪಾಯಿ ತರ್ಕೊಳೋ ನಾವು ಅಂದ್ಕೊಳೋ ಇಲ್ಕೊಳೋ ಅಲ್ಲೋಯ್ತು ಇಲ್ಲೋಯ್ತು ಅಂತ ಅಂದ್ಬಿಟ್ಟು ಇವ್ರು ಹಿಂಸಿ. ಆವಾಗ ನಾನು ಇಲ್ಲ ಹೊಟ್ಟರಿ ಕೊಂಟಾಗನ ಮಾಡಿ ಕೊಂಟಾಗನ. ಆವಾಗ ಎಷ್ಟೋ ದಿವಸ ನಾವು ಆಡ್ಬಿಟ್ಟು ಏನು ಕೊಡ್ಬೇಕು ರಮಯ್ಯ ಸ್ವಾಮಿ ನೀವು ಏನು ಕೊಟ್ಟರು ಸರಿ, ನಾವು ಆಡೋಕ್ಕೆ ನಾವು ಬಂದಿರೋದು, ನೀವು ಏನಾರ ಕೊಡಿ ಅಂತಂದರೆ ಒಂದೊಂದ್ಸತಿ ಬಚ್ಚಾಗಿ ಮಾತ್ರ ನಮಗೆ ಕೊಟ್ಕೊಳ್ತಾರೆ. ನಾವು ಅಂಥ ಇದರಲ್ಲಿ ಬಂದು ನಮ್ಗೆ ಆಡೋದೇ ಒಂದು ಖುಷಿ, ನನಗೆ ಅವ್ರನ್ನೆಲ್ಲ ಎಳ್ಕೊಂಬರೋದೇ ಒಂದು ಖುಷಿ. ಅಲ್ಲಿ ಆಡ್ಕೊಂಡು ಬಚ್ಚಾಜಿಸ್ಕೊಂಡು ಬಂದ್ರಿ ಇನ್ನೊಂದು ದಿವಸ ಬರಬೇಕು ನಾವು ಅಲ್ಲಾಡಬೇಕು ಇಲ್ಲಿ ಆಡಬೇಕು, ನಮ್ಗೆ ಅಷ್ಟೇ ನಮಗೆ ಇದನ್ನ ಅವರು ಇದು ಮಾಡೋರು. ಅವ್ರ ಮಾತು ನನ್ನ ಗಾದಿ ನನ್ಗಂತ ಇದೆಲ್ಲ ಅಂತಂದರೆ ಎಲ್ಲ ಕೇಳೋಕ್ಕೆ ಅವರು ಕೂತ್ಕೊಂಡ್ಬಿಡೋರು. ಯಾರೂ ಆ ಥರ ಕೇಳ್ತಿರ್ಲಿಲ್ಲ ಹಾಡುಗಳನ್ನ. ಅವ್ರು ಮಾತ್ರ ಮ್ಯಾಲೆ ಎದ್ದಾಡ್ದಂಗೆ ನಾವು ಒಂದು ಅಡ್ಡಿಲಕ್ಕ ಮುಂದ್ಮೇಲೆ ಆಡ್ದೆ ವಾಲಿಗೊಜ್ಜೂರ ಸೀರಿಗೆ ಜಲ್ತಾರ ನೀಲಾ ಬಾಬುಲಿಗೆ ಚಲಮತ್ತು ನೀಲಾ ಬಾಬುಲಿ ಚೆನ್ನಾರಿ ಚಲುವೆ ಕಾಣೆ ಲಕ್ಕಮ್ಮ ಚಿನ್ನದ ಗೊಂಬೆ ಕಾಣೆ ವಾಲಿಗೊಜ್ಜೂರ ಸೀರಿಗೆ ಜಲತಾರ ನೀಲಾ ಬಾಬುಲಿಗೆ ಚಲಮತ್ತ ಚೆನ್ನಾರಿ ಚಲುವೆ ಕಾಣೆ ನೀಲಾ ಬಾಬುಲಿಗೆ ಚಲಮತ್ತ ಕಟ್ಟಿಕೊಂಡ ರಂಗೈನಿದ ನೀಗೆ ಕುಣುದಾಳೆ ಚೆನ್ನಾರಿ ಚಲುವೆ ಕಾಣೆ ಚೆನ್ನಾರಿ ಚಲುವೆ ಕಾಣೆ ಲಕ್ಕಮ್ಮ ಚಿನ್ನದ ಗೊಂಬೆ ಕಾಣೆ. ಅದು ವಾಲಿಗೊಜ್ಜೂರ ಸೀರಿಗೆ ಚಲ್ತಾರ ನೀಲಾ ಬಾಬುಲಿಗೆ ಚಲ್ಮುತ್ತು ಅಂದಲ್ಲ ರಾಮಯ್ಯ, ಅದೇನು ನೀವು ಅಡ್ಚಿ ಹೇಳಪ್ಪ ಇಲ್ಲಿ ನಮಗೆ ಗೊತ್ತಾಯ್ತಾ ಇಲ್ಲ ಅಂತ ಅವ್ರಿಗೆ ಗೊತ್ತಿದ್ರು ನನ್ಗೆ ಕೇಳಬೇಕು ಅಂತಂದ. ಸ್ವಾಮಿ ವಾಲಿಗೊಜ್ಜೂರ ಅಂತಂದ್ರೆ ವಾಲೆ ಒಳವಿಗೆ ವಜ್ರ, ಸೀರೆಗೆ ಜಲ್ತಾರ ಅಂದ್ರೆ ಸೀರೆಗೆ ಅವಾಗೆಲ್ಲ ಒಂಥರ ದೇವ್ರ ಸೀರೆಗೆ ಚುನಾರಿ ಬಿಟ್ಟು ನೇಸರು ದೇವ್ರು, ಅದೇ ಕೆಲಸಕ್ಕೆ ದೇವ್ರ ಸೀರೆ ಅಂತ ಅಂದ್ಬಿಟ್ಟು ಬೇರೆ ನೇಸರು. ಇವಾಗ ಅಂದ್ರೆ ಯಾವ್ದು ಬೇಕು ಅದೇ ಉಡ್ಸ್ಬಿಟ್ಟು ಯಾವ್ದು ಬೇಕಾದು ಅಕ್ಕಿ ಕೊಟ್ಟು ಅಕ್ಕ ಪ್ರಸಾದ ಇದೇ ಕಣವ ಅಂತ ಅಂದ್ಬಿಟ್ಟು ಒಪ್ಪಿಸ್ಬಿಡ್ತಾರೆ. ಯಾವಾಗ ಹಂಗಲ್ಲ, ದೇವ್ರ ಸೀರೆನೇ ಬೇರೆ, ಮನ್ಸೂಡ ಸೀರೆನೇ ಬೇರೆ. ಆಮೇಲೆ ನೀಲಾ ಬಾಬುಲ್ಗೆ ಚಲ್ಮುತ್ತು ಅಂತಲ್ಲ ಏನು ಅದು, ಅವಾಗ ಸಿಮ್ಮನ್ ಮುಟ್ಟದ ಮುರ ಅಂತ ಅಂದ್ಬಿಟ್ಟು ಅವಕ್ಕೆಲ್ಲ ಮುತ್ತು ನ್ಯಾತಾಡೋದು ಆ ಥರ. ಹೌದಾ ಆಯ್ತಪ್ಪ ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಹಾಡುವಾಗ ಇದು ನಾವು ಹೇಳೋದು 26 ವರ್ಷದಿಂದ, ಆವಾಗಿನ್ನು 25 ವರ್ಷ 24 ವರ್ಷ ಅಂತ ನನಗಿನ್ನೂ ಚೆನ್ನಾಗಿ ನೆನಪಿದೆ. ಒಂದು ಹಾಡಿದ ಅವರು ಹಾಡಿದ್ದು ಮೊದಲಿಂಗಿನ ಶಾಸ್ತ್ರಕ್ಕೊಂದು ಹಾಡು ಹೇಳ್ತಾರೆ. ಆ ಹಾಡನ್ನು ಸಾಮಾನ್ಯ ನಾವು ಕೇಳಿಲ್ಲ. ಕೆನ್ನೆಯ ಉರುಗ ತಗಿಸಯ್ಯ ಅಂತ ನಾಗೇಗೌಡರು ಪದ, ಅವರ ಅನುಭವ ಪದಾನೂ ಸೇರಿ ಉರುಗ ಅಂತ ಕೆನ್ನೆಯ ಒರಟಾಗಿರೋ ಕೂದಲನ್ನ ತಗ್ಸೋದಕ್ಕೆ ಇರುವಂಥ ಒಂದು ಹಾಡಿನ ಸೋಲನ್ನು ಹೇಳಿ ನೆಲ್ಲ ಸೋಬಾನಂಬೋದೆ ಶಿವನಿಗೆ ಸಂದೇ ಮನಿಯೋನೆ ಬಂದೆ ಚಾಡೋದೋನೆ ಕಂದುನ ಕಾಲುಗುರ ತಗಿಯೋನೆ ಕಂದನ ಕಾಲುಗುರ ತಗಿಯೋ ಕೆರಸಲಿಗುರಂಡ ಮೀಸೆಯ ಉರುಗ ನೀಲ ಸಯ್ಯ. ಮೀಸೆಯ ಉರುಗು ಅಂತಂದ್ರೆ ಏನ್ ನಿಲ್ಸೋದು? ನೀವು ಯಾರಾದ್ರೂ ಕಂಡಿದ್ರಿ ಹೇಳಿ. ಮೀಸೆ ಉರುಗು ಅಂತಂದ್ರೆ ಒಂಚೂರು ಉರುಗಾಗಿತ್ತಂತೆ. ಯಾವಾಗ ನೋಡ್ಬಿಟ್ಟು ಯಾರೋ ಆಕೆ ಬಂದ್ಬಿಟ್ಟು ಕಂದನ ಕಾಲುಗ್ರ ತೆಗಿಯೋನೆ ಅಂತ ಅಂದ್ಬಿಟ್ಟು ಒಬ್ರು ಒಂಚೂರು ಇದು ಮಾಡ್ತಾರೆ, ಹಿಂಗೆ ತೆಗೆದು ಮಗುಚ್ಕೊಂಡು ಅದರಲ್ಲಿ ಶಾಸ್ತ್ರ ಮಾಡ್ತಾರೆ, ಮೊದ್ಲಿನ ಶಾಸ್ತ್ರ ಅಂತ ಅಂದ್ಬಿಟ್ಟು ಹಾಲು ತುಪ್ಪ ಮಡಿಕೊಂಡು ಆವಾಗ ಮೀಸೆನ ಒಂಚೂರು ಉರುಗ್ಸೋದು, ಕೆನ್ನೆನ ಒಂಚೂರು ಉರುಗ್ಸೋದು. ಅದಕ್ಕೂ ಹಾಡು ಸಂದೇ ಮನಿಯೋನೆ ಗಂಬೆ ಚೋಡೋದೋನೆ ಕಂದನ ಕಾಲುಗುರ ತಗಿಯೋನೆ ಕಂದನ ಕಾಲುಗುರ ತಗಿಯೋ ಕೆರಸರಿ ಗೋರಂಡ ಗಡ್ಡದ ಉರುಗ ನೀಲ ಸಯ್ಯ. ಗಡ್ಡದ ಉರುಗು ಅಂತಂದ್ರೆ ಇದು, ಅದನ್ನ ತೆಗಿಯಕ್ಕೆ ಅದೇ ಒಂದು ಶಾಸ್ತ್ರದ ಹಾಡು. ಹಾಲು ತುಪ್ಪ ಮಡಿಕೊಂಡು ಆ ಶಾಸ್ತ್ರ ಮಾಡಿಬಿಟ್ಟು ಆ ಶಾಸ್ತ್ರನ ಚಪ್ರದ ಮ್ಯಾಕೆ ಎಸೆಯೋದು, ಅದು ಶಾಸ್ತ್ರ. ಆ ಥರ ಬಿಡಿಸಿ ಅವ್ರಿಗೆ ಗೊತ್ತಿದ್ರು ಬಿಡಿಸಿ ಕೇಳಬೇಕು. ಒಂದು ಯಾವ್ದಾರ ಒಂದು ರಮಯ್ಯ ತಿರುಪ್ತಿ ಎಲ್ಲೋ ಒಂದು ಹಾಡು ಹೇಳ್ತಾ ಇದ್ರೆ ಒಂದು ತಿರುಪ್ತಿ ಸ್ವಾಮಿ ಮೇಲೆ ಹಾಡಪ್ಪ
ಗಿರಿ ಗಿರಿ ಚೆಲುವ ಚಿನ್ನದ ಮೂಡಲಗಿರಿಯೇ ರಥ ಮುನಿಯೇ ದವುನದ ತೆನಿಯೇ ಮೋಡೋ ನಾಡೋನೆ ಸೋಡಂಗಿ ಬಿಲ್ಲಿನೋನೆ ಜೋಡೋ ಸಂಕೀರ್ಣ ದನಿಯೋನೆ ಗಿರಿ ಗಿರಿ ಚೆಲುವ ಮೂಡಲಗಿರಿಯೇ ರಥ ಮುನಿಯೇ ದವುನದ ತೆನಿಯೇ ಇಂಥ ಪಲ್ಲುಗಳಲ್ಲಿ ಹಾಡಾಡ್ತಿದ್ದು ಅವಾಗೆಲ್ಲ. ಇವಾಗ ಅಂದ್ರೆ ಒಂದು ಸಾದ ದನಿಗಳು ಪಿಕ್ಚರಲ್ಲಿ ಯಾವ್ದಾರ ಒಂದು ಕಣ್ಣ ಮುಚ್ಚಾಲೆ ದೇವರ ನೀಲೆ ಆಡಿಸಿದಂಗೆ ಆಡುತ್ತಿರುವೆ ಬಾಳ ಉಯ್ಯಾಲೆ ಬಾಳ ಉಯ್ಯ ಇಂಥದವ್ರು ಬಂದ್ಬಿಟ್ರೆ ಅದನ್ನ ಡ್ರಬ್ಬಿಂಗ್ ಮಾಡ್ಕೊಂಡ್ಬಿಟ್ಟು ಅದನ್ನ ಸೇರ್ಸ್ಕೊಂಡ್ಬಿಡ್ತಾರೆ ಈಗಲೂ ಅವ್ರ ಹಾಡುಗಳ. ಅಂಥದ್ದು ಏನಾರು ಸೇರ್ಸ್ಕೊಂಡು ಹಾಗೆ ಕೊಟ್ರು ಮುಂದೆ ಆಡಿದ್ರೆ ಅವರು ಇದು ನಾಟಕದ ಪದ ಸಿನಿಮದ ಪದ ಬೇಡಪ್ಪ ನಿಲ್ಸಿ ಪಲ್ವಿ ಆಡಿ ಅಂತ ಅಂದ್ಬಿಟ್ಟು ಆಡ್ಸೋರು. ಅದೇ ನಮ್ಮೂರ ಪಕ್ಕ ನಾವು ಗಂಗುಚಮ್ಮರ್ಗು ನಾವು ಬಿಗ್ ಗ್ರೂಪ್ ಥರ ಪದ ಆಡೋದು ಅವರು ನಾವು ಗಂಗುಚಮ್ಮರು. ಅವರು ಏನೋ ಈ ಥರ ಪದಗಳು ಆಡಿಕ್ಕೆ ಗಂಗುಚಮ್ಮ ನಿಲ್ಸು ರಮಯ್ಯ ನೀನು ಇನ್ನೂ ಪದವಿಲಿ ಆಡು ಅಂತ ಅಂದ್ಬಿಟ್ಟು ಹೇಳ್ಸಿದ್ರು. ಅದೇ ಥರ ಅವರು ಹಿಂದೆ ಮೂಲ ದನಿ ಒಳಗೆ ಮೂಲ ಇದರಲ್ಲೇ ಹಾಡನ್ನ ಆಡಬೇಕು. ಯಾವುದೋ ಒಂದು ಪದ ಹೇಳ್ತಾ ಇದ್ರೆ ಇರ್ಲಿ ರಮಯ್ಯ ಒಂದು ಭೂವನ್ನ ಪದ ಹೇಳಪ್ಪ ಅಂತ ಅನ್ನೋರು. ಆವಾಗ ನಾವು ಹೇಳೋದು ಜೂಜು ನಡೆದರ ದರಿಗಳ ಮಕ್ಕಳು ಜೂಜು ನಡೆದರ ನಾಗಳಕ್ಕೆ ಮಾಡಿ ಮಡದಿಗೋಗಿ ಆಲಾದ ಸೌದೆ ಒಲೆಗೋಡಿ ಜೂಜು ನಡೆದರ ಆಲಾದ ಸೌದೆ ಒಲೆಗೋಡನ್ನವ ಮಾಡಿ ಬಾಲನ ಪೂವಾಕೆ ಅದುವಾದ ಜೋಜೋ ನಡೆದರ ಈ ತರ ಕಾಳು ಜೋಜೋ ಅಂದಾಡಿದರು. ನೀವು ಈ ಸೊಬಾನೆ ಪದಗಳನ್ನ ಎಲ್ಲ ದನಿಗಳನ್ನು ಕೇಳಕ್ ಸಾಧ್ಯ. ಇದ್ರಾಗೆ ಬಹಳ ಅಪರೂಪದ ಒಂದು ತಮಾಷೆ ಪದಗಳಿದ್ದು ಜರಿಯೋ ಪದ ಅಂತ. ಜರಿಯೋ ಪದ ಬರ್ತವೆ ರಮ? ಏನೋ ಅಲ್ಪ ಸ್ವಲ್ಪ ಅಂದ್ರೆ ಅಪ್ಪರ ಬರಲ್ಲ ಒಂಚೂರು ಹೇಳ್ಬೇಕಾ? ನೋಡೋಣ ಅವ್ರು ಏನ್ ಜರಿತಾರೆ. ಜರಿಯೋದು ಅಂದ್ರೆ ಗೊತ್ತಾಯ್ತಾ? ಇಲ್ಲಿ ಇವರೇ ಎರಡನ್ನೂ ಹೊಡಿತಾರೆ. ಶೋಭಾನಂಬೋದೆ ಶಿವಾನಿಗೆ ಶೋಭಾನಂಬೋದೆ ಶಿವಾನಿಗೆ ಬಂದೊರೇನೆ ಕದೀರ ಬಂದೊರೇನೆ ಯುವದೀರ ಬಂದೊರೇನೆ ನಮ್ಮ ಜಾಣತೀರ ಬಂದೊರೇನೆ ನಮ್ಮ ಜಾಣತೀರ ಬಂದೊರೇನೆ ನಮ್ಮ ಗೆಣತಿರು ಬರುವಾಗ ನಿಮ್ಮ ಕಾಲಿಗೆ ಕರೆಮುಳ್ಳು ಮುರಿಯಾಲಿಲುವ ಕಾಲಿಗೆ ಕರೆಮುಳ್ಳು ಮುರಿಯಾಲಿಲುವ ಒತ್ತಕೊಂಡು ಕಿಸರಗಾಲ ನಾಯ್ಕೊಂಡು ಬಸವನ ಗುಡಿ ಮುಂದೆ ಬೋರೋರೆ ಬಸವನ ಗುಡಿ ಮುಂದೆ ಬೋರೋರೆ ಬಸವನ ಗುಡಿ ಮುಂದೆ ಬರುವ ನಮ್ಮ ಬೀಗರಿಗೆ ಕಿಸರಗಾಲಿಗ್ಯಾಕೆ ಬೀಸ ನೀರು ಗಾಲಿಗ್ಯಾಕೆ ಬೀಸ ನೀರು ಶೋಭಾನಂಬೋದೆ ಶಿವಾನಿ ಶೋಭಾನಂಬೋದೆ ಶಿವಾನಿ ಮದುವೆಗೆ ಬಂದಾಗ ತಬ್ಳದಂಗೆ ಬಂದೋರಲ್ಲೇ ಮದುವೆಲೆ ಮೋರೆ ಪಡೆ ಜಡದವ್ರೆ ಮದುವೆಲೆ ಮೋರೆ ಪಡೆ ಜಡದವರೆ ಮದುವೆಲೆ ಮೋರೆ ಪಡೆ ಜಡದವ್ರೆ ನಮ್ಮ ಬೀಗಾರೋ ಗಬ್ಬುದಾನ ಹೆಂಗೆ ಒಳದವ್ರೆ ಹೆಂಗೆ ಒಳದಾರೆ ನಮ್ಮ ಬೀಗತಿಗೆ ಕಣ್ಣು ಎರಡೇ ಕೊರಡೋ ಗಂಡಿನೋ ರಪ್ಪನಿಗೆ ಹೊಟ್ಟೆ ದಪ್ಪ ಗಂಡಿನೋ ರಪ್ಪನಿಗೆ ಹೊಟ್ಟೆ ದಪ್ಪ ಗಟದೋರು ಭೂತಾಳೆ ಮಕುದೋರು ಓತೆ ಕೆತನಂತ ಕತ್ತಿನೋರು ಕೆತನಂತ ಕತ್ತೇನೋರು ಕೆತನಂತ ಕತ್ತಿನೋರು ಬಂದವ್ರೆ ಕ್ಯಾತಾರದಿಂದ ಈಳಾದಾರದಿಂದ ಏಳಾದವರ ಹಂಗೆ ಮೇಳಿರೆ ಮಂಗಾಲ ಮರಿ ಕಡಿಯ ಸಾತ ನೋರಾಚೆ ಸಣ್ಣ ಭತ್ತ ನೋರಾಚೆ ಸಣ್ಣ ಸಾತ ನೋರಾಚೆ ಸಣ್ಣ ಭತ್ತ ತಂದೆವೋ ಉಣು ಬನ್ನಿ ನಿಮ್ಮ ನಾರಾಸೇದ ನಿಮ್ಮ ನಾರಾಸೇದ ಈ ತರ ನೂರಾರು ಹಾಡು ಅವ್ರು ಬರೋರ್ಗೆ ಹೇಳವೇ ಅವ್ರು ಬಂದವರು ಇವ್ರನ್ನ ಜರಿಯವು ಎಷ್ಟೋ ಹಾಡುಗಳಿದ್ದಾವೆ. ಅವರು ನಿಮ್ಮ ಮನೆ ಹಿಂಗೈತೆ ಅಲ್ಲ ರಾಮಯ್ಯ ಈ ಪದ ಎಲ್ಲ ಈಗ ಬೀಗರಿಗೆ ಹೇಳ್ಬಿಟ್ರೆ ಏನಾಗೋಗುತ್ತೆ ಮದ್ವೆ?
ಏನಿಲ್ಲ ಇವಾಗ ನೋಡಿ ಬೀಗ್ರು ಅವತ್ತಿನ ಕಾಲದಲ್ಲಿ ಈ ಕಡೆ ಗಣ್ಣರು ಜರಿಯರು ಗಣ್ಣರು ಹೆಣ್ಣರು ಜರಿಯರು ಅವತ್ತಿನ ಮೂಲ ಅದೇನೆ ಹೆಣ್ಣು ಗಂಡು ನೋಡ್ತಿರ್ಲಿಲ್ಲ ಈ ಶೋಭಾನ. ನಾನು ಎಷ್ಟೋ ಮದುವೆಗಳಲ್ಲಿ ಅಯ್ಯೋ ರಮಣ ಇನ್ನೊಂದೆರಡು ಜೇರಿ ಅವ್ರನ್ನ ಇನ್ನೊಂದೆರಡು ಜೇರಿ ಅಯ್ಯೋ ಸುಮ್ಮನಿರವ ನನ್ನ ತಲೆ ನೋವು ಬರ್ತದೆ ಅಂತಂದ್ರು ಬಿಡಕ್ಕಿಲ್ಲ. ಎಳಕ್ ಒಬ್ಬೊಬ್ರು ಏನ್ ಮಾಡೋರು, ನಾನು ಹೋಗಿ ಕೂತ್ಕೊಂಡ್ಬಿಟ್ರು ಎಳ್ಕೊಂಡಿದ್ದಲ್ಲೇ ಮುಂತ್ಕೋಗೋರು, ಬಾ ಜರಿಬೇಕು ಒಳ್ಳೆ ಮದ್ವೆ. ಇವಾಗೆಲ್ಲ ಚೌಟ್ರಿ ಅಂತೆ ಛತ್ರ ಅಂತೆ ಅದಂತೆ ಇದಂತೆ ಇಲ್ಲ. ಅವಾಗೇನು ರಾಗಿ ಮುದ್ದೆ ಅವರೆಕಾಳು ಸಾರ ಅವರೆಕಾಳು ಸಾಡ್ಗೆ ಉಂಡ್ರೆ ಉಣ್ಬೋದು ಉಣ್ದಿರೆ ಹೋಗ್ಬೋದು. ಇವಾಗ್ಲಂಗೆ ಉಡುಡಿ ಅನ್ನ ಉತ್ನಪ್ಲ ಕಾಯ್ತಾ ಇದ್ದ ಕರ್ಮಿ ನೋಡಿ ಇವೆಲ್ಲ ಏನಿಲ್ಲ. ಅವಾಗ ಅವತ್ಲು ಊಟನೇ ಊಟ, ಅವತ್ಲ ಮದ್ವೆನೇ ಮದ್ವೆ, ಅವತ್ಲು ಶೋಭಾನೇ ಶೋಭಾನ. ಅವಾಗ ಹೆಣ್ಣು ಗಂಡು ಮೆರವಣಿಗೆ ಹೋಗ್ಬೇಕಾದ್ರೆ ಒಂದ್ ಹೆಸರು ಕೇಳೋರು, ಗಂಡನ ಹೆಸರು ಕೇಳಕ್ ಹೋದಾಗ ಅವಾಗ ಹೆಣ್ಣು ನಾಚಿಕೊಳ್ಳೋದು, ಹೇಳಮ್ಮ ಕ್ಯಾಸಕ್ಕಿ ಕೆಚಡಿ ಮೂಲಂಗಿ ಪಟ್ಲಿ ಬಾಟ್ಲ ಕುಂತ್ಕೊಂಡ್ ಬಾಯ್ ಬಡ್ಕತ್ತಾಳೆ ಅಂತ ಹೇಳಮ್ಮ ಅವ್ರ ಹೆಸರ ಅಂತ ಅಂದ್ಬಿಟ್ಟು ಅವಾಗ ಪಕ್ಕದಲ್ಲಿರೋರು ಹೇಳೋರು. ಅಡಿಕೆ ತಾಟ ಕಿಟ್ಕೆ ಬಾಕ್ಲು ಲವಂಗ ಚೂರು ಅಂತ ಅಂದ್ಬಿಟ್ಟು ಹಿಂಗೆ ಅವ್ರಿಗೆ ಯಾವ್ಯಾವ್ದೋ ಒಂದೊಂದು ಒಗಟನ್ನ ಹೇಳ್ಕೊಂಡು ಹೆಸರು ಹೇಳೋರು. ಇವಾಗ ನೆಲ್ಲಿ ಮೇಗಳು ಮೊಸರು ಕೆಳಪಿದ್ರು ಕೆಸರು ಎಲ್ಲಿದ್ರು ಬಸವರಾಜ್ ಸರ್ ಹೆಸರು ಅಂತ ಅಂದ್ಬಿಟ್ಟು ಅವ್ರ ಹೆಸರು ಹಂಗೆ ಹೇಳ್ಬೇಕು. ಆ ಥರ ಹೇಳ್ಬೇಕು. ಅಕ್ಕಿ ರೊಟ್ಟಿ ಮುರ್ದ್ರ ಗಟ್ಟಿ ಅವ್ರು ಅಕ್ತಾಗಿದ್ದೀರನ್ನೆಲ್ಲ ಬುಡ್ಸ್ಕೊಂಬರಕ್ ಹೋಗಾರೆ ನಮ್ ಗೌಡ್ರು ಅಂತ ಅಂದ್ಬಿಟ್ಟು ಅವ್ರ ಹೆಸರು ಹೇಳೋರು. ಹೆಸರನ್ನ ಹೆಸರು ಕೇಳಿದ್ರಿ ಹೇಳಕ್ ಸಡನ್ ಆಗಿ ಹೇಳಕ್ಕೆ ನಮ್ ತಿಮ್ಮೇಗೌಡ್ರು ನಮ್ ಬಸವರಾಜ್ ಗೌಡ್ರು ಅಂತೆಗೌಡ್ರು ಅಂತ ಅವ್ರಿಗೆ ಹೇಳಕ್ಕೆ ನಾಚಿಕೆ ಅಲ್ವಾ, ಅದನ್ನ ಒಂದ್ ಸೇರ್ಸ್ಕೊಂಡು ಹೇಳೋದು. ಇವಾಗ ಹಂಗಲ್ಲ. ಅಯ್ಯ ನಾವು ಕೇಳೋಕ್ಕಿಂತ ಮೊದ್ಲೆಯ ಅವರು ಅಲ್ಲಿ ಫಸ್ಟ್ ಡೇಟ್ಗೆ ನಾವು ಇದ್ರಲ್ಲಿ ಹಾಕಿದ್ದೀವಿ ಏನು ಗೌಡ್ರು ಅನ್ಬೇಕು. ನಮ್ಮ ಗೌಡ್ರು ಸ್ಥಾನದಲ್ಲಿ ಹೆಸರು ಕೇಳಿದ್ರೆ ಗೌಡ್ರು ಅಂತಲೇ ಹೇಳ್ಬೇಕಮ್ಮ ಅಂತ ನಾವು ಹೇಳ್ಕೊಟ್ರೆ ಅದೇಕಪ್ಪ ಕಾಂತು ರಾಜು ಹಂಗಲ್ಲ ಕಣವ. ನಾನೇ ಚದ್ರ ಬಿಡಿಸ್ಬೇಕಾದ್ರೆ NRC ಪಟ್ಟದರ್ಶಿ ಪ್ರಾಣಕಾಂತಿ ನನ್ನ ಚದ್ರ ಬಿಟ್ಟು ನಿನ್ ಚದ್ರಕ್ಕೆ ಹೋಗು ಕಾಂತ್ ಗೌಡ್ರು ಅಂತ ಹೇಳವ ಅಂತಂದ್ರೆ ನನ್ನ ಚದ್ರ ಬಿಟ್ಟು ನಿನ್ ಚದ್ರಕ್ಕೆ ಹೋಗು ಕಾಂತು ಹಂಗಂತಾರೆ. ಅವಾಗ ನಮ್ಗೆ ನಾಚಿಕೆ ಆಗೋಯ್ತದೆ, ನಾವೇನು ಮಾತಾಡಕ್ಕಾಗಲ್ಲ ಅವಾಗ. ಈಗಿನ ಸಂಭ್ರಮ ಅದು. ಆಗಿನ ಇದ್ರಲ್ಲಿ ಆ ಥರ ಚದ್ರ ಬಿಡಿಸ್ಬೇಕು ಅಂತ ಅಂದ್ಬಿಟ್ಟು ಚೆಂಡಾಡಿಸುವಾಗ ಆಮೇಲೆ ಇದು ತೊಟ್ಲು ತೂಗಿಸ್ಬಿಟ್ಟು ಮಗವ ಕೊಟ್ಟಾಡಿಸ್ತೀವಿ. ನಮ್ಮ ಪದ್ಧತಿ ಮಗನ ಅರಮನೆಗೆ ಹಣ ಕಟ್ಟಕ್ಕೆ ಹೋಯ್ತೀನಿ ಕೊಳ್ಳೆ ಮಗವ ಅನ್ನಪ್ಪ ಅಂತ ಅಂದ್ಬಿಟ್ಟು ಗಂಡಿನ ಕೈಲಿ ಹೇಳಿಸ್ತೀವಿ. ಹೆಣ್ಣಿನ ಕೈಲಿ ನಾನು ನೀರು ತರಕ್ಕೆ ಹೋಯ್ತೀನಿ ಕೊಡ್ರಿ ಮಗವ ಅಂತ ಅಂದ್ಬಿಟ್ಟು ನೀನ್ ಕೊಡಮ್ಮ ಅಂತ ಅಂದ್ಬಿಟ್ಟು ಊರ್ ಮುಂದೆ ಗೌಡ್ಕೆ ಹೋಯ್ತೀನಿ ಕೊಳ್ಳೆ ಮಗವ ಅಂತ ಅಂದ್ಬಿಟ್ಟು ಗಂಡು ಹೆಂಡ್ರಿ ಕೊಡ್ಬೇಕು. ಆಮೇಲೆ ಮಗ ಹೇಳ್ತದೆ ಎಕ್ಕ ಕೊಡ್ರಿ ನೀನು ಸ್ವಲ್ಪ ಅಂತ ಕೊಡಮ್ಮ ಅಂತ ಅಂತೀವಿ. ಅದನ್ನೆಲ್ಲ ಕೊಟ್ಟಾಡಿಸ್ತೀವಿ. ಆಮೇಲೆ ಅದನ್ನೆಲ್ಲ ಕೊಟ್ಬಿಟ್ಟು ತೊಟ್ಲೋರಿಸ್ತೀವಿ. ಒಬ್ರ ಕೈಲಿ ಹೆಣ್ಣಾರ ಅಕ್ಕನ ಕೈಲೋ ಹೆಣ್ಣಾರ ಅಮ್ಮ ದಡ್ಡಂದಿರ್ ಕೈಲೋ ಚಿಕ್ಕಂದಿರ್ ಕೈಲೋ ಅವ್ರು ಹೊತ್ಕೊಂಡು ಬಂದೇನವ ಬಂದೇಕೊಂಡು ಬಚ್ಕೊಳವ ಎಲ್ಲೆಲ್ಲ ಬಂದೆ ಆಳೂರ್ ಮೇಲ ಗೂಳೂರ್ ಮೇಲ ಸಂದಗಿರಿ ಮೇಲ ಸೌದಾಪುರ ಮೇಲೆ ಬೆಣ್ಣೆಕಾಂಡ್ ಬೆಂಗಳೂರು ಮೇಲ ತುಪ್ಪಕಾಂಡ್ ತುಮಕೂರು ಮೇಲ ತಂಗ್ಳೂರ್ನ ತರಮಕಟ್ಟೆ ಮೇಲಾಸಿ ಬಿಸಿವನ್ನ ಬೆಳಗುಂಬುದ್ ಮೇಲಾಸಿ ಪಕ್ಕು ಅಂತ ಕೋಳ್ ಕೂಗಿಸ್ಕೊಂಡು ಬೆಕ್ಕು ಅಂತ ಬೆಳ್ಕರ್ಸ್ಕೊಂಡು ಅಂಪಾಜಿ ಒಳಗಾಸಿ ಚಂಪಾಜಿ ಕೆಳಗಾಸಿ ಈ ಊರಿಗೆ ಬಂದೆ ಒತ್ತು ಅಂದ್ಬಿಟ್ಟು ಹಿಂಗೆ ಹೇಳ್ತಾರೆ. ಆವಾಗ ಹೌದಾ ಅಲ್ಲೆಲ್ಲ ಬಂದ ಹೆಂಗಮ್ಮ ಮಳೆ ಬೆಳೆ ನಿಮ್ ಕಡಿಕೆ ಮಳೆ ಹೋಗದೆ ಬೆಳೆ ಆಗದೆ ಏನೇನು ಎಷ್ಟೆಷ್ಟು ಅದು ಇಕ್ಕಳ ಮಕ್ಕಳು ರಾಗದ ಇಕ್ಕಳ ಮಕ್ಕಳು ಭತ್ತ ಅದ ಇಕ್ಕಳ ಮಕ್ಕಳು ಉಳ್ಳಿ ಕಾಳದ ಇಕ್ಕಳ ಮಕ್ಕಳು ರಾಗಿ ಅದ ಇಕ್ಕಳ ಮಕ್ಕಳು ಜೋಳ ಅದ ಇಕ್ಕಳ ಮಕ್ಕಳು ಪುಣ್ಯ ಕಾಳದ ಮೂಗಳು ಕಡಿಮೆ ಗತ್ತೂರಿ ಬೀಜ ಅದು. ಅದನ್ನೆಲ್ಲ ಏನ್ ಮಾಡ್ದೆ ಗೊದ್ದನ ಮೇಲೆ ಕಟ್ರ ಮೇಲೆ ಬಿಗದೆ ಕುಂಟೆತ್ತ ಎಡ್ಕಾಕ್ತೆ ಕುಳ್ಳೆತ್ತ ಬಲ್ಕಾಕ್ತೆ ಟಿಪ್ಟೂರ್ ಸೆನ್ಸ್ಕೊಡ್ದೆ ಅಗ್ಗದ ಕಾಸಿಗೆ ಮಾರ್ದೆ ಏನ್ತಂದಮ್ಮ ಅಂಗಿ ತಂದೆ ಗಿಂಗಿ ತಂದೆ ಮಗ ತಂದೆ ಗೆಜ್ಜೆ ತಂದೆ ಗಿರ್ಕೆ ತಂದೆ ಬಣ್ಣ ತಂದೆ ಗಿಣ್ಣ ತಂದೆ ಗಣ್ಣವ್ರ ದಡ್ಡಪ್ಪ ಬೀಡಿ ಕದ್ದು ಬೇಡಿ ಹಾಕಿದ್ರು ಅವ್ರಿಗೊಂದು ದುಗ್ಗಾಣಿ ಕೊಟ್ಟು ಬಿಡ್ಸ್ಕೊಂಬಂದೆ. ಎಣ್ಣವ್ರು ಫಾದ್ರು ಮಾವ ದಮ್ರೊಟ್ಟಿ ಗೊಯ್ಬಿಟ್ಟು ಕತ್ತೆ ಗುಟ್ಟು ಕಟ್ಟಾಕಿದ್ರು ಅವ್ರಿಗೊಂದು ದುಗ್ಗಾಣಿ ಕೊಟ್ಟು ಬಿಡ್ಸ್ಕೊಂಬಂದೆ. ಇನ್ನೊಂದು ದುಗ್ಗಾಣಿ ಮಿಕ್ಕಿತ್ತು. ಎಣ್ಣವ್ರ ತಾತನ್ ಬಂದೋ ಗಣ್ಣವ್ರ ತಾತನ್ ಬಂದೋ ಕಚರ್ಬೆ ತಂದೆ. ಆಗ ಹಂಗೆ ಮದ್ವೆ ಸಾಸದಲ್ಲಿ ನಾವು ನಗಿಸ್ಬೇಕು. ಯಾರೇ ಆಗ್ಲಿ ಪತ್ತ ಕುಟ್ಟಕ್ ಬರ್ತಾರೆ, ಪತ್ತ ಕುಟ್ಕೊಂಡು ಸುವ್ವಾಬ ಸುವಿ ಸುವ್ವಾಬ ಸುವ್ವಾಬ ಸುವನೆ ಸುವ್ವಾಬ ನಾರಿರು ಕುಟ್ಟಕ್ಕೆ ಕೋರೇರು ಮುಕ್ಕಕ್ಕೆ ಮುಕ್ಕಿರು ಎಲ್ಲ ಕೇರಾಕೆ ಸುವ್ವಾಬ ಸುವಿ ಸುವ್ವಾಬ ಒಬ್ಬಳು ಕುಟ್ಟಕ್ಕೆ ಒಬ್ಬಳು ಕೇರಕ್ಕೆ ಇನ್ನೊಬ್ಬ ಅಕ್ಕಿ ಮುಕ್ಕಕ್ಕೆ ಸುವ್ವಾಬ ಸುವಿ ಸುವ್ವಾಬ ಭತ್ತ ಕುಟ್ಟೋರು ಒಳ್ಳೆಯರು ಅನ್ನೋರ್ಗೆಲಿ ಅಕ್ಕಿ ಔಷವ್ರೆ ಸುವಾಬ ಸುವಿ ಸುವಾಬ ಈಗಂತ ಹೇಳ್ತಾ ಇದ್ರೆ ಆ ಶಾಸ್ತ್ರ ಮಾಡಾಗ ಒತ್ತಲ್ದೊತ್ನಲ್ಲಿ ತತ್ ಮೇಲೆ ಆಡ್ಲು ಅಂತ ಅಂದ್ಬಿಟ್ಟು ಅರ್ಧ ಹೊತ್ನಲ್ಲಿ ಶಾಸ್ತ್ರ ಮಾಡ್ತಾ ಇರ್ತಾರೆ. ಅವಾಗ ಒಬ್ರು ಕಣ್ಣು ಹತ್ತ ಒಬ್ರು ಕಣ್ಣಿತ್ತ. ಅವಾಗ ನಾವೊಂದು ಈ ತರ ಹೇಳ್ತಾ ಇದ್ರೆ ಅವಾಗ ಎಲ್ಲರೂ ಒಂಥರ ಎಚ್ಚರಿಕಾಗಿ ಸಬಾಸ್ ಅಂತ ಎದ್ದು ಕೂತ್ಕತಾರೆ.
ಹಂಗೆ ರಾಮಯ್ಯ ಅವ್ರಿ, ನೀವು ಇಷ್ಟೆಲ್ಲ ಪದ ಹಾಡ್ತಿರಲ್ಲ, ಮನೇಲೂ ಇಷ್ಟೇ ಹಾಡ್ತೀರಿ, ನಿಮ್ಮ ಮನೆಯವರು ನಿಮಗೆ ದನಿ ಕೊಡ್ತಾರ? ಅಯ್ಯ ನಮ್ಮ ಮನೆಯವರು ಹೇಳ್ಬಿಟ್ರೆ ಕತ್ತೆ ಓಡ್ ಬಂದ್ಬಿಡ್ತೇವೆ. ಊರಿಂದ ಆಚೆ ಇರೋ ಕತ್ತೆ ಅಲ್ಲ ನಿಮ್ಮ ಮನೆಯವ್ರಿಲ್ಲ ಮಕ್ಕಳು? ನಮ್ಮ ಮಕ್ಕಳು ಒಂದು ವಿಶೇಷ ನೋಡಿ, ಇವ್ರು ಹಾಡೋರಿದ್ದಾರೆ, ಹಾಡೋರು ಬದುಕು ಅದ್ರಾಗ ಸೋಬಾನೆ ಹಾಡೋರು ಬೇರೆ ಕಲೆಗಳ ಥರದ್ದೇನಲ್ಲ. ಅವ್ರಿಗೇನೋ ಒಂದು ಸಣ್ಣ ಹಾಡಿದ್ದಕ್ಕೆ ಗೌರವ ಕೊಡ್ತಾರೆ. ಈಗಲೇ ಏನು ದೊಡ್ಡ ಅವರಿಗೆ ಸಂಭಾವನೆ ಏನೋ ಬೇರೆ ಕಲೆಗಳ ಥರ ಇಲ್ಲ. ಆದರೆ ಇವರಿಗೊಂದು ಎಂಥ ಅಚಾನಕ್ ಅದೃಷ್ಟ ಸಿಕ್ಕಿದೆ. ಇವ್ರು ಹಾಡೋರ ಮಧ್ಯೆ ಒಬ್ರು ಯಾರೋ ಪ್ರೊಫೆಸರ್ ನೋಡ್ಬಿಟ್ಟು RV ಕಾಲೇಜಿಗೆ ಮಗನ್ನ ಜಾಯಿನ್ ಮಾಡಿ ಈಗ ಡೆಲ್ಲಿಲಿ ಅವರು ನೌಕರಿಲಿ ಇರೋವರೆಗೂ ಅವ್ರಿಗೆ ಅವಕಾಶ ಬಂದಿರೋದು ರಾಮಯ್ಯನ ಪ್ರತಿಭೆಗೆ ಸಿಕ್ಕಿರೋಂಥ ಒಂದು ಅಪರೂಪದ ಸಂದರ್ಭ. ಹೌದು ಸ್ವಾಮಿ. ಆ ತಿಮ್ಮೇಗೌಡರು ಹೇಳಿದರು, ಇಂದಿರಾ ಬಾಲಕೃಷ್ಣ ತಿಮ್ಮೇಗೌಡರು, ಅವರು 100 ವರ್ಷ ಇರಲಿ. ಅವರು ಅವತ್ತಿಂದ ನನಗೊಂದು ಆಶೀರ್ವಾದ ಮಾಡಿದರು. ರಾಮಯ್ಯ ನೀ ಚೆನ್ನಾಗಿರ್ತೀಯಪ್ಪ, ನೀನೇನು ಆಗಲ್ಲ, ನೀ ಚೆನ್ನಾಗಿರ್ತೀಯ. ನಾಗೇಗೌಡರು ಇದು ಜಾನಪದ ಲೋಕದಲ್ಲಿ ನೀನು ಎಷ್ಟೋ ವರ್ಷ ನೀನು ಆಡಬೇಕು, ನೀನು ಚೆನ್ನಾಗಿದ್ದೀಯಾ ಅಂತ ಅಂದ್ಬಿಟ್ಟು ನನಗೆ ಭಾರಿ ಹೆಲ್ಪ್ ಮಾಡಿದರು. ಅವತ್ತಿನ ದಿವಸ ನಾನು ಹೊಂಟಾಗ್ಬಿಟ್ಟಿದ್ದೆ. ಅವರು ನನಗೆ ಚಿಂಚನಗಿರಿ ಒಳಗೆ ಸನ್ಮಾನ ಮಾಡಿ ನನಗೆ ಇದು ಪುರಸ್ಕಾರ ಮಾಡ್ದಲೇ ಹೋಗಿದ್ರೆ ನನಗೆ ಅವತ್ತು ನನಗೆ ಯಾರೂ ಇಲ್ಲ, ದಿಕ್ಕುದಿ ಒಳಗೆ ಏನಿಲ್ಲ. ನಾನು ಹೊಂಟ ನನ್ನ ಮಗನ ಕರ್ಕೊಂಡ್ಬಂದು ಅಲ್ಲಿಗೆ ಇಂದಿರಾ ಬಾಲಕೃಷ್ಣ ಅವ್ರಿಗೆ ಹೇಳಿದರು, ನಮ್ಮ ಅಪ್ಪ ಏನು ಆಡಿದ್ದಾನೆ ಆ ದಾಖಲೆನೆಲ್ಲನೂ ಏನಾದರೂ ಇದ್ದರೆ ಕೊಡಿ, ನಾವು ಅದನ್ನು ಮಡಿಕತ್ತೀವಿ, ಅದನ್ನಾರ ನೋಡ್ಕೊಂಡು ನಾವು ಹೆಂಗೋ ಮರಿತೀವಿ ಅಂತ ಅಂದ್ಬಿಟ್ಟು ಅವರು ಇಲ್ಲಿಯೇ ತಿಮ್ಮೇಗೌಡರು ಹೇಳಿದರು, ಇಲ್ಲಿ ಕರ್ಕೊಂಬಂದ್ಬಿಡು, ನಿಮ್ಮ ಅಪ್ಪನ ಇಲ್ಲೇ ಬಿಟ್ಬಿಟ್ಟು ಹೋಗಪ್ಪ, ನಾವು ಉಸಾರು ಮಾಡಿ ಎಲ್ಲ ಕಳಿಸ್ಕೊಡ್ತೀವಿ, ನಿಮ್ಮ ಅಪ್ಪನಿಗೆ ಏನೂ ತೊಂದರೆ ಕೊಡಲ್ಲ, ನಾವೆಲ್ಲ ಸರಿಪಡಿಸಿ ನಾವು ನಿಮ್ಮ ಮನೆಗೆ ನಿಮ್ಮ ಅಪ್ಪನ ಕಳಿಸ್ಕೊಡ್ತೀವಿ, ನೀವು ಯಾರೂ ಬರಬೇಡಿ ಅಂತ ಅಂದ್ಬಿಟ್ಟು ತಿಮ್ಮೇಗೌಡರು ಇಂದಿರಾ ಬಾಲಕೃಷ್ಣ ಅವ್ರು ಇಬ್ಬರು ಅವತ್ತು ನನಗೆ ಕುಂಡ್ರಿಸ್ಕೊಂಡು ಇದು ಮಾಡಿ ಧೈರ್ಯ ಕೊಟ್ಟು ನನಗೆ ಅವತ್ತು ಚಿಂಚನಗಿರಿ ಒಳಗೆ ಅವರು ಇದು ಮಾಡೋದಕ್ಕೆ ನಾನು ಇವತ್ತಿನ ದಿವಸ ಮನ್ಸನಾಗಿ ಜಾನಪದ ಲೋಕದಲ್ಲಿ ನಿಮ್ಮ ಎಲ್ಲ ಭೇಟಿ ಮಾಡ್ಕೊಂಡು ನಾನು 2 ಕಲೆಯನ್ನು ಹಾಡ್ತಾ ಇದ್ದೀನಿ. ಇನ್ನೇನಾದ್ರು ನೀವು ಕೇಳುವಂಥ ಮಾತುಗಳಿದೆ, ಅದಕ್ಕೆ ನೀವೇನಾದ್ರು ಕೇಳುವಂಥದ್ದು? ಯಾರಾದ್ರೂ ಕೇಳಿ, ಯಾವುದಾದ್ರೂ ಹಿಂಗಲ್ಲ ಹಿಂಗೆ ಅಂತ ಅಂದ್ಬಿಟ್ಟು ಒಂದು ಇದರಲ್ಲಿ ಈಗ 106 ಇದು ಇರುತ್ತೆ. ಒಂದು ಹಾಡಿನಲ್ಲಿ ಈ ಥರ ಹೆಂಗೆ ಹೆಂಗೆ ಕಲ್ತ್ರಿ ಏನು ಅಂತ ನಿಮ್ಮಲ್ಲಿ ಇರ್ಬೋದು. ನಾನು ಕಲ್ತಿದ್ದು ಬಗೆ, ನಾನು ಹೆಂಗೆ ಕಲ್ತೆ ಅಂತ ಕೇಳ್ಬೋದು ನೀವು. ನಾನು ಒಂದು ಮಂಗ್ಲದ ಬೋರಮ್ಮ ಅಂತ ಅಂದ್ಬಿಟ್ಟು ಅವರು ಅಗಸರು ಅಂದರೆ ಗೊತ್ತರ ಮಡವಾಳ ಶೆಟ್ರು. ಆ ಅಮ್ಮನಿಗೆ ಬೋರಮ್ಮ ಒಂದು ಹಾಡು ಕಲಿಬೇಕು ಅಂತ ಬಂದಿದ್ದೀನಿ ಕಣಮ್ಮ. ಅಯ್ಯೋ ಎಂತೆ ಹಾಡಪ್ಪ, ಅಯ್ಯೋ ನೀನು ಯಾವ ಹಾಡು ಕಲ್ತಿ, ನನಗೆ ಒಂದು ಪಾರಿಜಾತಕ್ಕೆ ಹೇಳು, ಇದಕ್ಕೂ ಲೇಸನೇ ಪರಶುರಾಮನೆ ಅಂತ ಅಂದ್ಬಿಟ್ಟು ಒಂದು ಪಾರಿಜಾತಕ ಹಾಡೈತೆ, ಅದು 15 ಅಂಕ ಐತೆ. 15 ಅಂಕ ಕಲಿಯೋಕ್ಕೆ 15 ದಿವಸನೇ ಹೋದೆ. 15 ದಿವಸ. ಆ ಅಮ್ಮಂಗೆ ಏನು ಬೇಕು ಅಂತ ಅಂದರೆ ಎಲೆ ಅಡಿಕೆ, ಹೊಗೆ ಸೊಪ್ಪು, ಕಡ್ಡಿಪುಡಿ ಅಂತಂದರೆ ಆ ಅಮ್ಮಂಗೆ ಆಸೆ. ನಾನೇನು ಮಾಡೋದು, ನಮ್ಮೂರಲ್ಲೊಬ್ಬರು ತಿಮ್ಮಮ್ಮ ಅಂತ ಇದ್ದರು. ಆ ಅಮ್ಮ ಒಂದು ಪೆಟ್ಟಿ ಅಂಗಡಿ ಮಾಡಿಕೊಂಡಿದ್ಲು. ಆ ಅಮ್ಮನ ಹತ್ರ ಹೋಗಿ ಮನೆ ಕಳೋದು ರಾತ್ರಿ ಹೊತ್ತು ಕಾಯ್ಕೊಂಡು ಆ ಪೆಟ್ಟಿ ಅಂಗಡಿಲಿ. ಅಮ್ಮ ಒಂದು ಸ್ವಲ್ಪ ಒಗಟು ಹೇಳೋದು, ಗಾದಿ ಹೇಳೋದು, ಪದ ಹೇಳೋದು, ಇದೆಲ್ಲ. ಅಮ್ಮ ನಾನು ಮಂಗ್ಳಕ್ಕೆ ಹೋಗ್ತೀನಿ, ಆ ಹಾಡು ಕಲ್ತ್ಕೊಂಬರ್ತೀನಿ, ಒಂದು ಸ್ವಲ್ಪ ಎಲೆ ಅಡಿಕೆ ಕೊಡಮ್ಮ. ಅವಳು ಅವಾಗೇನು ₹1 ಒಂದು ಕಟ್ಟೆಯಲ್ಲಿ ಒಂದಷ್ಟು ಎಲೆ ಕೊಡೋದು, ಅಡಿಕೆ ಕೊಡೋದು, ಅದನ್ನು ತಗೊಂಡು ಒಂದು ಟವಲಿಗೆ ಸುತ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟೊತ್ತಾಗಿರ್ಲಿ ಓಡೋದು, 8 ಗಂಟೆ 9 ಗಂಟೆ ಆಗಲಿ ಕಲಿಯೋದು. ನನಗೆ ಅವಾಗ ಊಟನೇ ಇಲ್ಲ ಅವ್ರಲ್ಲಿ. ಆಮೇಲೆ ಒತ್ತಾಗ್ಬಿಟ್ರೆ ಎಲ್ಲ ಮನೆ ಕಳ ಸುಮ್ಮನೆ ಊಟ ಮಾಡಿದ್ದೀನಿ ಊಟ ಮಾಡಿದ್ದೀನಿ ಕಣಪ್ಪ. ಇವಾಗಲೂ ಈ ರೀತಿ ಹೇಳಿದ್ರು, ಉಂಡೊಟ್ಟೆಗೆ ಊಟ ಕೊಡ, ಬುಂದೆಲೆಗೆ ಎಣ್ಣೆ ಒತ್ತಬೇಡ ಅಂತ ಅಂದ್ಬಿಟ್ಟು. ಆವಾಗ ನಾನು ಉಂಡಿಲ್ದಲೇ ಹೋದ್ರು ನಾನು ಉಂಡೆ ಅಂತ ಮನ್ಗಿದ್ದು ಬಂದಿದ್ದೀನಿ ಹಾಡು ಕಲ್ತ್ಕೊಂಡು. ಇವತ್ತು ಆ ಥರ ಕಲಿಯೋಕ್ಕಾಗಲ್ಲ. ಯಾರಾದರೂ ಎದ್ದು ಒಂದು ರಂಗಾಲೆ ಬಿಟ್ಟರೆ, ರಂಗಾಲೆ ಬಿಟ್ಟವ್ರೆ ನಾನು ಏನಾರು ಮಾಡಿ ಬಿಡ್ಬೇಕಲ್ವಾ ಅಂತ ಅಂದ್ಬಿಟ್ಟು ತಿರ್ಗಾ ನಾಳಿಗೆ ಆ ರಂಗಾಲೆ ಬಿಡಲೇಬೇಕು. ಹೆಣ್ಮಕ್ಳು ರಾಗಿ ಮಾಡಕ್ಕೆ ಬರಲ್ಲ ಅಂತ ನಿಮ್ಮವ್ವ ಬೈತಿದ್ಲು, ಬಾಯಿಲಿ ಎಡಗೈ ಮುಂದಾಗ ರಾಗಿ ಒಲಿ ಅಣ್ಕಲ್ಲುಗಿ ತೋರಿಸ್ತೀನಿ ಬೈಲಿ ಅಂತ ಅಂದ್ಬಿಟ್ಟು ನಾನು ತೋರಿಸ್ಕೊಡೋದು ಅವ್ರಿಗೆಲ್ಲ. ಈ ಥರ ಹಿಂಗೆ ಮಾಡಬೇಕು ಹೋದ್ಮೇಲೆ ಏನಂತಾರೆ ನೀವು ಅಂತ ಅಂದ್ಬಿಟ್ಟು. ಇದು ಗದ್ದೆ ನಾಟಿಗೆ ಹಾಕಕ್ಕೆ ಹೋದಾಗ ಮುಂಗೈ ಒಳಿ ಕೂರೋರು, ಅಟ್ಲಳಿಕೆ ಮುಂಗೈ ಬೇಡ್ರಮ್ಮ, 2 ಬೆಟ್ಟಲ್ಲಿ ಪೈರು ಇಟ್ಕೊಂಡು ನಾಟಿ ವರ್ಗಿಸ್ಬೇಕು, ಈ ಥರ ಹಾಕ್ಬೇಕು ಅಂತ ಅಂದ್ಬಿಟ್ಟು ರಾತ್ರಿ ಹೊತ್ತು ಬಂದಾಗ ಹಂಚಿ ಬರ್ಲು ತಗೊಂಡೋಗ್ಬಿಟ್ಟು ಬನ್ನಿ ನಮ್ಮ ಮನೆ ತಕ್ಕ ಬಂದ್ಬಿಡಿ ಅಂತ ಅಂದ್ಬಿಟ್ಟು ಹಂಚಿ ಬರ್ಲು ಕೈ ಕೊಟ್ಟು ಪೈರ ಹಿಂಗೆ ಹೊಡಿಬೇಕು. ಹಿಂಗೆ ಎಡಗೈಲಿ ಈ ಪೈರು ಹಿಂಗೆ ಎಷ್ಟು ಹೊಡಿತೀವೋ ಅವಾಗ ನಾವು ನಾಟಿ ಹಾಕೋಕ್ಕೆ ಬಿರ್ಬಿರ್ನೆ, ಈ ಕೈ ಎಟ್ಕತಕ್ಕ ಈ ಕೈ ಎಟ್ಕತಕ್ಕ ನಾಟಿ. 8 ಆಳು ಹೋದ್ರೆ 2 ಎಕರೆ ನಾಟಿ ಹಾಕೊಂಬರೋವು. ಇವತ್ತ 25 ಆಳು ಕೊಡ್ತೀನಿ, 2 ಎಕರೆ ನಾಟಿ ಹಾಕ್ಬಿಡ್ಲಿ ಅವರು. ಆಗಲ್ಲ. ಆ ಥರ ಎಲ್ಲ ಊರೂರಲ್ಲಾಗಿ ನಾಟಿ ಕಲ್. ಅದಕ್ಕೆ ಸ್ವಾಮಿ 1-2 ನಾನು ಪದ ಕಲ್ತೆ ಅವ್ರ ಹತ್ರ.
ಅವರು ನೀನು ಜಾನಪದ ಹೊತ್ತಲ್ಲಿ ನನಗೆ ಏನೋ ಇದು ಮಾಡಲಿಲ್ಲ ನಮ್ಮ ಕಡೆ ಪದ ಕಲ್ತ್ಕೊಂಡು ಊರೂರಲ್ಲೆಲ್ಲ ಇದು ಮಾಡಿ ಅಯ್ಯೋ ನಾನು ಅವ್ರಿಗೆ ಹೇಳೋದು ಊರೂರ ಮುದ್ದೆ ಮರಿಗುಡಿ ನಿದ್ದೆ ಅಂತ ಇದ್ರಿದ್ದೆ ಎದ್ರಿದ್ದೆ ಅಂತ ಅಂದ್ಬಿಟ್ಟು ನಾನು ಬರ್ತೀನಿ ನಾನು ನಿಮ್ಗೆ ಆಯ್ತದ ಸುಮ್ಮನಿರಿ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳ್ಕೊಂಬರ್ತೀನಿ. ಸ್ವಾಮಿ ನಿಮ್ಗೆಲ್ಲರಿಗೂ ದಯವಿಟ್ಟು ತಿಮ್ಮೇಗೌಡರು ಸಾರ್ಗೆ ಈ ಸರಿ ಒಬ್ರಿಗಾದ್ರೂ ಅವ್ರಿಗೆ ಪ್ರಶಸ್ತಿ ಮಾಡಿ ತಾಲೂಕು ಉತ್ಸವಕ್ಕೆ ಅವ್ರಿಗೆ ನಮ್ಮ ಕಡೆಯವರು ಅವ್ರ ಹತ್ರ ನಾನು ತುಂಬಾ ಪದಗಳು ಕಲಿತೆ. ಅವರು ಉಂಟ್ಕೊಂಡ್ಬಿಡ್ತಾರೆ, ಇವತ್ತ ನಾಳಿಕ ಉಂಟ್ಕೊಂಡ್ಬಿಡ್ತಾರೆ. ಇದ್ದಂತೆ ಮಾಡಿದ್ರೆ ಏನೋ ನಿಮ್ಮ ಇದನ್ನ ಅವ್ರಿಗೆ ಒಂಚೂರು ಗೌರವ ಸಿಕ್ಕು ಉಂಟ್ಕೊಂಡ್ಬಿಡ್ತಾರೆ ಅಂದ್ರೆ ಗೊತ್ತಾಯ್ತಾ? ನೀವೇ ಜಾನಪದರಾಗೋಗ್ಬಿಟ್ಟು ಈಗ ನೀವು ನಿಮ್ಮ ಇವುಗಳನ್ನ ಹಾಡುಗಳನ್ನ ಕಲಿಯಕ್ಕೆ ಯಾರು ಆಸಕ್ತಿ ತೋರಿಸ್ತಾರ ಇತ್ತೀಚೆಗೆ ನಾನು ಕಲಿಸ್ತೀನಿ ಹೊರತು ಅವ್ರಂತೂ ಯಾವ್ದಿಲ್ಲ. ಅವ್ರು ಹೇಳಿದ್ದನ್ನ ನಾನು ತಲೆಗೆ ಹಾಕೊಂಡು ಇದೇ ತರ ಒಂದು ಶಾಸ್ತ್ರ ಮಾಡುವಾಗ ಅವ್ರು ಇವಾಗ ಈ ಶಾಸ್ತ್ರ ಮಾಡೋರನ್ನ ಕರ್ಕೊಂಡೋದ್ರೆ ಒಂದ್ ಗುಂಡೆ ಕುಡ್ದು ಬಿಡ್ತಾರೆ, ಇತ್ತಾಗ ಇದು ಮಾಡ್ತಾರೆ. ನಾವು ಆ ಥರ ಅಲ್ಲ, ಅಯ್ಯೋ ಇದೇನು ಹಿಂಗೆ ಮಾಡ್ತೀಯ, ಯಾರು ಏನಂತಾರೆ ಅಂತ ಸುಮ್ಮನಿರೋರಮ್ಮ, ಅದೆಲ್ಲ ಹೋಯ್ತು ಹಿಂಗೆ ಮಾಡೋದು ಅಂತಾರೆ. ನಾನು ಹಂಗಲ್ಲ, ಹತ್ತೇಳಕ್ಕೊಂದು ಮುತ್ತೇಳು ಅಂತ ಅಂದ್ಬಿಟ್ಟು ಅಲ್ಲಿ ನೀಟಾಗಿ ಆ ಶಾಸ್ತ್ರ ಮಾಡಬೇಕು, ನೀಟಾಗಿ ಆ ಪದ ಹೇಳ್ಬೇಕು. ಅವಾಗ ಈ ಕಲ್ಸರ್ಗೂ ಅಷ್ಟೇನೆ ನೋಡ್ರಮ್ಮ, ನೀವೆಲ್ಲ ಪದ ಹೇಳೋಕ್ಕಾಗಲ್ಲ, ನಾಲ್ಕೇ ನುಡಿ ಆಗಲಿ ಎಷ್ಟೋ ತುಂಬ ನಮ್ಮ ತಿಮ್ಮೇಗೌಡರು ಬೇಕಾದಷ್ಟು ಬೆಂಗಳೂರು ನಗರ ಅಂತದ ಕಲಿಯೋಂಥದ್ದಕ್ಕೆಲ್ಲ ನನ್ನ ಇದೇ ದಿವಸ ಒಂದೊಂದು 6-10 ದಿವಸ ನಮ್ಮನ್ನ ಭೇಟಿ ಮಾಡಿ ಅವ್ರಿಗೆಲ್ಲ ಕಳಿಸಿದ್ದೀನಿ ಹಾಡುಗಳ ಎಷ್ಟೋ ಇದರಲ್ಲಿ. ಇದು ದೇವಂಗದವ್ರಿಗೆ, ಒಕ್ಕಲಿಗರ ಸಂಘಕ್ಕೆ, ಆಮೇಲೆ ಕುರುಬರು ರತ್ನಮ್ಮ ಸಂಘ, ಇವೆಲ್ಲ ಬೇಕಾದಷ್ಟು ಹಾಡುಗಳನ್ನೆಲ್ಲ ಅವ್ರಿಗೆಲ್ಲ ಕಳಿಸ್ಕೊಟ್ಟೆ ಸೋಬಾನಿ ಪದ. ಅವ್ರು ಇವತ್ತು ಒಂದೊಂದು ಮದುವೆಗೆ ಯಾರು ಒಬ್ರು ಬಂದರೆ ನನ್ನ ಜೊತೆಲಿ ಆಡಕ್ಕೆ ಬಂದ್ಬಿಡ್ತಾರೆ. ನೀನು ಹೇಳ್ಕೊಟ್ಟಿದ್ದ ಪದ ಅಲ್ವೇರಮ್ಮ, ನಾವು ಆಡ್ತೀವಿ ಅಂತ ಅಂದ್ಬಿಟ್ಟು ಆಡ್ತಾರೆ. ಹಂಗೆಲ್ಲ ಕಲಿಯೋರಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಒಬ್ಬೊಬ್ರು ಕರಿಯ ಬಿಡು ಅಂದರೆ ಮರಿಬಿಡ್ತಾರೆ, ಮರಿಬಿಡು ಅಂದರೆ ಕರ ಬಿಡ್ತಾರೆ. ಅವ್ರಿಗೆ ಅದಿಲ್ಲ. ಅದು ಏನು ಅಂತ ಅಂದರೆ ನಾವು ಆಡ್ಬೇಕಲ್ವಾ, ಕಲಿಬೇಕಲ್ವಾ, ನಾವು ಮಾಡ್ಬೇಕಲ್ವಾ ಅನ್ನೋ ಶಕ್ತಿ ಇದ್ದಾಗ ಮಾತ್ರ ಅದನ್ನ ಆಡ್ಬೋದು. ಇವಾಗ ಎಲ್ಲರೂ ಹೆಂಗಸರಲ್ಲ, ಅದರಲ್ಲೂ 10ಕ್ಕೊಬ್ಬೊಬ್ರು ಕಡ್ಜಾಣಿಯರು ಇರ್ತಾರೆ, 10ಕ್ಕೊಬ್ಬೊಬ್ರು ಗಣಸರು. ಅವ್ರ ತಲೆಗೆ ನಾಟ್ಕೊಂಡ್ರೆ ಅದು ಎಲ್ಲರೂ ಓದಕ್ಕಾಗುತ್ತಾ? ಯಾರೂ ಓದಕ್ಕಾಗಲ್ಲ. ಯಾರು ಇದಾಗಿ ಓದ್ತಾರೋ ಅವನೇ ವ್ಯಕ್ತಿ. ಯಾರು ಸೋಬಾನಿ ಪದಿನಲ್ಲಿ ಹೇಳ್ಬೇಕು ಅಂತಂದ್ರೆ ಈ ಪದಗಳನ್ನ ಇವತ್ತ 30-40 ವರ್ಷದಲ್ಲಿ ಆಡಿರೋ ಪದನ ಇಂತೆ ಪದನೇ ಆಡಬೇಕು ಅಂತ ನಾವು ಆಡ್ತೀವಿ. ಬೇರೆಯವ್ರ ಕೈಲಿ ಅದು ಯಾವ ಪದ ಅನ್ನೋದು ಗೊತ್ತಿಲ್ಲ. ಒಂದು ಈರೋಬಿ ಮೇಲೆ ಪದ ಆಡ್ತೀವಿ ಅಂತ, ಈರೋಬಿ ಅಂದ್ರೆ ಎಂಥದ್ದು? ಈರೋಬಿ ಅಂದ್ರೆ ಏನು ಪದ ಅಂತಾರೆ? ನಾವು ಅದೇ ಈರೋಬಿ ಪದನ ಏಳೆ ಈರೋಬಿ ಕೊಡಗಲ್ಲ ಮೂಲೆಯಲ್ಲಿ ಕೋಳಿ ಕೂಗೀತು ಕಡಗಲ್ಲ ಮೂಲೆಯಲ್ಲಿ, ಏಳೆ ಈರೋಬಿ ಬೆಳಕಾಯ್ತೋ, ಏಳೆ ಈರೋಬಿ ಬೆಳಕಾಯ್ತೋ ನಿಮ್ಮನೆ, ಕಿರಾರದೆಮ್ಮೆ ಕರು ಉಂಡೋ, ಕಿಲರದೆಮ್ಮಿಗೆ ಕಾಲಿಗೆ ಸರೋಪಾಣಿ, ದವಣಿ ಮೆಟ್ಟಾಲ ಕಲಿಯೋಗೆ. ಇದು ಈರೋಬಿ ಪದ. ಇದು ಹೇಳಿದ್ರೆ ಅದೇನೋ ನಮ್ಗೆ ಅರ್ಥ ಆಗಲಿಲ್ಲ ಕಣಪ್ಪ. ಈರೋಬಿ ಅಂದ್ರೆ ಯಾರು ಅನ್ನೋದೇ ಗೊತ್ತಿಲ್ಲ, ಈರೋಬಿ ಅನ್ನೋದು ಏನು ಅನ್ನೋದೇ ಗೊತ್ತಿಲ್ಲ. ಸೀತಮ್ಮನ ಮೇಲೆ ಸೀತಮ್ಮನ ಮೇಲೆ ಆಡಾಡ್ತಿ ಕೇಳ್ರಪ್ಪ ಅಂತ ಅಂದ್ಬಿಟ್ಟು ನಾನು ಹೇಳಿದ್ರೆ ಎಂತ ಸೀತಮ್ಮನು? ಸೀತಮ್ಮುಟ್ಟಾಳೆ ಸೀತಮ್ಮೆದಾಳೆ ಸೀತಾಳ ಪಾತಾಳ, ಸೀತಮ್ಮನ ತಂಗಿ ಒಲಮುಖಿ, ಸೀತಮ್ಮನ ತಂಗಿ ಒಲಮುಖಿ ಮೇದ ನೀರು, ಸೇತಿ ಮೇಗಟ್ಟಿ ಅರುದವು. ಅದು ಹೇಳ್ತೀವಿ, ಅದನ್ನ ಸೀತಮ್ಮ ಅಂತ ಹೇಳ್ದ ರಾಮಣ್ಣ. ಅದೇನು ಪದ ಅನ್ನೋದೇ ನಮಗೆ ಗೊತ್ತಿಲ್ಲ ಅಂತಾರೆ. ಏನು ಹೇಳೋಣ, ಸಂತಕ ಬೆಳಗಾನ ನಾಟಕ ನೋಡಿದ್ರಂತೆ. ಬೆಳಕರ್ದಾಗ ಸೀತ್ಗೂ ರಾಮಂಗೂ ಏನು ಅಂತ ಕೇಳಿದ್ರಂತೆ. ಏನ್ ಹೇಳೋದು? ಹಂಗೆ ಒಂದು ಕತೆ ಹೇಳಿದ್ರು. ಈಗ ಹೇಳಿದವರಲ್ಲಿ ಈರೋಬಿ ಅನ್ನೋದು ಗಂಡ ಯುದ್ಧದಲ್ಲಿ ಮಡಿದು ಹೋದ ಆ ಮಡಲಲ್ಲಿ ಆ ಹೆಂಡತಿ ಅವನ ತಲೆ ಹಾಕ್ಕೊಂಡು ಕೊಂಡವಾಗುವಂಥ ಕಥನ ಗೀತೆ ಈರೋಬಿ ಪದಾರ್ಥ. ಈಗ ನಿಮಗೆ ಈರೋಬಿ ಅನ್ನೋವೆಲ್ಲ ನಿಂತು ಹೋಗಿದ್ದಾವೆ. ಭಾಳ ಕಥನ ಗೀತೆ. ಉತ್ತರದೇವಿ ಇಡೀ ಕರ್ನಾಟಕ ತುಂಬ ಕಾಣಬರುವ ಕಥನ ಗೀತೆಗಳಲ್ಲಿ ಬಹಳ ಮುಖ್ಯವಾದ್ದು. ಅದರ ಒಂದು ಇವರು ಬರೀ ಶೋಭಾನೆ ಹಾಡ್ತಾರಲ್ಲ, ಸಾಮಾನ್ಯ ಶೋಭಾನೆಗಳನ್ನ ಹಾಡ್ತಾರೆ. ಕಥನ ಗೀತೆಗಳನ್ನು ಹಾಡುವವರು ಸಾಮಾನ್ಯ ಕಡಲೆ ಕಥನ ಗೀತೆ, ವಿಸ್ತಾರವಾದ ಹಾಡುಗಳು, ದೇವ್ರ ಪದಗಳನ್ನ ಕೇಳಿದ್ರೆ ಯಾವ ದೇವರು ಅಂದರೆ ಅವರೇ ತಪ್ಪಿಸ್ಕೊಂಡು ಓಡೋಗ್ಬಿಡ್ಬೇಕು. ಅಷ್ಟು ದೇವ್ರ ಪದಗಳು ಇವ್ರ ಹತ್ರ ತುಂಬಿಕೊಂಡಿದ್ದಾವೆ. ಎಷ್ಟು ಹಾಡಿದ್ರು ಹಾಡಿಗೆ ನೋವಾಗ್ಬೋದು, ಇವ್ರಿಗೇನು ನೋವಾಗೋದಿಲ್ಲ, ಆಯಾಸ ಆಗೋದಿಲ್ಲ. ಅಷ್ಟು ಹಾಡಿನ ಆಸಕ್ತಿ, ಅಪೇಕ್ಷೆ, ಕಲಿಕೆ
ಮತ್ತು ಹೇಳುವ ಉತ್ಸಾಹಗಳಂತೂ ತುಂಬಿ ಮಿಕ್ಕಿ ಹರಿತವೆ. ಗಂಗಾ ನದಿ ನಾಚ್ಕೊಂಡು ಅಲ್ಲೇ ನಿಂತಿದೆ. ಉತ್ತರದೇವಿ ಮೇಲೆ ಉತ್ತರದೇವಿ ಅಂತ ಅಂದ್ರೆ ಅದೂ ಅರ್ಥವಾಗಲ್ಲ ಜನಕ್ಕೆ. ಆ ಉತ್ತರದೇವಿ ಹಾಡು ಅಂತ ಅಂದ್ರೆ ಅಬ್ಬಾ ಅತ್ತೆ ಸೊಸೆಯರಿಗೆ ಹತ್ತಿತ್ತು ಕಾಳಗ ಅಂತ ಅಂದ್ಬಿಟ್ಟು ಅದು ಕಾಳಗದ ಮುಂದೆ ಹೋಯ್ತಾ 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 ಕಣ್ಣಲ್ಲಿ ನೀರು, ಆಡ್ತಿದ್ದರಿಗೂ ಕಣ್ಣಲ್ಲಿ ನೀರು. ಅತ್ತೆ ಸೊಸೆಯರಿಗೆ ಕಾಳಗ ಉತ್ತರಾಣಿ ಉತ್ತರಾಣಿಸು ದೇವಾಲೆ ಗೋಡಲಿಗೆಯ ಮಾಡೆ ಉತ ಬಂದ ಮಗನೇ ಉಣಲೇಕೆ ಉಣಲೇಕೆ ಉತ ಬಂದ ಮಗನೇ ಉಣಲೇಕೆ ಯಾಳಲೆ ಬೊಟ್ಟ ಬೊಡಪ್ಪ ಬಸವೆಯ ಬಸವೆಯ. ಸಣ್ಣ ಸಣ್ಣ ಈಗೋಗೆ ಅಂತ ಈ ಕಾಲದಲ್ಲಿ ಗೊತ್ತಾಗುತ್ತಿರೋ ಸಣ್ಣ ಮಕ್ಕ ಮುನ್ಸಿಗೆ ಅತ್ತೆ ಸೊಸೆ ಮನೆ ನಡೆದು ಹೋಗುವಂಥ ಘಟನೆ, ಹೆಣ್ಣು ಬಹುತೇಕ ಆಹುತಿ ಆಗುವಂಥದ್ದು. ಅವಳು ಉತ್ತರದೇವಿಯಾಗಿ ಉತ್ತರೆ ಮಳೆಯಾಗುಡಿದ್ಲು ಅಂತ ಹೇಳಿ ಇಡೀ ಜನಪದರು ಕರ್ನಾಟಕ ತುಂಬ ಈ ಹಾಡನ್ನು ಇದೇ ದನಿ ಮತ್ತು ಇದೇ ನುಡಿಗಳೊಂದಿಗೆ ಹಾಡುವಂಥದ್ದು ನಾವು ಕಾಣ್ತೀವಿ. ಅಂತೆಲ್ಲ ಹಾಡುಗಳು ಇವರ ತಕ್ಕಿದೆ. ನಾಟಿ ಹಾಡುವ ಇವರು ನಾಟಿ ಮಾಸ್ಟ್ರು. ಎಷ್ಟು ಮಾಸ್ಟ್ರು ಅಂದರೆ ಇವ್ರ ನಾಟಿಗೆ 40 ಜನ ಗುಂಪು, ಊರಾಗ ಇನ್ಯಾರು ಉಳಿಯೋದಿಲ್ಲ. ರಾಮ ನೀನೇ ಕರ್ಕೊಂಡು ಹೋಗ್ಬಿಟ್ರೆ ನಮ್ಮ ಗತಿ ಏನಪ್ಪ ಅನ್ನೋ ಒಟ್ಟಕ್ಕೆ ಲೀಡ್ರ್ ಇವರು. ಹಾಗಾಗಿ ನಾಟಿ ಪದಗಳಂತೂ ಮಿಕ್ಕಿ ಹರಿತವೆ. ಅವರು ನಾಟಿ ಹಾಕುವಾಗ ತೆನೆನ ಹೆಂಗೆ ಬಿಡಿಸ್ಕೋಬೇಕು ಅಂತ ತೋರಿಸ್ಕೊಟ್ಬಿಟ್ರು. ಅಂತಹ ಕೆಲಸದ ಉತ್ಸಾಹ ಅವರಲ್ಲಿ ಗೊತ್ತಾಗುತ್ತೆ. ನಾಟಿ ಹಾಕುವಾಗ ಕಾಳೆ ಹಿಡಕಂಡು ಆಳಾನೆ ಕರಕಂಡು ಸಲಗತ್ತೆ ಮ್ಯಾಲೆ ಬೋರವೋನೆ ಬೋರವೋನೆ ಸಲಗತ್ತೆ ಮೇಲೆ ಬರುವಂಬೆ ಗೊರಣ್ಣನ ನೀರ ಕೆಳವೆ ಸೋಸೆಗಳು ಸೋಸೆಗಳು. ಇಲ್ಲಿ ಎತ್ಕೊಂಡ್ರೆ ಇನ್ನ ಒತ್ತುಟ್ಟಿ ಒತ್ತು ಮುಳ್ಕೋವರೆಗೂ ಈ ಪದ ಹೋಯ್ತಲೇ ಇರ್ತದೆ. ಕಾಳೆ ಹಿಡ್ಕೊಂಡು ಆಳಾನೆ ಕರ್ಕೊಂಡು ಸಲಗತ್ತೆ ಮೇಲೆ ಹೋಗುವಾಗ ಅಂತ ಅಂದ್ಬಿಟ್ಟು ಆಮೇಲೆ ಮಳ್ರಾಯಿನ ಮೇಲೆ ಅಯ್ಯೋ ಅದನ್ನ ಹೇಳ್ಬೇಕಾದ್ರೆ ಸ್ವಾಮಿ ಒಂದಿನ ಅಲ್ಲ 2 ದಿವಸ ಅಲ್ಲ. ಮಳ್ರಾಯಿಂದೊಂದು ಚಂದ್ರಂದೊಂದು ಚಂದಮಾಮಂದೊಂದು ಚಂದಮಾಮಂದು ಹೇಳ್ತೀನಿ, ಮಳ್ರಾಯಿಂದ ಹೇಳ್ತೀನಿ, ಜೊತೆಗೆ ಬರ್ತವೆ. ಬೀಸ ಪದನು ಹೇಳ್ತೀವಿ ಸಮಿ ಕೇಳಿ. ಬೀಸ ಪದ ಅಯ್ಯೋ ಅದು ಒಂದು ಕುಕ್ಕೆ ರಾಗಿ ಆಗೋವರೆಗೂ ಆಡ್ತೀನಿ. ಫಸ್ಟು ಒಂದು ಮಳ್ರಾಯಿನ ಮೇಲೆ ಹೇಳ್ತೀನಿ. ಉಯ್ಯೋ ಮಾಳೆ ಮಾಳೆ ಅನ್ನ ಕೊಡುವ ಚಿನ್ನದ ಮಳೆ ಉಯ್ಯೋ ಮಾಳೆ ಕೆಮ್ಮಗಾಲೆದ್ದೋ ಗಮ್ಮನ ಮಳೆ ಬಿದ್ದೋ ಸುಮ್ಮನೆ ಕದೋ ಮಾಳೆ ರಯ ಉಯ್ಯೋ ಮಾಳೆ ಸುಮ್ಮನೆ ಕದೋ ಮಳೆರಾಯನ ಮೊರ ಮೊಮ್ಮಳಿಗೆಲೆ ತೊಳಗೆಯ ಉಯ್ಯೋ ಮಾಳೆ. ಈ ಥರ ಹಾಡು ಇದು ಹೇಳ್ತಾ 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 ಮಳೆ ಭತ್ತ ಬೆಳೆಯೋದು, ನಾಟಿ ಹಾಕೋದು, ಕಳೆ ಕೀಳೋದು. ಮಗಳು ಅಪ್ಪನ ಮನೆಗೆ ಬಂದ್ಲಂತೆ. ಕ್ಯಾಸರಿಕೆ ಒಳಗೆ ಹಸಗಾರ ಅಣ್ಣ ಕ್ಯಾಸರಿಕೆ ಹೆಂಗೆ ಕಳೆ ಹೆಂಗೆ ಅಂತ ಅಂದ್ಬಿಟ್ಟು ಕೇಳಿದ್ಲಂತೆ. ಕೇಳಿದಾಗ ಆಗ ಹೇಳಿದಂತೆ ಕ್ಯಾಸರಿಕೆ ಇಲ್ಲ ಕಳೆ ಇಲ್ಲ ತಂಗಿಯಮ್ಮ ನಿನ್ನ ಪರಳಗಳ ಮುತ್ತಿನಂಗವೆ ತೆನಿಜೋಳ ಬಾರಮ್ಮ ಅಂತ ಅಂದ್ಬಿಟ್ಟು ಕರೆದಂತೆ ಅಣ್ಣ. ಹಂಗೆ ಪದಗಳು ಹೇಳ್ತಾ 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 ನಾವು ಕೆಲಸ ಮಾಡ್ಬೇಕಂತಂದ್ರೆ ಈಗ್ಲವರು ಹಸ್ ಅಂತಾರೆ. ಈ ವಾರ್ಡನ್ನ ಹೇಳ್ಕೊಂಡು ಬಿಸಿಲು ಕಾಣಲ್ಲ, ನೆಳ್ಳು ಕಾಣಲ್ಲ, ಏನು ಕಾಣಲ್ಲ. ಆಸಯ ಇದು ನಮಗೆ ಸಾಕಾಗೋದು ಇಲ್ಲ. ನಾವು ಎಷ್ಟು ಆಡ್ತೀವೋ, ಎಷ್ಟು ನಾವು ತಮಾಷೆ ಮಾಡ್ಕೊಂಡು ಇದು ಮಾಡ್ತೀವೋ ಮಾಡ್ದಂಗೆ ಕಾಣಲ್ಲ. ನಗಾಡ್ಕೊಂಡು ನಗನೆ ಆ ನುಡಿ ನಗ ಆ ಪದಗಳು ಆ ಗಂತ ಗಾದಿಗಳು ಅವೆಲ್ಲ ಹೇಳ್ತಾ ಇದ್ರೆ ಯಾರಿಗೂ ಸಾಕಾಗಲ್ಲ. ಇವಾಗ
ಎಮ್ಮೆಗೆ ಜರ್ ಬಂದ್ರೆ ಪಾಣಂಗ್ ಬರಿ ಹಾಕ್ರಿ ಅಂತಾರೆ. ಅಯ್ಯೋ ನನಗೆ ಸೊಂಟ ಹೊಡಿತದ ಕಣ್ರಿ, ಅಯ್ಯೋ ನನಗೆ ತಲೆ ನೋವು ಇರ್ತದೆ, ಅಯ್ಯೋ ನನ್ಗೆ ಹಂಗಾಯ್ತದೆ ಅಂತಾರೆ. ಆ ಥರ ಅಲ್ಲ. ಅವಾಗಿನ ಆಳು 20 ಜನ 30 ಜನ 40 ಜನ ನಾನು ಆಳು ಕರ್ಕೊಂಡು ಹೋಯ್ತಿದ್ದೆ. ರಾಮ ನೀನು ಬಂದರೆ ನಮ್ಗೆ ಯಾವುದೂ ಬೇಜಾರಾಗಲ್ಲ ಕಣಪ್ಪ, ನಿನ್ನ ಜೊತೆ ಬತ್ತಿ ಕಣಪ್ಪ, ನಡಿ 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 ಅಂತ ಅಂದ್ಬಿಟ್ಟು ನಾನು ಬತ್ತೀನಿ ನೀನು ಬತ್ತೀನಿ ಎಂತ ಮುದ್ಕಿರು ಸಹಿತ ನನ್ನ ಜೊತೆ ಬರೋಕ್ಕೆ ಅವ್ರಿಗೆ ಸಿರಿ ಆಗೋದು. ಇವಾಗ ಅಯ್ಯೋ ನಾನು ಸಿರಿಯೇ ಅಲ್ಲಿ ಕಿರಿಯೇ ಅಂತಾರೆ. ನಾವು ಹೋಗಲ್ಲ, ಅವರು ಮಾಡಲ್ಲ. ಎಷ್ಟು ಕೊಡ್ತಿದ್ರು ಅವಾಗ? ಅಯ್ಯೋ ಅವಾಗ ಸ್ವಾಮಿ ನನ್ನ ಕಾಲದಲ್ಲಿ 1 ರೂಪಾಯಿ ಒಂದು ಆಳಿಗೆ ಸಂತಕ. 1 ರೂಪಾಯಿಗೆ ಸಂತಕ ನಾಟಿ ಹಾಕ್ಬೇಕು. 60 ತಕೋದ್ರೆ 2 ರೂಪಾಯಿ ಕೊಡೋರು. 2 ರೂಪಾಯಿ 1 ರೂಪಾಯಿ ಆಸೆಗೆ ಊರಲ್ಲಿ ಆಳೆಲ್ಲ ನನ್ನ ಜೊತೆ ಬಂದ್ಬಿಡಾರ. ಊರಲ್ಲಿ ಗೌಡ್ಗಳೆಲ್ಲ ಏನಂತ ಅನ್ನೋರು, ಏನಾರಮ್ಮ ನಮ್ಮೂರು ಕೆಲಸ ಬಿಟ್ಬಿಟ್ಟು 60 ತಕೋಗಿ ನಮ್ಮೂರು ಗದ್ದೆ ಬೈಲೆಲ್ಲ ಹಂಗೆ ಬಿದ್ದೈತೆ, ನಮ್ಮೂರು ಈ ಕೆಲಸ ಎಲ್ಲ ಹಂಗೆ ಬಿದ್ದದೆ, 60 ತಕೋಯಪ್ಪ ನಾನು ಯಾರನ್ನೂ ಕರೆಯಲ್ಲ, ನೀವು ಕರ್ಕೊಂಡು ಮಾಡ್ತೀನಿ, ನಾನು ಯಾರು ನನ್ನ ಪಾಡಿ ನಾನು ಹೋಯ್ತೀನಿ ಅಂತ ಅಂದ್ಬಿಟ್ಟು ಕೋಡ್ಕೋದಕ್ಕೆ ನಾನು ಮುಂದಾಗ ಹೊಂಟದ್ರಿ. ಅವೆಲ್ಲ ಹಿಂದಾಗೆ ವಾಟ ಇರುಪ ಸಾಲಿತ್ತಂಗೆ ಬಂದ್ಬಿಡೋದು. ಇನ್ನೇನಾದ್ರು ಭಾಳ ಮುಖ್ಯವಾದ ಪ್ರಶ್ನೆ ಇದ್ದರೆ, ಇದು ಮಳೆ ಅಂದರೆ ಮಳೆಗಾಲದಲ್ಲಿ ಮಾತ್ರ ಬರೋ ಮಳೆಯಲ್ಲ, ಯಾವಾಗಲೂ ಬೇಕಾದರೂ ಬರುತ್ತೆ. ಕೇಳುವ ಮನಸ್ಸು ನಿಮಗಿರಬೇಕು. ಇವತ್ತಿನ ಹೊತ್ತನ್ನು ಇಷ್ಟು ಚಂದವಾಗಿ ಅವ್ರ ಜೊತೆಗೆ ಅವರ ದನಿಗೆ ಕಿವಿಗೊಟ್ಟು, ಅವರ ಅನುಭವಕ್ಕೆ ಕಿವಿಗೊಟ್ಟು, ಅವರ ಕಷ್ಟವನ್ನು ಆಲಿಸಿ ನೀವು ಅತ್ಯಂತ ನೀವೇ ಸಾಥಿ ಥರ, ಅವರು ಕೊಡೋರು ಇರ್ತಾರೆ ಹಿಂದೆ, ಹಾಗೆ ಕೊಟ್ಟ ಹಾಗೆ ನೀವೆಲ್ಲ ಸಭಾ ಭಾಳ ಸುಂದರವಾಗಿ ಪಾಲ್ಗೊಂಡಿದೆ. ಎಲ್ಲರಿಗೂ ತುಂಬ ಧನ್ಯವಾದ. 1-2 ವಾಗಟನ್ನು ಹೇಳಿಬಿಟ್ಟು ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸೋಣ. ಮುಂದಿನ ಲೋಕಸಿರಿಗೆ ಒಗಟಲ್ಲಿ ಪರ್ದೆಗೆ ಎಷ್ಟೋ ಕಡೆಗೆ ಹೋಗಿದ್ದೀನಿ. ಆತ್ಮಲ್ ಸಿತ್ತಂಗಿ ರವಳ ಸೀತೆ ಕೊರಳ ಸಿರ್ಮುತ್ತಿ ಅಷ್ಟಂಗೆ ಆರ್ಪಡಿ ತುಪ್ಪ ಹರಿ ದಕ್ಷಿಣ ಮುರಿದ್ ಮುದ್ರೆ ಉಂಗ್ರ. ಈ ಕತೆ ಹೇಳ್ಕೊಟ್ಟಂಗೆ 12 ಕಜೆ ಅಂದ್ವಂತ. ಯಾರಾದ್ರೂ ಬಂದ್ರಿ ಹೇಳಿ. ಅದು ಯಾರ ಕೈಲೂ ಸೀತೆ ಕೊರಳ ಸಿರ್ಮುತ್ತಿ ಎಣಿಸ್ತೀನಿ ಅಂತಂದ್ರೆ ಆತ್ಮ ಸಿತ್ತಂಗಿ ರವಳ. ನಾನು ರವಳ, ನೀನು ಏನೇ ಹೇಳಿದ್ರು ನಾನು ಬಚಾಸಿ ಹೇಳ್ತೀನಿ ಅಂತ ಅನ್ನಂತೆ. ಅವಾಗ ಅವಳು ಹೇಳಿದ್ಲಂತೆ, ಆತ್ಮ ಸಿತ್ತಂಗಿ ರವಳ ಸೀತೆ ಕೊರಳ ಸಿರ್ಮುತ್ತಿ ಎಣಿಸಿದ್ರೆ ನಿನ್ಗೆ 6 ಪಡಿ ತುಪ್ಪ ಹರಿ ದಕ್ಷಿಣ ಮುದ್ರೆ ಉಂಗ್ರೆ ನಿನ್ಗೆ 12 ಕಜೆ ಅಂದ್ಲಂತೆ. ಆವಾಗ ಅವನ ಕೈಲಿ ಹೇಳೋಕ್ಕಾಗಲಿಲ್ವಂತೆ. ಅಡಿಕೆ ಒಂಬಾಳೆ ಅದು, ಅದರಲ್ಲಿ ಯಾವ ಸೂಜಾಣನ ಕೈಲಿ ಹೇಳ್ಸೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ಅಡಿಕೆ ಒಂಬಾಳೆ ಅದು ಇರಲಿ. ಒಂದು ಒಗಟು ಹಿಂದೆ ಒಬ್ಬರು ಹೇಳಿದರು, ಅದು ನೀವೆಲ್ಲ ಏನೇನೋ ಓದಿದ್ದೀರ, ಅದೆಲ್ಲ ನನಗೆ ಬರಲ್ಲ. ಅದನ್ನು ನಿಮಗೆ ಒಂದು 3 ನಿಮಿಷ ಟೈಮ್ ಕೊಡ್ತೀನಿ, ನಾನು ಕೊಟ್ಕೊಡಿ. 20 ಮಾಲೆ ಆಗಬೇಕು. ಏನೇನು? ಹಸು, ಎಮ್ಮೆ, ಮೇಕೆ 20 ಮಾಲು. ಎಮ್ಮೆನೂ ಇರಬೇಕು, ಹಸುನೂ ಇರಬೇಕು, ಮೇಕೆನೂ ಇರಬೇಕು. ಮೇಕೆಗೆ 1 ಪಾವು ಹಾಲು, ಎಮ್ಮೆಗೆ 3 ಸೇರು ಹಾಲು, ಹಸಿಗೆ 1 ಸೇರು ಹಾಲು. ಇದರಲ್ಲಿ 20 ಸೇರು ಹಾಲು ಹಾಕಬೇಕು, 20 ಮಾಲು ಹಾಕಬೇಕು. ಹೇಳಿ ಬೇಗ ಯಾರಾದರೂ. ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಭಾಳ ಸಮಯ ಬೇಕಾಗತ್ತೆ. ಇದು ಕಾಲ, ಈ ಮೊಬೈಲ್ ಕಾಲಕ್ಕೆ ಬಂದ್ಬಿಟ್ಟು ಮೈಂಡು ಮೊಬೈಲ್ ಥರ ಇಲ್ಲ, ಬರೀ ಮೊಬೈಲಿಗೆ ಹೋಗ್ಬಿಟ್ಟಿದೆ. ರಾಮಯ್ಯ ಇದನ್ನು ತಿಳ್ಕೊಳ್ಳಿ, ಸಾಧ್ಯವಾದ್ರೆ ನೋಟ್ ಮಾಡ್ಕೊಳ್ಳಿ. ಮತ್ತೊಂದು ಸಾರಿ ಬಿಡಿಸಿ ದಾರಿಗೆ ಬಂದರೆ ಈ ತಂಪನೆ ಹೊತ್ತು ಮನಸ್ಸಿಗೂ ತಂಪನ್ನು ಕೊಡಬಲ್ದು. ರಾಮಯ್ಯನವ್ರ ಹೊತ್ತಿನ ನಿಮ್ಮ ಶಾಲೆಗಳು ಹೇಳ್ಬಿಡೋಣ ವಾಡ್ಸಿ ಅವ್ರಿಗೆ. ಪಾಪ ಅವ್ರಿಗೆ ನೋಡಿ ಹಿಂಗೆ ಹೇಳಿದ್ರು ಅಂತ ಮನಸ್ಸಿನಲ್ಲಿ ಬರೆಯೋದು ಬೇಡ. ನೋಡಿ 8 ಮೇಕೆ, 9 ಹೊಸ, 3 ಎಮ್ಮೆ. 3 ಎಮ್ಮೆಗೆ 3 ಸೇರು ಹಾಲು. ಎಷ್ಟಾಯ್ತು? 9 ಸೇರು ಹಾಲು ಆಯ್ತಾ? 9 ಹಸಿಗೆ 9 ಸೇರು, ಒಂದೊಂದು ಸೇರು ಅಂದ್ರೆ ಎಷ್ಟಾಯ್ತು? 18 ಸೇರು ಆಯ್ತಾ? ಇನ್ನು 8 ಮೇಕೆಗೆ ಒಂದು ಆಡ್ಗೊಂದು ಪಾವು ಅಂದ್ರೆ 8 ಪಾವು ಹಾಲು ಎಷ್ಟು ಸೇರು? 20 ಸೇರು ಹಾಲು ಆಯ್ತಾ? 8 ಮೇಕೆ, 9 ಹಸು, 3 ಎಮ್ಮೆ ಎಷ್ಟಾದ? ನೋಡಿ 20. ಇಷ್ಟೆಲ್ಲ ಹೇಳಿದೀಯಲ್ಲ ನೀನು. ಏನೇನು BSc MSc ಏನೇನು ಪಾಸ್ ಮಾಡಿದೀಯಾ? ಸರಿ, ಅದು ಗೊತ್ತಾಗಿಲ್ಲ ನಿನಗೆ. ಏನು ಪಾಸ್ ಮಾಡಿದೀಯಾ? ಸ್ವಾಮಿ, ನಾನು ಓದಿಲ್ಲ ಬರಲಿಲ್ಲ. ನಾನು ಬಂದೆ ಫಸ್ಟ್ ಹೆಬ್ಬೆಟ್ಟು ಹೊತ್ತೆ. ಕುರುಬಸವರಾಜ ಸಾರು, ಓಮನ್ ಶಿವರಾಮ್ ಇವರು ಅವಾಗ ಆಫೀಸಲ್ಲಿದ್ದರು. ನೀನು ರಾಮಯ್ಯ ಯಾರ ಹತ್ರ ಕಲ್ತ್ಕೊಂಬಾರಪ್ಪ ಬರೆಯೋದ, ನೀನು ಹೆಬ್ಬೆಟ್ಟು ಹೊತ್ಬೇಡ, ನಮಗೆಲ್ಲ ಇದು ಮಾಡಬೇಡ ಅಂತಂದ್ರು. ಆವಾಗ ನಮ್ಮೂರಲ್ಲಿ ನೈಟ್ ಸ್ಕೂಲ್ ಮಾಡ್ತಿದ್ರು. ನೈಟ್ ಸ್ಕೂಲ್ ಮಾಡ್ತಾ ಇದ್ರೆ ಅಯ್ಯೋ ಹಿಂಗೆ ಅಂದ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು ಮನ್ಸು ಕತ್ಕೊಂಡ್ಬಿಟ್ಟು ನಾನೇನು ಮಾಡಿಬಿಟ್ಟೆ, ಒಗ್ದ ಅಂತ ಅಂದ್ಬಿಟ್ಟು ಓದಿ ಅಲ್ಲಿ ನೈಟಲ್ಲಿ ಎಲ್ಲ ಬರೆಯೋದು. ಇವತ್ತು ಯಾವ ಬಸ್ಸು ಬೋಲ್ಡಾರ ಓದ್ಕೋತೀನಿ, ಯಾವ ಪೇಪರಾರ ಕೊಡಿ ಓದ್ಕೋತೀನಿ, ಯಾವ ಇದ್ರಾಗ ಮಾಡ್ತೀನಿ. ಅಂದರೆ ಅವತ್ತಿನ ದಿವಸ ನಮ್ಮ ಅಪ್ಪ ನಮ್ಮ ಏನಾದರೂ ಒಂಚೂರು ಓದಿಸಿದ್ರೆ ಹಂಗೋ ಇರೋದೇನೋ, ಓದಿಸ್ಲಿಲ್ಲ, ನನ್ನ ಏನು ಮಾಡಲಿಲ್ಲ. ಅದಕ್ಕೆ ಈಗ ನಿನ್ನ ಮಗ ಡೆಲ್ಲಿಲಿ ಕೆಲಸ ಮಾಡ್ತಾನೆ. ಹಾಗಾಗಿ ನಿಮ್ಮ ಪ್ರತಿಭೆಗೆ
ಅಕ್ಷರ ಅನ್ನೋದು ಅಳಿಸಲಾರದ್ದಲ್ಲ, ಮನಸ್ಸೋದದ ಅಕ್ಷರ ಇನ್ನೂ ಅಳಿಸಲಾರದ್ದು. ನಿಮ್ಮ ಪ್ರತಿಭೆ, ನಿಮ್ಮ ಕಲಿಕೆಯ ಶ್ರದ್ಧೆ, ನಿಮ್ಮಲ್ಲಿರುವ ಪ್ರತಿಭಾ ಸಂಪನ್ನತೆ, ನೀವು ತಿಳ್ಕೊಂಡ ರೂಪ, ನೀವು ತೋಡಿಕೊಂಡ ರೂಪ ಈ ನಾಡಿಗೆ ಮಾದರಿ. ಹಲವು ದಿಕ್ಕಿನಿಂದ ನಿಮ್ಮೆಲ್ಲರಿಗೂ ಪಾಲ್ಗೊಂಡ ಎಲ್ಲರಿಗೂ ನಮ್ಮ ಧನ್ಯವಾದಗಳನ್ನು ಹೇಳ್ತೀವಿ. ನಮ್ಮೊಂದಿಗೆ ಎಷ್ಟೊಂದು ಜನ ಪಾಲ್ಗೊಂಡಿದ್ದೀರಿ. ಡಾಕ್ಟರ್ ವೆಂಕಯ್ಯ ಅಪ್ಪಗೇರಿ ಅವರು, ವೆಂಕಟಾಚಲ ಅವರು, ಪೂಜಾ ಶಿವಣ್ಣ, ಕೆಂಪರಾಜು, ಶೀಲಾ, ಕುಂಬಾಪುರ ಬಾಬು, ಶಿವಲಿಂಗಯ್ಯ, ಕಾದರಯ್ಯ, ಶಶಿಕುಮಾರ್, ಮಹದೇವಪ್ಪ, ಮಾಲಿನಿ, ರಮೇಶ್, ಕೃಷ್ಣಮೂರ್ತಿ, ರುದ್ರೇಶ್, ತಿರುಮಲೆದಾಸ್, ತಮಟೆ ನರಸಯ್ಯ, ಉಪ್ಪಾರ್ ಮೊದಲಾದವರೆಲ್ಲ ಪಾಲ್ಗೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ನಮ್ಮ ಪ್ರೀತಿಯ ನಮನಗಳು.